ನಮಸ್ಕಾರ ಮಿತ್ರರೇ, ನಾನು ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾವು ಈ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿ ಹಾಗೂ ಮ್ಯಾಥ್ಸ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಈ ವಿಡಿಯೋ ಪಾರ್ಟ್ 2 ಆಗಿದೆ. ಇದಕ್ಕಿಂತ ಮುಂಚೆ ನಾವು ಪಾರ್ಟ್ 1ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಲ್ಲಿ ಕೇಳ್ತಕ್ಕಂತಹ 2010ರಿಂದ 2014ರವರೆಗೆ ಇರುವಂತಹ ಎಲ್ಲ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಿದ್ದೇವೆ. ಸೊ ಈ ವಿಡಿಯೋದಲ್ಲಿ ನಾವು 2015ರಿಂದ 2019ರವರೆಗೆ ಯಾವ ಪ್ರಶ್ನೆಗಳನ್ನು ಕೇಳಲಾಗಿದೆಯೋ ಆ ಎಲ್ಲ ಪ್ರಶ್ನೆಗಳನ್ನ ನಾವು ಇದರಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಮಿತ್ರರೇ, ನೀವು ನೋಡಲೇಬೇಕಾದಂತಹ ಇನ್ನೊಂದು ವಿಡಿಯೋ ಇದೆ. ಅದು ಯಾವುದಪ್ಪ ಅಂತಂದರೆ ಟೈಮ್ ಆ್ಯಂಡ್ ವರ್ಕ್ಗೆ ಸಂಬಂಧಿಸಿದಂತಹ ಆ ವಿಡಿಯೋವನ್ನು ಸಹ ನೀವು ನೋಡಬೇಕು. ಯಾಕಂತಂದರೆ ಅದರಲ್ಲೂ ಸಹ 2010ರಿಂದ 2019ರವರೆಗೆ ಯಾವ್ಯಾವ ಕ್ವಶನ್ಸ್ಗಳು ಬಂದಿವೆ ಆ ಎಲ್ಲ ಕ್ವಶನ್ಸ್ಗಳನ್ನ ಟೈಮ್ ಆ್ಯಂಡ್ ವರ್ಕ್ಗೆ ಸಂಬಂಧಿಸಿದಂತಹ ಎಲ್ಲ ಪ್ರಶ್ನೆಗಳನ್ನ ನಾವು ಅದರಲ್ಲಿ ಟ್ರಿಕ್ಸ್ ಮತ್ತು ಕಾನ್ಸೆಪ್ಟ್ ಜೊತೆಗೆ ಬಿಡಿಸಿದ್ದೇವೆ. ಸೊ ಅದು ಸಹ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಲಿದೆ. ಸೊ ಈ ಮೂರು ವಿಡಿಯೋಸ್ಗಳು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಲಿವೆ. ನಿಮ್ಮ ಎಕ್ಸಾಮ್ಗೆ ಒಂದು ರೀತಿಯಲ್ಲಿ ಹೇಳಬೇಕಂತಂದರೆ ಈ ಮೂರು ವಿಡಿಯೋಸ್ಗಳು ನಿಮಗೆ ಮೆಂಟಲ್ ಎಬಿಲಿಟಿಯಲ್ಲಿ ಪ್ರಶ್ನೆಗಳನ್ನು ಗಳಿಸ್ಕೊಳ್ಳಲಿಕ್ಕೆ ರಾಮಬಾಣ ಆಗಲಿವೆ. ಸೊ ಬಹಳಷ್ಟು ಏನು ಓದ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಬಹಳ ಡೀಪಾಗಿ ಓದುವಂತಹ ಮತ್ತು ಡೀಪಾಗಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. PC ಎಕ್ಸಾಮ್ಗೆ ನಾವು ಈ ವಿಡಿಯೋಸ್ಗಳಲ್ಲಿ ಯಾವ ಮೆಥಡ್ಸ್ಗಳನ್ನು ಹೇಳಿದ್ದೇವೆಯೋ ಆ ಮೆಥಡ್ಸ್ಗಳನ್ನು ಫಾಲೋ ಮಾಡಬೇಕು. ಆಮೇಲೆ ಈ ಮೂರು ವಿಡಿಯೋಸ್ಗಳಲ್ಲಿ ಎಷ್ಟು ಪ್ರಶ್ನೆಗಳಿವೆಯೋ ಆ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ನೀವು ಬಿಡಿಸಿದ್ರಿ, ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಇದರ ಮೇಲೆಯೇ ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಎಕ್ಸಾಮ್ದಲ್ಲಿ ಕ್ವಶನ್ಸ್ಗಳನ್ನು ಕೇಳಲಾಗಿರುತ್ತದೆ. ಸೊ ಈ ಮೂರು ವಿಡಿಯೋಸ್ಗಳನ್ನು ತಪ್ಪದೇ ನೋಡಿ, ಆಮೇಲೆ ಸ್ಕಿಪ್ ಮಾಡದೆ ನೋಡಿ, ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ಈಗ ನಾವು ಮೂರನೇ ವಿಡಿಯೋದಲ್ಲಿ 2015ರಿಂದ 2019ರವರೆಗೆ ಎಷ್ಟು ಪ್ರಶ್ನೆಗಳಿವೆ ಆ ಎಲ್ಲ ಪ್ರಶ್ನೆಗಳನ್ನು ಈಗ ಡಿಸ್ಕಷನ್ ಮಾಡೋಣ. ಹಾಗಾದರೆ ಬನ್ನಿ ಮಿತ್ರರೇ, ಆ ಎಲ್ಲ ಪ್ರಶ್ನೆಗಳು ಯಾವುವನ್ನು ನೋಡೋಣ. ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನು ಪಡೆಯಲು ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದರೆ ಲೈಕ್ ಮಾಡೋದ್ರ ಜೊತೆಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನೀವು ನನಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ID ಮೇಲೆ ಫಾಲೋ ಮಾಡಬಹುದು. ಅಲ್ಲಿ ನನ್ನ ಎಲ್ಲ ವಿಡಿಯೋಸ್ಗಳ ಅಪ್ಡೇಟ್ಗಳನ್ನು ನೀವು ಪಡೆಯಬಹುದು. ಈಗಾಗಲೇ ನಾವು ಪಾರ್ಟ್ 1ರಲ್ಲಿ 2010ರಿಂದ 2014ರವರೆಗೆ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ. ಇದರಲ್ಲಿ ನಾವು 2015ರಿಂದ 2019ರವರೆಗೆ ಯಾವ ಪ್ರಶ್ನೆಗಳಿವೆ ಅವೆಲ್ಲವುಗಳನ್ನ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಇವೆಲ್ಲವುಗಳನ್ನು ನೀವು ಒಂದು ಸಲ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಈ ಒಂದು ಮೆಥಡ್ ಮೇಲೆಯೇ ನಿಮ್ಮ ಎಕ್ಸಾಮ್ದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅದು ನನ್ನ ಗ್ಯಾರಂಟಿ ಆಗಿದೆ. ಓಕೆ, ಸೊ ಇವುಗಳನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಇದೆ. ಸೊ ಬಹಳಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಂತಂದ್ರೆ ನೀವು ಈ ರೀತಿ ಇರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನ ನೀವು ಆರಾಮಾಗಿ ಎಕ್ಸಾಮ್ದಲ್ಲಿ ಬಿಡಿಸ್ಬೋದು. ಮೊದಲನೇ ಪ್ರಶ್ನೆ ಆದಂತಹ 2016ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ, BAT ಬ್ಯಾಟ್ 23 ಮತ್ತು CAT ಕ್ಯಾಟ್ 24 ಆದರೆ ಬಾಲ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ರೀತಿ ಆದಂತಹ ಪ್ರಶ್ನೆಗಳು ಬಂದು ಅಂತಂದರೆ ಇಲ್ಲಿ ಎಲ್ಲ ಅಕ್ಷರಗಳ ಸಂಖ್ಯೆಗಳನ್ನು ಒಟ್ಟು ಮಾಡಿ ಬರೆದಿರ್ತಾರೆ ಅಂತೇಳಿ ತಿಳ್ಕೊಂಬಿಡಬೇಕು. ಓಕೆ, ಸೊ ಈಗ ನೋಡಿ ಇಲ್ಲಿ ಬಿ ಇರ್ತಕ್ಕಂತಹ ಈಗ ಒಂದನೇ ಶಬ್ದ ಏನಿದೆ BAT ಬ್ಯಾಟ್ ಅಂತ ಹೇಳಿದೆ. ಸೊ ಇಲ್ಲಿ ಬಿ ಇರ್ತಕ್ಕಂತಹದ್ದು ABCDಯಲ್ಲಿ ಬರ್ತಕ್ಕಂತಹ ಕ್ರಮವಾಗಿ ಎಷ್ಟನೇ ಅಕ್ಷರ, ಅದು 2ನೇ ಅಕ್ಷರ. ಆಮೇಲೆ ಎ ಇರ್ತಕ್ಕಂಥದ್ದು ಎಷ್ಟನೇ ಅಕ್ಷರ, 1ನೇ ಅಕ್ಷರ ಆಗಿದೆ. ಅದೇ ರೀತಿ ಟಿ ಇರ್ತಕ್ಕಂಥದ್ದು ಎಷ್ಟನೇ ಅಕ್ಷರವಾಗಿದೆ, 20ನೇ ಅಕ್ಷರವಾಗಿದೆ. ಸೊ ನೀವು ಎಕ್ಸಾಮ್ದಲ್ಲಿ ಈ ರೀತಿ ಹೋದ ತಕ್ಷಣ ನಿಮ್ಮ ಕ್ವಶನ್ ಪೇಪರ್ ಕೊಟ್ಟ ನಂತರ ಲಾಸ್ಟ್ ಪೇಜ್ನಲ್ಲಿ ನೀವು ಈ ರೀತಿ ಇರ್ತಕ್ಕಂತಹ ಒಂದು ಸೀರೀಸ್ವನ್ನು ಹಾಕ್ಕೊಂಡ್ಬಿಡ್ಬೇಕು. ಏನಂತಂದ್ರೆ ABCD ಸೀರಿಯಲ್ ಪ್ರಕಾರ ಬರ್ಕೋಬೇಕು. ಅದ್ರ ಕೆಳಗೆ ನಂಬರ್ಸ್ಗಳನ್ನು ಬರ್ಕೊತ ಹೋಗಬೇಕು 26ರವರೆಗೆ. ಓಕೆ, ಒಂದ್ಸಲ 26ರವರೆಗೆ ಸೀರಿಯಲ್ ಬರ್ಕೊತ ಹೋಗ್ರಿ. ಈ ರೀತಿ 1 2 3 4 ಅಂತೇಳಿ 26ರವರೆಗೆ. ಆಮೇಲೆ ಝೆಡ್ದಿಂದ ಒಂದ್ಸಲ ಕೆಳಗೆ 1 2 3 4 ಅಂತೇಳಿ ಸೀರಿಯಲ್ ಬರ್ಕೊತ ಬರ್ರಿ. ಅಂತಂದರೆ ಯಾವ ರೀತಿ ಸೀರಿಯಲ್ವಾಗಿ ಕೊಟ್ಟಿರ್ತಾರೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಸೊ ಎರಡೂಗಳನ್ನ ನೀವು ಬರ್ಕೋಬೇಕು. ಸೊ ಈಗ ಇಲ್ಲಿ ಗೊತ್ತಾಯ್ತು ನಮಗೆ ಏನಂತಂದರೆ ಬಿ ಇರ್ತಕ್ಕಂಥದ್ದು 2ನೇ ಅಕ್ಷರ ಇದೆ, ಎ ಇರ್ತಕ್ಕಂಥದ್ದು 1ನೇ ಅಕ್ಷರ, ಟಿ ಇರ್ತಕ್ಕಂಥದ್ದು 20ನೇ ಅಕ್ಷರ. ಈ ಎಲ್ಲ ಅಕ್ಷರಗಳ ಸಂಖ್ಯೆಗಳನ್ನ ಕೂಡಿಸಿದ್ವಿ ಅಂತಂದರೆ ಏನಾಗ್ತೈತೆ, ನಮಗೆ 23 ಆಗ್ತದೆ. ಅದೇ ರೀತಿ ಕ್ಯಾಟ್ ಇರ್ತಕ್ಕಂಥದ್ದು ಸಹ ಸೇಮ್ ಇದೆ. ಸಿ ಅಕ್ಷರ ಇರುವಂಥದ್ದು ಎಷ್ಟನೇದಿದೆ, ಸಿ ಇರ್ತಕ್ಕಂಥದ್ದು 3ನೇ ಅಕ್ಷರ ಇದೆ, ಎ ಇರ್ತಕ್ಕಂಥದ್ದು 1ನೇ ಅಕ್ಷರ ಇದೆ, ಟಿ ಇರ್ತಕ್ಕಂಥದ್ದು 20ನೇ ಅಕ್ಷರ ಇದೆ. ಇವು ಎಲ್ಲವುಗಳನ್ನ ಕೂಡಿಸಿದ್ವಿ ಅಂತಂದರೆ 24 ಆಗ್ತದೆ. ಅದೇ ರೀತಿ ನಾವು ಈಗ ಬಾಲನ್ನು ಕೂಡಿಸ್ಬೇಕು. ಬಾಲ್ದಲ್ಲಿ BAL ಬಾಲ್ದಲ್ಲಿ 1ನೇ ಅಕ್ಷರ ಬಿ ಇದೆ, ಬಿಯ ಅಕ್ಷರಕ್ಕೆ ಸಂಖ್ಯೆ ಇರೋದು 2, ಎಗೆ ಅಕ್ಷರ ಇರೋದು 1, ಅದೇ ರೀತಿ ಎಲ್ಗೆ ಅಕ್ಷರ ಇರುವಂಥದ್ದು ಎಷ್ಟನೇದ್ದು
ಎಲ್ ಅಕ್ಷರ ಇರುವುದು 12ನೇ ಅಕ್ಷರವಾಗಿದೆ. ಅದೇ ರೀತಿ ಇನ್ನೊಂದು ಎಲ್ಲು 12ನೇ ಅಕ್ಷರ. ಸೊ ಇದು 12 12 24 ಆಯ್ತು. 24 1 25. 25ರಲ್ಲಿ 2 ಕೂಡಿಸಿದ್ವಿ ಅಂತಂದ್ರೆ ಎಷ್ಟಾಗ್ತೈತಿ? 27. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ 27. ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇದು ಸಹ 180 ಮೀಟರ್ ಉದ್ದ ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅಂತಂದರೆ ಒಂದು ರೈಲು ಇದೆ, 180 ಮೀಟರ್ ಉದ್ದವಾಗಿರ್ತಕ್ಕಂಥ ಒಂದು ರೈಲಿದೆ. ಅದು ಎಷ್ಟು ವೇಗವಾಗಿ ಚಲಿಸುತ್ತದೆ? ಒಂದು ಗಂಟೆಗೆ 90 ಕಿಲೋಮೀಟರ್ ಪರ್ ಅವರ್. ಓಕೆ, ಪರ್ ಅವರ್ದಲ್ಲಿ ಅದು ಏನು ಮಾಡ್ತೈತಿ? ಚಲಿಸ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಕ್ಕಂಥದ್ದು 120 ಮೀಟರ್ ಉದ್ದದ ಒಂದು ಸುರಂಗವನ್ನು ದಾಟಲು ರೈಲಿಗೆ ಬೇಕಾಗುವ ಸಮಯ ಅಂತ ಹೇಳಿ ಕೇಳ್ಯಾರೆ. ಒಂದು ಸುರಂಗ ಇದೆ. ಸೊ ಆ ಸುರಂಗ ಇರ್ತಕ್ಕಂಥದ್ದು ಎಷ್ಟು ಮೀಟರ್ ಇದೆ? 120 ಮೀಟರ್. ನಮಗೆ ಇಲ್ಲಿ ಒಂದು ಮುಖ್ಯವಾದಂತಹ ವಿಷಯವನ್ನು ನೆನಪಿಟ್ಕೋಬೇಕು. ಏನಪ್ಪ ಅಂತಂದರೆ ಆಪ್ಷನ್ಸ್ದಲ್ಲಿ ಉತ್ತರ ಸೆಕೆಂಡ್ನಲ್ಲಿ ಇರೋದರಿಂದ ನಾವು ಏನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಪೀಡನ್ನು ಸಹ ಕಿಲೋಮೀಟರ್ದಲ್ಲಿ ಅವರು ಸ್ಪೀಡ್ ಕೊಟ್ಟಾರ ಅಂತಂದರೆ ಅದನ್ನು ನಾವೇನು ಮಾಡ್ಕೋಬೇಕು? ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಮೀಟರ್ ಪರ್ ಸೆಕೆಂಡ್ಗೆ ಯಾಕೆ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಏನು ಆಪ್ಷನ್ಸ್ಗಳು ಇದಾವೆ ಸೆಕೆಂಡ್ನಲ್ಲಿ ಕೊಟ್ಟಿರೋದರಿಂದ ಈ ಒಂದು ಸ್ಪೀಡನ್ನು ನಾವು ಮೀಟರ್ ಪರ್ ಸೆಕೆಂಡ್ ಒಳಗೆ ಮಾಡ್ಕೋಬೇಕು. ಅವರು ಕೊಟ್ಟಿರ್ತಕ್ಕಂಥದ್ದು ಕಿಲೋಮೀಟರ್ ಪರ್ ಅವರ್ದಲ್ಲಿ ಕೊಟ್ಟಾರೆ. ಸೊ ಇದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು? ಇಲ್ಲಿರ್ತಕ್ಕಂತಹ ಒಂದು ಲಾಜಿಕ್ ಇದೆ. ಏನಪ್ಪ ಅಂತಂದರೆ ಕಿಲೋಮೀಟರ್ ಪರ್ ಅವರ್ ಇದ್ದದ್ದು ಕಿಲೋಮೀಟರ್ ಪರ್ ಅವರ್ಗೆ ಮಾಡಬೇಕಂತಂದರೆ 18/5ಕ್ಕೆ ಗುಣಾಕಾರ ಮಾಡಬೇಕು. ಓಕೆ, ಸ್ಪೀಡನ್ನು 18/5 ಗುಣಾಕಾರ ಮಾಡಿದ್ವಿ ಅಂತಂದ್ರೆ ಅದು ಕಿಲೋಮೀಟರ್ ಪರ್ ಅವರ್ ಆಗ್ತದೆ. ಓಕೆ, ಈಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಮೀಟರ್ ಪರ್ ಸೆಕೆಂಡ್ ಮಾಡಬೇಕಾಗಿದೆ. ಸೊ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಂತಂದ್ರೆ ಇದರ ಉಲ್ಟಾ ಮಾಡಬೇಕು. ಅಂತಂದರೆ 5/18ಕ್ಕೆ ಗುಣಾಕಾರ ಮಾಡಿದ್ವಿ ಅಂತಂದ್ರೆ ನಾವು ಆ ಒಂದು ಕಿಲೋಮೀಟರ್ ಪರ್ ಅವರ್ ಇದ್ದದ್ದು ಮೀಟರ್ ಪರ್ ಸೆಕೆಂಡ್ ಆಗ್ತತಿ. ಸೊ ಈಗ ನಾವು ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಂತಂದ್ರೆ ಯಾವುದರಿಂದ ಗುಣಾಕಾರ ಮಾಡಬೇಕು? 5/18 ಗುಣಾಕಾರ ಮಾಡಬೇಕು. ಸೊ ಈಗ ಇಲ್ಲಿರುವಂಥದ್ದು 5/18. ಇದನ್ನು ನಾವು 90ಕ್ಕೆ ಗುಣಾಕಾರ ಮಾಡಿದ್ವಿ ಅಂತಂದರೆ ಎಷ್ಟು ಬರ್ತೈತೆ? ಇದು 18 1 18 5 90 5 5 25. ಸೊ ಎಷ್ಟು ಬಂತಿದು? 25 ಏನಿದು? 25 ಮೀಟರ್ ಪರ್ ಸೆಕೆಂಡ್ ಆತಿಗಿದು. ಓಕೆ, ಈಗ ಇಲ್ಲಿ 25 ಮೀಟರ್ ಪರ್ ಸೆಕೆಂಡ್ ಇದು ಏನು? ಆ ರೈಲು 1 ಸೆಕೆಂಡಿಗೆ 25 ಮೀಟರ್ ಚಲಿಸುತ್ತದೆ ಅಂಥೇಳಿ ಇದರ ಅರ್ಥ ಆಯಿತು. ಈಗ ಒಟ್ಟು ದೂರ ಎಷ್ಟು ಕ್ರಮಿಸಬೇಕಾಗಿದೆ ಆ ರೈಲು? ಅದರ ಉದ್ದ ಇರುವುದು 180 ಮೀಟರ್. ಹೌದಾ? ಅದರ ಉದ್ದ ಇರೋದು 180 ಮೀಟರ್ ಇದೆ. ಅದೇ ರೀತಿ ಆ ಸುರಂಗದ ಉದ್ದ ಎಷ್ಟು ಅಂತ ಹೇಳಿ ಕೊಟ್ಟಾರವರು? ಸುರಂಗದ ಉದ್ದ 120 ಮೀಟರ್ ಇದೆ. ಅಂತಂದರೆ ಒಟ್ಟು ಅದು ಕ್ರಮಿಸಬೇಕಾಗಿರುವಂತಹ ದೂರ ಎಷ್ಟು? 180 ಮೀಟರ್ ಒಂದು, ಆಮೇಲೆ ಇನ್ನೊಂದು 120 ಮೀಟರ್. ಅಂತಂದರೆ ಒಟ್ಟಾರೆ 300 ಮೀಟರ್ ಅದು ಏನಾಗಬೇಕಾಗಿದೆ? ಕ್ರಮಿಸಬೇಕಾಗಿದೆ ಒಂದು ರೈಲು. ಸೊ 300 ಮೀಟರ್ ಕ್ರಮಿಸಬೇಕಾಗಿದೆ ಅಂತಂದರೆ ಒಂದು ಸೆಕೆಂಡಿಗೆ 25 ಮೀಟರ್ ಕ್ರಮಿಸ್ತೈತೆ ಅಂತಂದ್ರೆ 300 ಮೀಟರ್ಗೆ ಕ್ರಮಿಸಬೇಕಾಗಲು ಎಷ್ಟು ಸಮಯ ಬೇಕು? ಅದನ್ನು ಯಾವ ರೀತಿ ಮಾಡ್ಕೋಬೇಕು? 300 ಮೀಟರ್ ಕ್ರಮಿಸಬೇಕಾಗಿದೆ. ಅದು ರೈಲು 1 ಸೆಕೆಂಡಿಗೆ 25 ಮೀಟರ್ ಕ್ರಮಿಸುತ್ತದೆ. 25 ಮೀಟರ್ ಕ್ರಮಿಸಿತು ಅಂತಂದ್ರೆ 300 ಮೀಟರ್ಗೆ ಎಷ್ಟು ಸಮಯ? ಸೊ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ವಿ ಅಂತಂದ್ರೆ ಎಷ್ಟು ಬರ್ತೈತಿ? ಇದು 25 1 25 25 12 25 12 300. ಸೊ ಇಲ್ಲಿ ಬಂದಿರತಕ್ಕಂತಹ ಉತ್ತರ ಎಷ್ಟು? 12 ಸೆಕೆಂಡ್. ಓಕೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ 12 ಸೆಕೆಂಡ್. ಓಕೆ, ಇಲ್ಲಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾರೆ. ಸೊ ಈ ರೀತಿ ಇರುವಂತಹ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ ನಂತರ ತಾನೇ ಅವು ಬರ್ತಾವೆ. ಸೊ ಇಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಅಂಕಿ ಸಂಖ್ಯೆಗಳನ್ನು ಮಾತ್ರ ಚೇಂಜ್ ಮಾಡಿ ನಿಮಗೆ ಕೊಡಲಾಗುತ್ತದೆ. ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಯಾಗಿದೆ. ಅನಿಲನು ತನ್ನ ಮನೆಯಲ್ಲಿ ಪೂರ್ವ ದಿಕ್ಕಿಗೆ 6 ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರ ಅಂತಂದರೆ ಏನು? ಅನಿಲನು ಅಂಥೇಳಿ ಒಬ್ಬ ಹುಡುಗ ಇದ್ದಾನೆ. ಸೊ ಅನಿಲ ಇರ್ತಕ್ಕಂಥ ಹುಡುಗ ಮೊಟ್ಟ ಮೊದಲು ತನ್ನ ಮನೆಯಿಂದ ಯಾವ ದಿಕ್ಕಿಗೆ ಹೋಗ್ತಾನೆ? ಪೂರ್ವ ದಿಕ್ಕಿಗೆ. ಅಂತಂದರೆ ನಮ್ಮ ಬಲಗಡೆ ಸೈಡ್ 6 ಕಿಲೋಮೀಟರ್ವರೆಗೆ ಏನು ಮಾಡ್ತಾನೆ? ಅವನು ಹೋಗ್ತಾನೆ.
ಓಕೆ 6 ಕಿಲೋಮೀಟರ್ ಹೋಗ್ತಾನೆ, ಪ್ರಯಾಣ ಮಾಡ್ತಾನೆ. ಪ್ರಯಾಣ ಮಾಡಿದ ನಂತರ ತಪ್ಪು ದಿಕ್ಕಿಗೆ ಪ್ರಯಾಣಿಸುತ್ತಿರುವ ಆತನಿಗೆ ಮನವರಿಕೆಯಾಗಿ ಹಿಂದಕ್ಕೆ ತಿರುಗೋದಂತಂದ್ರೆ ಈ ಡೈರೆಕ್ಷನ್ದಲ್ಲಿ ಮತ್ತೆ ತಿರುಗ್ತಾನೆ ಅವನು. ಸೊ ಈ ಡೈರೆಕ್ಷನ್ ಅಂತಂದ್ರೆ ಯಾವುದು? ಪಶ್ಚಿಮ ದಿಕ್ಕಿಗೆ ತಿರುಗ್ತಾನೆ. ಓಕೆ, ಮನವರಿಕೆಯಾಗಿ ಹಿಂದಕ್ಕೆ ತಿರುಗಿ ಪಶ್ಚಿಮ ದಿಕ್ಕಿಗೆ 12 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ 6 ಬಂದಿದ್ದ. ಸೊ ಇಲ್ಲಿಂದ ಇಲ್ಲಿಗೆ 6 ಆಯ್ತು, ಇಲ್ಲಿಂದ ಮತ್ತೊಂದು 6 ಅಂತಂದ್ರೆ 12 ಕಿಲೋಮೀಟರ್ ಇಲ್ಲಿಗೆ ಆಯ್ತು. ಸೊ ಇಲ್ಲಿಂದ ಇಲ್ಲಿಯವರೆಗೆ 12 ಕಿಲೋಮೀಟರ್ ಮತ್ತೆ ಏನು ಮಾಡ್ತಾನೆ? ಪ್ರಯಾಣಿಸ್ತಾನೆ. ಅವನು ಸ್ಟಾರ್ಟ್ ಮಾಡಿರೋದು ಇಲ್ಲಿಂದ. ಓಕೆ, ಪಾಯಿಂಟ್ ಗೊತ್ತಿರಲಿ. ಮುಂದೇನು ಹೇಳ್ಯಾರವರು? ಆ ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಅಂತಂದರೆ ಈಗ ಅವನ ಮುಖ ಮಾಡಿ ನಿಂತಿರುವುದು ಯಾವ ಸೈಡ್ ಇದೆ? ಪಶ್ಚಿಮ ಸೈಡ್ ಇದೆ. ಸೊ ಬಲಗಡೆ ಸೈಡ್ ಅಂತಂದ್ರೆ ಯಾವ ಸೈಡ್ ಆಗ್ತತಿ? ಉತ್ತರಕ್ಕೆ. ಓಕೆ, ಬಲಗಡೆ ಅಂತಂದ್ರೆ ಈ ಸೈಡಿಗೆ ಏನು ಮಾಡ್ತಾನೆ ಅವನು? 8 ಕಿಲೋಮೀಟರ್ ಮತ್ತೆ ಇಲ್ಲಿಂದ ಅಲ್ಲಿವರೆಗೆ ಪ್ರಯಾಣ ಮಾಡ್ತಾನೆ. ಸೊ ನೆಕ್ಸ್ಟ್ ಆ ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಪ್ರಯಾಣಿಸಿ ಮತ್ತೇನು ಮಾಡ್ತಾನೆ ಅವನು? ಇಲ್ಲಿಂದ ಮತ್ತೆ 8 ಕಿಲೋಮೀಟರ್ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ವರೆಗೆ ಪ್ರಯಾಣ ಮಾಡ್ತಾನೆ. ಓಕೆ, ಪ್ರಯಾಣಿಸಿ ಆತನು ಕಚೇರಿಯನ್ನು ಇಲ್ಲಿಗೆ ಬಂದು ತಲುಪ್ತಾನೆ. ಸೊ ಇಲ್ಲಿಂದ ಈ ಕಚೇರಿಯಿಂದ ಅವನ ಮನೆಗೆ ಇರುವಂತಹ ದೂರ ಎಷ್ಟು ಅಂಥೇಳಿ ಕೇಳ್ಯಾರೆ. ಅಂತಂದರೆ ಈ ಒಂದು ಡಿಸ್ಟೆನ್ಸ್ ನೋಡಿ, ಈ ಡಿಸ್ಟೆನ್ಸ್ ಎಷ್ಟು ದೂರ ಇದೆ ಅಂತ ಕೇಳ್ಯಾರೆ. ಸೊ ಈಗ ಇಲ್ಲಿ ನಾವು ಏನು ಕಂಡು ಹಿಡಿಬೇಕಾಗಿದೆ? ಇಲ್ಲಿ ಈ ರೀತಿ ಇರ್ತಕ್ಕಂತಹ ಪ್ರಶ್ನೆ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಅಪೋಸಿಟ್ದಲ್ಲಿ ಇರುವಂಥದ್ದು 8 ಕಿಲೋಮೀಟರ್ ಇರೋದರಿಂದ ಇದಕ್ಕೆ ಸರಿಯಾಗಿ ಇದು ಅಪೋಸಿಟ್ ಇದೆ. ಸೊ ಇದು ಸಹ ಎಷ್ಟು ಇರ್ತೈತಿ? 8 ಕಿಲೋಮೀಟರ್ ಇರ್ತೈತಿ. ಸೊ ಈಗ 8 ಕಿಲೋಮೀಟರ್ ಆದಮೇಲೆ ಸೊ ಇಲ್ಲಿಂದ ನೋಡ್ರಿ, ಇಲ್ಲಿಂದ ಎಷ್ಟಿದೆ ಡಿಸ್ಟೆನ್ಸ್? ಟೋಟಲ್ ಡಿಸ್ಟೆನ್ಸ್ 12 ಇದೆ. ಹೌದಾ? 12 ಇದೆ. ಸೊ ಇಲ್ಲಿಂದ ಇಲ್ಲಿಯವರೆಗೆ 6 ಕಿಲೋಮೀಟರ್ ಆಗ್ತೈತೆ. ಹೌದಲ್ವಾ? ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೆ 6 ಕಿಲೋಮೀಟರ್ ಆಯ್ತು. ಆಮೇಲೆ ಇಲ್ಲಿ ಇನ್ನೂ ಉಳಿದಿರ್ತಕ್ಕಂಥದ್ದು ಎಷ್ಟು? ಟೋಟಲ್ ಆಗಿ ಇವನು ಕ್ರಮಿಸಿರೋದು 8 ಕಿಲೋಮೀಟರ್. ಇದರಲ್ಲಿ 6 ಕಿಲೋಮೀಟರ್ ಇಲ್ಲಿಯವರೆಗೆ ಆಗ್ತೈತಿ. ಸೊ ಇಲ್ಲಿಂದ ಇಲ್ಲಿಗೆ ಮತ್ತು 2 ಕಿಲೋಮೀಟರ್ ಆಗ್ತೈತಿ. ಅಂತಂದರೆ ಎಷ್ಟಾಯ್ತು ಇದು? ಈ ಒಂದೇ ಭಾಗ ಎಷ್ಟಾಯ್ತು? ಇದು 2 ಕಿಲೋಮೀಟರ್. ಸೊ ಇದು 8 ಕಿಲೋಮೀಟರ್, ಆಮೇಲೆ ಇದು 2 ಕಿಲೋಮೀಟರ್. ಟೋಟಲ್ ಎಷ್ಟಾಯ್ತು? 10 ಕಿಲೋಮೀಟರ್. ಅಂತಂದರೆ ಅವನ ಮನೆಯಿಂದ ಕಚೇರಿಗೆ ಇರುವಂತಹ ದೂರ ಎಷ್ಟು? 10 ಕಿಲೋಮೀಟರ್. ಆಪ್ಷನ್ ಸಿ ಇರುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 2019ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಯಾಗಿದೆ. ಒಬ್ಬ ಹುಡುಗ ಪಶ್ಚಿಮಕ್ಕೆ 10 ಕಿಲೋಮೀಟರ್ ನಡೆದು, ಅಂತಂದರೆ ಒಬ್ಬ ಹುಡುಗ ಇದ್ದಾನೆ, ಇಲ್ಲಿ ನಿಂತಾನೆ. ಪಶ್ಚಿಮ ಅಂತಂದರೆ ಯಾವ ಸೈಡ್ ಬರ್ತೈತಿ? ನಮ್ಮದು ಈ ಎಡಗಡೆ ಬರ್ತೈತಿ. ಇಲ್ಲಿವರೆಗೆ ಅವನು 10 ಕಿಲೋಮೀಟರ್ವರೆಗೆ ಪ್ರಯಾಣಿಸುತ್ತಾನೆ. ಬಲಕ್ಕೆ ತಿರುಗಿ ಅಂತಂದರೆ ಈಗ ಅವನ ಮುಖ ಇರೋದು ಈ ಡೈರೆಕ್ಷನ್ದಲ್ಲಿ. ಸೊ ಬಲಕ್ಕೆ ತಿರುಗಿ ಅಂತಂದರೆ ಈ ಸೈಡ್ ತಿರುಗ್ತಾನೆ. ಬಲಕ್ಕೆ ತಿರುಗಿ 5 ಕಿಲೋಮೀಟರ್ವರೆಗೆ ಏನು ಮಾಡ್ತಾನೆ? ಮತ್ತೆ ಪ್ರಯಾಣ ಮಾಡ್ತಾನೆ. ಅಲ್ಲಿಂದ ಮತ್ತೆ ಏನು ಮಾಡ್ತಾನೆ ಅವನು? ಬಲಕ್ಕೆ ತಿರುಗ್ತಾನೆ. ಅಂತಂದರೆ ಈಗ ಡೈರೆಕ್ಷನ್ ಇರೋದು ಈ ಕಡೆ ಮುಖ ಮಾಡಿ, ಅವನ ಬಲಗಡೆ ಸೈಡ್ ಯಾವುದಾಗ್ತೈತಿ? ರೈಟ್ ಸೈಡ್, ಈ ಸೈಡ್ ಆಗ್ತೈತಿ. ಸೊ ಮತ್ತೆ ಅವನು ಏನು ಮಾಡ್ತಾನೆ? ಇಲ್ಲಿಂದ 10 ಕಿಲೋಮೀಟರ್ವರೆಗೆ ನಡೆದು ನಂತರ ಆರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಅಂತಂದರೆ ಈ ಬಿಂದುವಿನಿಂದ ಈ ಬಿಂದುವಿಗೆ ಎಷ್ಟು ದೂರ ಇದ್ದಾನೆ? ಓಕೆ, ಇಲ್ಲಿ ಬಹಳ ಈಸಿ. ಅಂತಂದರೆ ಈ ಡಿಸ್ಟೆನ್ಸ್ ಅಷ್ಟೇ ನಾವು ಏನು ನೋಡ್ಕೋಬೇಕು. ಎಷ್ಟು ಅಂತಂದ್ರೆ ಈಗ ಈ ಡಿಸ್ಟೆನ್ಸನ್ನು ನೋಡ್ಕೋಬೇಕಂತಂದ್ರೆ ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ? 5 ಕಿಲೋಮೀಟರ್ ಇದೆ. ಇದರ ಅಪೋಸಿಟನ್ನು ಎಷ್ಟು ಇರ್ತೈತಿ? 5 ಕಿಲೋಮೀಟರ್ ಇರ್ತೈತಿ. ಬಹಳ ಈಸಿ ಇರ್ತಕ್ಕಂಥದ್ದು. ಹೌದಾ? ಅದಕ್ಕೆ ಸರಿಯಾದಂತಹ ಆನ್ಸರ್ ಆಪ್ಷನ್ ಎ, 5 ಕಿಲೋಮೀಟರ್. ಈ ರೀತಿ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಕೆಲವೊಬ್ಬರು ತಪ್ಪು ಮಾಡ್ತಾರೆ. ಏನಪ್ಪ ಅಂತಂದರೆ ಈ ಎಲ್ಲವುಗಳನ್ನು ಕೂಡಿಸ್ತಾರೆ ಅವರು. ಹೌದಾ? ಎಲ್ಲವುಗಳನ್ನು ಕೂಡಿಸ್ತಾರೆ. ಅಂದರೆ ಇಲ್ಲಿ ಆರಂಭದಿಂದ ಇವನು ಇಲ್ಲಿಗೆ 10 ಕಿಲೋಮೀಟರ್ ಹೋದ, ಇಲ್ಲಿಂದ ಮತ್ತೆ 5 ಕಿಲೋಮೀಟರ್, ಇಲ್ಲಿಂದ ಮತ್ತೆ 10 ಕಿಲೋಮೀಟರ್ ಅಂತಂದ್ರೆ ಎಷ್ಟಾಗ್ತಿದ್ದು? ಟೋಟಲ್ 25 ಕಿಲೋಮೀಟರ್ ಹೋದ ಅಂಥೇಳಿ ನಿಮ್ಮ ಒಬ್ಬೊಬ್ಬರ ಮೈಂಡ್ ಸೆಟ್ನಲ್ಲಿ ಇರ್ತೈತಿ. ಸೊ ಅವನು ಹೆಂಗೆ ಸುತ್ತಿ ಹೋದ್ರೂ ಸಹ ನಾವೇನು ಮಾಡಬೇಕಾಗಿದೆ? ಟೋಟಲ್ ನಡುವಿನ ಶಾರ್ಟ್ಕಟ್ ಡಿಸ್ಟೆನ್ಸ್ ಎಷ್ಟಿದೆ ಅದಷ್ಟೇ ನಾವು ಏನು ಮಾಡಬೇಕು? ಪ್ರಶ್ನೆಯಲ್ಲಿ ಟಿಕ್ ಮಾರ್ಕ್ ಮಾಡಬೇಕು. ಉತ್ತರಕ್ಕೆ ಟಿಕ್ ಮಾರ್ಕ್ ಮಾಡಬೇಕು. ಅವ್ನು ಹೆಂಗೆ ಬೇಕಾದಂಗೆ ಸುತ್ತಾಸಿ ಹೋಗಲಿ, ಆದರೆ ನಮ್ಗೆ ಶಾರ್ಟ್ಕಟ್ದಲ್ಲಿ ಹೋಗಿರ್ತಕ್ಕಂಥದ್ದು ಮಾತ್ರ ಏನು ಮಾಡಬೇಕು? ನಾವು ಟಿಕ್ ಮಾರ್ಕ್ ಮಾಡಬೇಕಾಗ್ತತಿ. ನೆಕ್ಸ್ಟ್ ಪ್ರಶ್ನೆ 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಮುಂಬೈಗೆ ಪ್ರತಿ 5 ಗಂಟೆಗಳಿಗೊಮ್ಮೆ ವಿಮಾನ ಸೌಲಭ್ಯವಿದೆ. ಅಂತಂದರೆ ಮುಂಬೈಗೆ ಏನಪ್ಪ ಅಂತಂದ್ರೆ 5 ಗಂಟೆಗಳಿಗೆ ಒಮ್ಮೆ
ವಿಮಾನ ಸೌಲಭ್ಯ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೊನೆಯ ವಿಮಾನವು ಮುಂಬೈಗೆ 25 ನಿಮಿಷ ಮುಂಚೆ ಹೋಗಿದೆ ಅಂತಂದರೆ ಒಂದು ವಿಮಾನ ಈಗ ಆಲ್ರೆಡಿ ಹೋಗಿದೆ, ಅದು ಎಷ್ಟು ನಿಮಿಷ ಮುಂಚೆ ಹೋಗಿದೆ? 25 ನಿಮಿಷ ಮುಂಚೆನೇ ಹಾರಾಟ ಮಾಡಿದೆ ಎಂದಾದರೆ ಪ್ರಸ್ತುತ ಸಮಯವು 10:45 ಅಂತಂದರೆ ಬೆಳಗಿನ 10:45 ಆಗೈತಿ ಈಗ ಆಲ್ರೆಡಿ ಟೈಮ್. ಹಾಗಾದರೆ ಮುಂಬೈಗೆ ಮುಂಬೈ ಇರುವ ಮುಂದಿನ ವಿಮಾನ ಎಷ್ಟು? ಹಾಗಾದರೆ ಮುಂದಿನ ಆಗಬೇಕದು. ಮುಂದಿನ ಮುಂಬೈಗೆ ಇರುವಂತಹ ವಿಮಾನ ಎಷ್ಟು ಗಂಟೆಗಿದೆ ಅಂತ ಹೇಳಿ ಕೇಳ್ಯಾರೆ. ಈಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ? 10:45 ಆಗಿದೆ. ಇದಕ್ಕಿಂತ 25 ನಿಮಿಷ ಮುಂಚೆ ಒಂದು ವಿಮಾನ ಹೋಗಿದೆ ಅಂತಂದರೆ ಎಷ್ಟು ಗಂಟೆಗೆ ಹೋಗಿದೆ ಅದು ವಿಮಾನ ಅನ್ನೋದನ್ನು ನಮಗೆ ಟೈಮ್ ಕಂಡು ಹಿಡ್ಕೋಬೇಕು. ಸೊ 45 ನಿಮಿಷದಲ್ಲಿ 25 ನಿಮಿಷ ಹೋತಂದರೆ ಎಷ್ಟು ಉಳಿತೈತಿ? 20 ನಿಮಿಷ ಅಂತಂದರೆ ಎಷ್ಟಕ್ಕೆ ಹೋಗಿದೆ ಒಂದು ವಿಮಾನ ಈಗ ಆಲ್ರೆಡಿ 10 ಗಂಟೆ 25 ನಿಮಿಷಕ್ಕೆ ಒಂದು ವಿಮಾನ ಈಗ ಆಲ್ರೆಡಿ ಹೋಗಿದೆ. ನಮಗೇನು ಹೇಳ್ಯಾರ ಅವರು? ಒಂದು ಮೊದಲನೇ ವಾಕ್ಯದಲ್ಲಿ ಏನು ಹೇಳ್ಯಾರ? ಮುಂಬೈಗೆ ಪ್ರತಿ 5 ಗಂಟೆಗಳಿಗೊಮ್ಮೆ ವಿಮಾನ ಸೌಲಭ್ಯವಿದೆ ಅಂತಂದ್ರೆ ಈಗ 10 ಗಂಟೆ 20 ನಿಮಿಷ ಆದಮೇಲೆ 10 ಗಂಟೆ 20 ನಿಮಿಷಕ್ಕೆ ಒಂದು ವಿಮಾನ ಹೋಗಿದೆ ಅಂತಂದ್ರೆ ಇದಾದ ನಂತರ 5 ಗಂಟೆ ನಂತರ ಒಂದು ವಿಮಾನ ಇದೆ ಇದರ ಅರ್ಥ. ಅಂತಂದರೆ ಇದಕ್ಕೆ ಏನು ಮಾಡ್ಕೋಬೇಕು? ಈಗ ನಾವು 10 ಗಂಟೆ 20 ನಿಮಿಷಕ್ಕೆ 5 ಗಂಟೆಗಳನ್ನು ಸೇರಿಸ್ಕೋಬೇಕು. ಓಕೆ, 5 ಗಂಟೆ ನಂತರ ಇದೆ ಅಂತ ಹೇಳಿ ಅದ್ರ ಸಲುವಾಗಿ 5 ಗಂಟೆ ನಂತರ ಯಾವ ಟೈಮ್ ಆಗ್ತೈತಿ? 20ಕ್ಕೆ 20 ಅಂತಂದರೆ ಇಲ್ಲಿ 15 ಗಂಟೆ 20 ನಿಮಿಷಕ್ಕೆ 15 ಗಂಟೆ 20 ನಿಮಿಷ ಅಂತಂದರೆ ಎಷ್ಟಾಯ್ತು? 15 ಗಂಟೆ 20 ನಿಮಿಷದಲ್ಲಿ ನಾವೇನು ಮಾಡಬೇಕು? 12 ಕಳಿಬೇಕು. ಇದು 24 ಅವರ್ಸ್ದು ಟೈಮ್ ಆಯ್ತು. ಇದು 24 ಗಂಟೆಯ ಟೈಮ್ ಆಯಿತು. ನಮಗೆ 12 ಗಂಟೆ ಟೈಮ್ನಲ್ಲಿ ಇಲ್ಲಿ ಕೇಳ್ಯಾರವರು. ಆದ್ದರಿಂದ ಏನು ಮಾಡಬೇಕು? ಇಲ್ಲಿ 15 ಗಂಟೆ 20 ನಿಮಿಷದಲ್ಲಿ 12 ಗಂಟೆಯನ್ನು ತೆಗೆದ್ವಿ ಅಂತಂದ್ರೆ ಎಷ್ಟು ಉಳಿತೈತಿ? 15ರಲ್ಲಿ 12 ಹೊತ್ತಂತಂದ್ರೆ 3 ಗಂಟೆ 20 ನಿಮಿಷಕ್ಕೆ ಮುಂದಿನ ವಿಮಾನ ಇದೆ. ಸೊ 3 ಗಂಟೆ 20 ನಿಮಿಷ ನಮಗೆ ಆಪ್ಷನ್ದಲ್ಲಿ ಡಿ ಇದರೊಳಗಿದೆ. ಆಪ್ಷನ್ ಡಿ ಇರುವಂಥ ಇದಕ್ಕೆ ಸರಿಯಾದಂತಹ ಉತ್ತರ. ಭಾಳ ಈಸಿ ಇರ್ತಾವೆ. ಏನು ಮಾಡಬೇಕು? ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಈಸಿಯಾಗಿ ಎಲ್ಲ ಲೆಕ್ಕಗಳನ್ನು ಬಿಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ 2016ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಒಂದು ರಸ್ತೆ ಪಕ್ಕದ ರೆಸ್ಟೋರೆಂಟ್ನಿಂದ ಮಧ್ಯಾಹ್ನ 1 ಗಂಟೆಗೆ 2 ಕಾರುಗಳು ಹೊರಡುತ್ತವೆ ಅಂತಂದರೆ ಮಧ್ಯಾಹ್ನದ 1 ಗಂಟೆ ಆಗಿದೆ. ಒಂದು ರೆಸ್ಟೋರೆಂಟ್ ಇದೆ ಇಲ್ಲಿ. ಈ ರೆಸ್ಟೋರೆಂಟ್ದಿಂದ ಮಧ್ಯಾಹ್ನ 1 ಗಂಟೆಗೆ 2 ಕಾರುಗಳು ಹೊರಡ್ತಾವೆ. ಅವುಗಳಲ್ಲಿ ಒಂದು ಕಾರು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಪೂರ್ವ ದಿಕ್ಕಿಗೆ ಹೋಗ್ತೈತಿ ಅಂತಂದರೆ ಇಲ್ಲಿಂದ ಒಂದು ಪೂರ್ವ ದಿಕ್ಕಿಗೆ ಒಂದು ಹೋಗ್ತೈತಿ ಕಾರು. ಅದರ ಸ್ಪೀಡ್ ಎಷ್ಟಿದೆ? 60 km/h ಇದೆ. ಅದೇ ರೀತಿ ಮತ್ತು ಇನ್ನೊಂದು ಕಾರು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ದಿಕ್ಕಿಗೆ ಹೋಗ್ತೈತಿ ಅಂತಂದ್ರೆ ಈ ಸೈಡ್ ಒಂದು ಏನು ಮಾಡ್ತೈತಿ? ಕಾರ್ ಹೋಗ್ತೈತಿ. ಇದ್ರ ಸ್ಪೀಡ್ ಎಷ್ಟು ಇರ್ತೈತಿ? 40 km/h ಇರ್ತೈತಿ. ಒಂದು ನೇರವಾದ ಹೆದ್ದಾರಿಯಲ್ಲಿ ಚಲಿಸುತ್ತವೆ ಅಂದರೆ ಒಂದು ನೇರವಾಗಿರ್ತಕ್ಕಂಥ ಇದು ಒಂದು ಹೆದ್ದಾರಿ ಆಗಿದೆ. ಯಾವ ಸಮಯದಲ್ಲಿ 2 ಕಾರುಗಳು ಒಂದಕ್ಕೊಂದು 350 ಕಿಲೋಮೀಟರ್ ಅಂತರದಲ್ಲಿ ಇರುತ್ತವೆ ಅಂತಂದರೆ ಇದು ಇದೇ ರೀತಿ ಚಲಿಸ್ತಾ ಇರ್ತೈತಿ. ಒಂದು ಕಾರು ಪೂರ್ವ ದಿಕ್ಕಿಗೆ, ಇನ್ನೊಂದು ಕಾರು ಪಶ್ಚಿಮ ದಿಕ್ಕಿಗೆ ಚಲಿಸ್ತಾ ಇರ್ತೈತಿ. ಸೊ ಇದೇ ರೀತಿ ಚಲಿಸ್ತಾ ಅವುಗಳ ಡಿಸ್ಟನ್ಸ್ ಎಷ್ಟು ಆಗಬೇಕು? 350 ಕಿಲೋಮೀಟರ್ ಆಗಬೇಕು. ಸೊ 350 ಕಿಲೋಮೀಟರ್ ಡಿಸ್ಟನ್ಸ್ ಆದಾಗ ಎಷ್ಟು ಗಂಟೆ ಆಗಿರ್ತೈತಿ ಅಂತೇಳಿ ಕೇಳ್ಯಾರ. ಈಗ ಆಲ್ರೆಡಿ ಅವು 2 ಕಾರುಗಳು ಹೊರಟಿದಾಗ ಮಧ್ಯಾಹ್ನದ 1 ಗಂಟೆ ಆಗಿದೆ. ಓಕೆ, ಸೊ ಇದನ್ನು ಯಾವ ರೀತಿ ಬಿಡಿಸ್ಬೇಕು? ಇಲ್ಲಿ ಟೋಟಲ್ ಈಗ 2 ಕಾರುಗಳು ಸೇರಿಸಿ 1 ಗಂಟೆಯಲ್ಲಿ ಎಷ್ಟು ದೂರ ಪ್ರಯಾಣ ಮಾಡ್ತವೆ ಅವು? ಈಗ 1 ಗಂಟೆಯಲ್ಲಿ ಇದು 60, ಇದು 1 ಗಂಟೆಯಲ್ಲಿ 40 ಅಂತಂದರೆ 2 ಸೇರಿ 1 ಗಂಟೆಯಲ್ಲಿ 100 ಕಿಲೋಮೀಟ್ರ್ ಹೋಗ್ತವೆ ಅವು. 2 ಸೇರಿ 1 ಗಂಟೆಯಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ತವೆ? 100 ಕಿಲೋಮೀಟ್ರ್ ಪ್ರಯಾಣ ಮಾಡ್ತವೆ, ಹೌದಲ್ವಾ? ಸೊ ಈ ಕಡೆಯಿಂದ ಇದು 60 ಕಿಲೋಮೀಟ್ರ್ ಹೋಗ್ತೈತಿ, ಇದು 40 ಕಿಲೋಮೀಟ್ರ್ ಹೋಗ್ತೈತಿ 1 ಗಂಟೆ ಒಳಗೆ. ಸೊ ಎರಡು ಅಂತರ ಎಷ್ಟಾಯ್ತು? 100 ಕಿಲೋಮೀಟ್ರ್ ಆಯ್ತು. 1 ಗಂಟೆಯಲ್ಲಿ 100 ಕಿಲೋಮೀಟ್ರ್ ಚಲಿಸ್ತಾವು ಅವು 2 ಕೂಡಿ. ಅದೇ ರೀತಿ 1 ಗಂಟೆಯಲ್ಲಿ ಇಷ್ಟಾಯ್ತು. ನೆಕ್ಸ್ಟ್ 2 ತಾಸು ಅವು ಪ್ರಯಾಣ ಮಾಡಿದ್ವು ಅಂತಂದ್ರೆ ಎಷ್ಟು ದೂರ ಓಡಿದ ಹಾಗೆ ಆಯ್ತು? 200 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಯ್ತು. ನೆಕ್ಸ್ಟ್ 3 ಗಂಟೆ ಪ್ರಯಾಣ ಮಾಡಿದಾಗ ಎಷ್ಟು ಡಿಸ್ಟೆನ್ಸ್ ಆಗ್ತೈತೆ ಅವ್ರದ್ದು? 300 ಕಿಲೋಮೀಟ್ರ್ ಆಗ್ತೈತಿ. ಅದೇ ರೀತಿ ಅವ್ರು ಕೇಳ್ತಕ್ಕಂಥದ್ದು 350 ಕಿಲೋಮೀಟ್ರ್ ಡಿಸ್ಟೆನ್ಸ್ ಕೇಳ್ಯಾರೆ. ಹಾಗಾದರೆ ಈಗ ನಮಗೆ
ನೆಕ್ಸ್ಟ್ 3 ಗಂಟೆ ಆಯ್ತು, ಇದೊಂದು ಗಂಟೆ 3 ಗಂಟೆ ಆಯ್ತು. ಈಗ ನೆಕ್ಸ್ಟ್ ಮತ್ತೊಂದು ಗಂಟೆ ಸೇರಿಸ್ಕೋದು ಬೇಡ. ಯಾಕಂತಂದರೆ ನಮಗೆ ಬೇಕಾಗಿರೋದು 50 ಕಿಲೋಮೀಟ್ರ್ ಮಾತ್ರ. ಅಂತಂದ್ರೆ ಮುಂದಿನ ಅರ್ಧ ಗಂಟೆಗಳನ್ನ ಮಾತ್ರ ನಾವು ತಗೊಳ್ಳೋಣ. ಅರ್ಧ ಗಂಟೆಯಲ್ಲಿ ಅವು 50 ಕಿಲೋಮೀಟ್ರ್ ಚಲಿಸ್ತವೆ. ಅಂತಂದರೆ ಎಷ್ಟು ಆಯ್ತು, ಒಟ್ಟಾರೆ 350 ಕಿಲೋಮೀಟ್ರ್ ಆಯ್ತು. ಹಾಗಾದರೆ ಅವುಗಳಿಗೆ ಸಮಯ ಎಷ್ಟು ಬೇಕಾಯ್ತು, 1 ಗಂಟೆ, ಇದೊಂದು ಗಂಟೆ, ಸೊ ಇದು ಅರ್ಧ ಗಂಟೆ. ಅಂತಂದರೆ ಒಟ್ಟಾರೆ ಅವರಿಗೆ 3.5 ಗಂಟೆ ಬೇಕಾಯ್ತು. 3.5 ಗಂಟೆಯಲ್ಲಿ ಆ ಎರಡು ಕಾರ್ಗಳ ಡಿಸ್ಟೆನ್ಸ್ ಎಷ್ಟು ಆಗ್ತೈತಿ, 350 ಕಿಲೋಮೀಟ್ರ್ ಆಗ್ತೈತಿ. ಸೊ 3.5 ಗಂಟೆ ಬೇಕು 350 ಕಿಲೋಮೀಟ್ರ್ ಚಲಿಸಲಿಕ್ಕೆ. ಹಾಗಾದರೆ ಈಗ ಮಧ್ಯಾಹ್ನದ 1 ಗಂಟೆ ಆಗಿದೆ. ನೆಕ್ಸ್ಟ್ ಮಧ್ಯಾಹ್ನದ 1 ಗಂಟೆಯ ಮುಂದಿನ 3.5 ಗಂಟೆ ಎಷ್ಟು ಆಗ್ತೈತಿ ಅದನ್ನು ನಾವು ನೋಡ್ಕೋಬೇಕು. ಈಗ 1 ಗಂಟೆ ಆಗಿದೆ ಅಂತಂದರೆ ಇದರಲ್ಲಿ ನಾವು 3.5 ಗಂಟೆಯನ್ನು ಸೇರಿಸ್ಬೇಕು. ಎಷ್ಟು ಆಗ್ತೈತಿ, ಈ 1 ಗಂಟೆ ಅದರಲ್ಲಿ 3.5 ಗಂಟೆ ಸೇರಿಸಿದ್ವಿ ಅಂತಂದ್ರೆ ಎಷ್ಟಾಯ್ತು, 4.5 ಗಂಟೆ. 4.5 ಗಂಟೆಯನ್ನು ನಾವು ಯಾವ ರೀತಿ ಬರಿತೇವೆ, 4:30 ಮಧ್ಯಾಹ್ನದ ಅಂತಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ. ಪ್ರಶ್ನೆ ಬಹಳ ಈಸಿ ಇರ್ತವೆ, ಸೊ ಕ್ಲಿಯರ್ ಆಗಿ ತಿಳ್ಕೊಬೇಕು ಅಷ್ಟೇ. ಮುಂದಿನ ಪ್ರಶ್ನೆ 2017ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ, ಎ, ಬಿ ಮತ್ತು ಸಿ ಒಂದು ವ್ಯವಹಾರವನ್ನು ಆರಂಭಿಸುತ್ತಾರೆ. ಅಂತಂದರೆ ಇಲ್ಲಿ 3 ಜನ ವ್ಯಕ್ತಿಗಳಿದ್ದಾರೆ. ಸೊ ಮೊದಲನೇ ವ್ಯಕ್ತಿ ಎ, ಆಮೇಲೆ ಬಿ, ಆಮೇಲೆ ಸಿ. ಬಿಯ ಬಂಡವಾಳವು ಎನ ಬಂಡವಾಳಕ್ಕಿಂತ 3 ಪಟ್ಟು ಅಂತ ಹೇಳ್ಯಾರೆ. ಅಂತಂದರೆ ಬಿಯ ಬಂಡವಾಳವು ಎನ ಬಂಡವಾಳಕ್ಕಿಂತ, ಅಂತಂದರೆ ಸಪೋಸ್ ಇಲ್ಲಿ ಎಯ ಬಂಡವಾಳ ಎಕ್ಸ್ ಆಗಿತ್ತಂತಂದ್ರೆ ಬಿಯ ಬಂಡವಾಳ ಅವನಕ್ಕಿಂತ 3 ಪಟ್ಟು ಹೆಚ್ಚಿರ್ತೈತೆ, ಅಂತಂದರೆ 3x ಆಗಿರುತ್ತದೆ. ಹಾಗೂ ಸಿನ ಬಂಡವಾಳದ ಅರ್ಧದಷ್ಟು, ಅಂದರೆ ಸಿನ ಬಂಡವಾಳ, ಈಗ ಉದಾಹರಣೆಗೆ ಇಲ್ಲಿ ಸಿಯ ಬಂಡವಾಳ 100 ರೂಪಾಯಿ ಇತ್ತಂತ ತಿಳ್ಕೊಳ್ರಿ. ಸೊ 100 ರೂಪಾಯಿ ಇತ್ತಂದ್ರೆ ಇವನ ಅರ್ಧದಷ್ಟು ಯಾರ್ದಿರ್ತೈತಿ, ಬಿಯ ಬಂಡವಾಳ ಇರ್ತೈತಿ. ಅಂತಂದ್ರೆ 50 ರೂಪಾಯಿ ಬಿನ ಬಂಡವಾಳ ಇರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಇಲ್ಲಿ ಬಿಯ ಬಂಡವಾಳ ನಾವು 3x ಇಟ್ಕೊಂಡೇವಿ. ಸೊ 3x ಅಂತಂದರೆ ಬಿಯ ಬಂಡವಾಳ ಮತ್ತು ಸಿಯ ಬಂಡವಾಳ ಇವ್ರು ಎರಡೂಗಳ ಬಂಡವಾಳಕ್ಕೆ ನಾವು ಹೋಲಿಸಿದ್ವಿ ಅಂತಂದರೆ ಸಿಯ ಬಂಡವಾಳ ಇವನಕ್ಕಿಂತಲೂ ಡಬಲ್ ಆಗಿದೆ. ಅಂತಂದರೆ ಇವನ ಅರ್ಧದಷ್ಟು, ಸಿಯ ಬಂಡವಾಳದ ಅರ್ಧದಷ್ಟು ಯಾರ್ದಿರ್ತೈತಿ, ಬಿಯ ಬಂಡವಾಳ ಇರ್ತೈತೆ ಅಂತ ಹೇಳ್ಯಾರೆ. ಸೊ ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಓದ್ಕೋಬೇಕು, ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಏನು ಹೇಳ್ಯಾರ ಇವರು ಇಲ್ಲಿ ಇರುತ್ತದೆ, ವರ್ಷದ ಅಂತ್ಯದಲ್ಲಿ ಲಾಭವು ರೂಪಾಯಿ 25,000. ಅಂತಂದರೆ ಇವರ ಲಾಭ ಎಷ್ಟಾಗಿದೆ, 1 ವರ್ಷ ಆದಮೇಲೆ 25,000 ರೂಪಾಯಿ ಆಗಿದೆ. ಆದರೆ ಸಿಯ ಲಾಭದ ಪಾಲು ಎಷ್ಟು ಅಂತಂದರೆ ಸಿಗೆ ಎಷ್ಟು ಲಾಭ ಆಯಿತು ಅನ್ನೋದನ್ನು ಕೇಳ್ಯಾರೆ. ಸೊ ಇವರು ಈ ಸಮೀಕರಣವನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕು ಕೂಡಿಸ್ಕೊಂಡು. ಸೊ ಇಲ್ಲಿ ಮೊದಲನೇದಾಗಿ ಎಕ್ಸ್ ಯಾವ ರೀತಿ ಇದೆ ಅದೇ ರೀತಿ ಬರೀಬೇಕು. ನೆಕ್ಸ್ಟ್ 3x ಆಯಿತು. ನೆಕ್ಸ್ಟ್ ಪ್ಲಸ್ 2 3 6x = 25,000. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಈ ಎಲ್ಲ ಎಕ್ಸ್ಗಳನ್ನು ಕೂಡಿಸ್ಬೇಕು. ಎಲ್ಲ ಎಕ್ಸ್ಗಳನ್ನು ಕೂಡಿಸಿದ್ರೆ ಎಷ್ಟಾಗ್ತಾವು, 10x ಆಗ್ತೈತಿ = 25,000 ರೂಪಾಯಿಗಳು. ಈಗ ಇಲ್ಲಿ ಎಕ್ಸ್ 10x ಇದೆ. ಈ 10ನ್ನು ಏನು ಮಾಡ್ಕೋಬೇಕು ನಾವು, = ಆ ಸೈಡ್ ತೊಗೊಂಡು ಹೋದ್ವಿ ಅಂತಂದ್ರೆ ಭಾಗಾಕಾರ ಆಗ್ತೈತೆ ಅದು. ಅಂತಂದರೆ x = 25,000 ಭಾಗಿಲೆ 10 ಆಗ್ತೈತಿ. ಸೊ ಇದೊಂದು 0 ಕ್ಯಾನ್ಸಲ್ ಆಗ್ತೈತಿ, ಮೇಲಿಂದ ಒಂದು 0 ಕ್ಯಾನ್ಸಲ್ ಆಗ್ತೈತಿ. x = ಎಷ್ಟು ಉಳಿತು, 2,500 ಆಗ್ತೈತಿ. ಎಕ್ಸ್ದ ಬೆಲೆ ಎಷ್ಟು ಬಂತು, 2,500. ಈಗ ನಮಗೆ ಕೇಳ್ತಕ್ಕಂಥದ್ದು ಅವರು ಸಿಯ ಒಂದು ಲಾಭಾಂಶವನ್ನು ಕೇಳ್ಯಾರೆ. ಸೊ ಸಿಯ ಲಾಭಾಂಶದ ಒಂದು ನಾವು ಸಮೀಕರಣ ಏನು ಬರ್ಕೊಂಡಿದ್ವಿ, 2 ಬ್ರ್ಯಾಕೆಟ್ 3x ಅಂತೇಳಿ ಬರ್ಕೊಂಡಿದ್ವಿ. ಇಲ್ಲಿ ಏನು ಮಾಡ್ಕೋಬೇಕೀಗ, ಎಕ್ಸ್ ಇದ್ದಲ್ಲಿ 2,500ವನ್ನು ಬೆಲೆಯನ್ನು ತುಂಬಬೇಕು. ಸೊ 2 ಯಾವ ರೀತಿ ಇದೆ ಅದೇ ರೀತಿ ಬರ್ಕೋಬೇಕು. 3 ಗುಂಡ್ಲೆ 2,500ನ್ನು ಬರ್ಕೋತೇವೆ. ಸೊ ಇಲ್ಲಿ ನೆಕ್ಸ್ಟ್ 2 ಯಾವ ರೀತಿ ಇದೆ ಅದೇ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ 25,100 ಅಂತಂದರೆ 2,500 ಗುಂಡ್ಲೆ 3 ಎಷ್ಟು ಆಗ್ತೈತಿ, 25 3 75. ಇವು 2 0ಗೆ 2 0 ಎಷ್ಟು ಬಂತು, 7,500. ಆಮೇಲೆ ಇನ್ನೊಂದು ಏನು ಉಳಿದಿದೆ ಈಗ 2 ಅಂತೇಳಿ ಉಳಿದಿದೆ. ಸೊ 2ಗಳನ್ನ ಗುಣಾಕಾರ ಮಾಡಿದರೆ ಎಷ್ಟು ಆಗ್ತೈತಿ, ಈಗ 2 0 0 2 0 0 2 5 10 ಕೈಲ 1 ಬಂತು. 2 7 14 1 15. ಅಂತಂದರೆ ಟೋಟಲ್ ಆಗಿ ಸಿಗೆ ಸಿಗುವಂತಹ ಲಾಭ ಎಷ್ಟು, 15,000 ರೂಪಾಯಿ. ಆಪ್ಷನ್ ಸಿ ಇರುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ.
ಈಗ ಮುಂದಿನ ಪ್ರಶ್ನೆ 2017ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಬಿಟ್ಟ ಸಂಖ್ಯೆ ಕಂಡುಹಿಡಿಯಿರಿ ಅಂತೇಳಿ ಕೇಳ್ಯಾರೆ. ಸೊ ಇಲ್ಲಿ ಒಂದು ತ್ರಿಭುಜಗಳಿವೆ, ತ್ರಿಭುಜದ ಹೊರಗೆ ಮೂರು ಸಂಖ್ಯೆಗಳಿವೆ, ಆಮೇಲೆ ನಡುವೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ರೀತಿ ಪ್ರಶ್ನೆಗಳು ಬಂದಾಗ ಒಂದು 2 ಟ್ರಿಕ್ಸ್ಗಳನ್ನು ನೀವು ನೆನಪಿಟ್ಕೋಬೇಕು. ತ್ರಿಭುಜದಲ್ಲಿ ಏನಪ್ಪ ಅಂತಂದರೆ ಮೊದಲನೇದಾಗಿ ಅವ್ರು ಏನು ಮಾಡಿರ್ತಾರೆ ಅಂತಂದ್ರೆ ಈ 5 ಮತ್ತು 4 ಗುಣಾಕಾರ ಮಾಡಿ ಕೆಳಗಿರುವಂತಹ ಸಂಖ್ಯೆಯನ್ನು ಭಾಗಾಕಾರ ಮಾಡಿರ್ತಾರೆ. ಇದು ಒಂದು ಟ್ರಿಕ್ಸ್. ಇನ್ನೊಂದು ಏನು ಮೆಥಡನ್ನು ಬಳಸಿರ್ತಾರೆ ಅಂತಂದರೆ 5 ಮತ್ತು 4 ಕೂಡಿಸಿ, ಓಕೆ, 5 ಮತ್ತು 4 ಕೂಡಿಸಿ ಕೆಳಗೆ ಇರುವಂತಹ ಸಂಖ್ಯೆಯನ್ನು ಕಳೆದಿರ್ತಾರೆ. ಅಂತಂದರೆ ಏನು, ಪ್ಲಸ್ ಮಾಡಿ ಮೈನಸ್ ಮಾಡಿರ್ತಾರೆ 1, ಇಲ್ಲ ಅಂತಂದರೆ ಗುಣಾಕಾರ ಮಾಡಿ ಭಾಗಾಕಾರ ಮಾಡಿರ್ತಾರೆ 1. ಸೊ ಇದು ತ್ರಿಭುಜದಲ್ಲಿ ಇರುವಂತಹ ಒಂದು ನೆನಪಿಟ್ಕೋಬೇಕಾಗಿರ್ತಕ್ಕಂತಹ ಮೆಥಡ್. ಓಕೆ, ಸೊ ಇಲ್ಲಿ ಏನು ಮಾಡ್ಯಾರ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಪ್ಲಸ್ ಮಾಡ್ಯಾರೋ, ಪ್ಲಸ್ ಮೈನಸ್ ಮಾಡ್ಯಾರೋ, ಅಥವಾ ಗುಣಾಕಾರ ಭಾಗಾಕಾರ ಮಾಡ್ಯಾರ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಸೊ ಮೇಲಿನ ಸಂಖ್ಯೆ ಇರ್ತಕ್ಕಂಥದ್ದು ಇಲ್ಲಿ 5 ಮತ್ತು 4 ಇವೆ. 5 4 ಎಷ್ಟಾಗ್ತದೆ? 5 4 20 ಆಗ್ತದೆ. 20 ಕೆಳಗಿರುವಂತಹ ಸಂಖ್ಯೆ 2 ಇದೆ. ಸೊ 2ನ್ನು ನಾವು ಭಾಗಾಕಾರ ಮಾಡಿದರೆ ಎಷ್ಟು ಬಂತು? 2 1 2 10 ಅಂತಂದರೆ 10 ಉತ್ತರ ಬಂತು ನಮ್ಮದು. ಸೊ ನಡುವೆ ಬರೆದಿರ್ತಕ್ಕಂಥ ಸಂಖ್ಯೆ 10. ಸೊ ಅದೇ ರೀತಿ ಇರ್ತಕ್ಕಂತಹ ಮುಂದಿನ ಸಂಖ್ಯೆ ಮುಂದಿನ ತ್ರಿಭುಜಕ್ಕೂ ಅಪ್ಲೈ ಆಗಬೇಕು. ಅಂದಾಗ ಮಾತ್ರ ನಾವು 3ನೇ ತ್ರಿಭುಜವನ್ನು ಬಿಡಿಸ್ಲಿಕ್ಕೆ ಹೋಗಬೇಕು. ಸೊ ಇದನ್ನು ಸಹ ಅದೇ ರೀತಿ ಮಾಡಬೇಕು. 3 ಮತ್ತು 8 ಸೈಡ್ನಲ್ಲಿರುವಂಥದ್ದು. 3 8 ಎಷ್ಟು? 24. ಸೊ 24ನ ಕೆಳಗಿರುವಂಥ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು. ಎಷ್ಟು ಬರ್ತೈತಿ? 6 1 6 4 24 ಅಂತಂದರೆ 4 ಉತ್ತರ ಬಂತು ನಮಗೆ. ಸೊ ಇಲ್ಲಿ ನಡುವೆ ಬರೆದಿರ್ತಕ್ಕಂಥದ್ದು ಸಂಖ್ಯೆ 4. ಸೊ ಈಗ 2 ಮೆಥಡ್ಗಳು ನಾವು ಈ 2 ತ್ರಿಭುಜಗಳಿಗೆ ಅಪ್ಲೈ ಮಾಡಿದಾಗ ಈ ಮೆಥಡ್ ಸರಿಯಾಗಿದೆ. ಹಾಗಾದರೆ ನಾವು ಇದಕ್ಕೂ ಅಪ್ಲೈ ಮಾಡಿ ಆನ್ಸರನ್ನು ಪಡ್ಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಎಷ್ಟು? 15 ಇದೆ. 15 ಗುಂಡ್ಲೆ 5 15 5 ಎಷ್ಟು ಬರ್ತೈತಿ? 15 5 75. ಕೆಳಗಿರುವಂತಹ ಸಂಖ್ಯೆ 3 ಇದೆ. 3ರಿಂದ ಭಾಗಾಕಾರ ಮಾಡಿದ್ವಿ ಅಂತಂದರೆ ಎಷ್ಟು ಬರ್ತೈತಿ? 3 1 3 25 ಎಷ್ಟು ಬಂತು? ಉತ್ತರ 25 ಆನ್ಸರ್. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 25. ಮುಂದಿನ ಪ್ರಶ್ನೆ ಬಹಳ ಈಸಿ ಇರ್ತಕ್ಕಂಥ ಪ್ರಶ್ನೆ. 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಗಡಿಯಾರದಲ್ಲಿ ಸಮಯದ ಬೆಳಿಗ್ಗೆ 9 ಗಂಟೆ ಆಗಿದ್ದರೆ ಗಂಟೆಯ ಮುಳು ಹಾಗೂ ನಿಮಿಷದ ಮುಳಿನ ನಡುವಿನ ಕೋನವು. ಭಾಳ ಈಸಿ ಇರ್ತಕ್ಕಂಥ ಪ್ರಶ್ನೆ. ಒಂದು ಗಡಿಯಾರ ಚಿತ್ರ ತಕ್ಕೊಳ್ಳಿ. ಓಕೆ, ಒಂದು ಗಡಿಯಾರದ ಚಿತ್ರವನ್ನು ತಕ್ಕೊಂಡ್ವಿ ಅಂತಂದ್ರೆ ಸೊ ಬೆಳಗಿನ ಸಮಯ ಎಷ್ಟಾಗಿದೆ? 9 ಗಂಟೆ. 9 ಈ ಸೈಡ್ ಬರ್ತೈತಲ್ವ, ಇಲ್ಲಿ 9, ಇಲ್ಲಿ 12, ಇಲ್ಲಿ 3, ಇಲ್ಲಿ 6. ಅಂದರೆ ಇಲ್ಲಿ ಸಣ್ಣ ಮೂಳ ಎಷ್ಟಕ್ಕಿದೆ? 9ಕ್ಕಿದೆ. ದೊಡ್ಡ ಮೂಳು 12ಕ್ಕಿದೆ. ಸೊ ಇದು ಯಾವ ಕೋನ ಅಂತ ಕೇಳಿದ್ರೆ ಡೆಡ್ ಈಸ್ ಇರ್ತಕ್ಕಂತಹ ಕ್ವಶನ್ನು. ಸೊ ಇದು ಯಾವ ಕೋನ ಬರ್ತೈತಿ? ಇದು ಲಂಬಕೋನ. ಲಂಬಕೋನ ಎಷ್ಟಕ್ಕೆ ಸಮ ಇರ್ತೈತಿ? 90 ಡಿಗ್ರಿಗೆ ಸಮ. ಸೊ ಆಪ್ಷನ್ ಬಿ ಇರ್ತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಸೊ ಇದೇ ಪ್ರಶ್ನೆಯನ್ನು ಅವರು ಈ ರೀತಿ ಕೇಳಿದ್ರು ಅಂತಂದ್ರೆ ಬೆಳಗಿನ 9 ಗಂಟೆ 15 ನಿಮಿಷ ಆಗಿದ್ದರೆ ಸಣ್ಣ ಮುಳು ಮತ್ತು ದೊಡ್ಡ ಮುಳಿನ ಡಿಗ್ರಿ ಎಷ್ಟಿರ್ತಿತ್ತು ಅಂತ ಕೇಳಿದ್ರು ಅಂತಂದ್ರೆ ಈ ರೀತಿ ಮಾಡಬೇಕಾಗ್ತಿತ್ತು ನಾವು. ಸೊ ಇಲ್ಲಿ 9 ಗಂಟೆ ಅಂತಂದ್ರೆ 9 ಗಂಟೆ ಇಲ್ಲಿಗೆ ಬರ್ತೈತಿ, ಸಣ್ಣ ಮೂಳು ಇಲ್ಲಿಗೆ ಬರ್ತೈತಿ, ಇಲ್ಲಿ 12, ಇಲ್ಲಿ 3 ಅಂತಂದ್ರೆ 15 ನಿಮಿಷ ಎಲ್ಲಿಗೆ ಆಗ್ತೈತಿ? ಇಲ್ಲಿವರೆಗೆ ಆಗ್ತೈತಿ. ಸೊ ದೊಡ್ಡ ಮೂಳು ಎಲ್ಲಿಗೆ ಬರ್ತಿತ್ತು? ಇಲ್ಲಿ ಬರ್ತೈತಿ. ಅಂದರೆ ಇದು ಸ್ಟ್ರೇಟ್ ಬಂತು. ಸ್ಟ್ರೇಟ್ ಅಂತಂದ್ರೆ ಯಾವ ಕೋನ್ ಇರ್ತೈತಿ? 180 ಡಿಗ್ರಿಗೆ ಸಮ ಇರ್ತೈತಿ, ಹೌದಲ್ವಾ? ಸೊ 90 ಡಿಗ್ರಿ ನೇರವಾಗಿರ್ತೈತಿ ಈ ರೀತಿ. ಅದೇ ರೀತಿ ಮಧ್ಯಾಹ್ನದ 3 ಗಂಟೆ ಕೇಳಿದ್ರೂ ಸಹ 90 ಡಿಗ್ರಿನ ಆಗ್ತೈತಿ. ಓಕೆ, ಇದೇ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಸೊ ಈ ರೀತಿ ಇರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ಏನು ಮಾಡ್ಕೋಬೇಕು? ನೋಡ್ಕೋಬೇಕು. ಸೊ ಸ್ಟ್ರೇಟ್ ಇತ್ತಂದ್ರೆ 180 ಡಿಗ್ರಿ ಇರ್ತಿತ್ತು. ಸೊ ಇಲ್ಲಿ ನಮಗೆ ಕೇಳಿರ್ತಕ್ಕಂಥದ್ದು 9 ಗಂಟೆ ಅಂತೇಳಿ ಕೇಳ್ಯಾರೆ. ಸೊ ನಮಗೆ ಉತ್ತರ ಆಪ್ಷನ್ ಬಿ 90 ಡಿಗ್ರಿ. ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಒಬ್ಬ ಆಯಾಸಗೊಂಡ ಪೊಲೀಸ್ ಅಧಿಕಾರಿಯು ಒಂದು ದಿನ ರಾತ್ರಿ 10 ಗಂಟೆಗೆ, ಇಲ್ಲಿ ರಾತ್ರಿ ಆಗಬೇಕಾಗಿತ್ತು, ರಾತ್ರಿ 10 ಗಂಟೆಗೆ ನಿದ್ರೆ ಹೋಗುತ್ತಾನೆ. ನಿದ್ರೆ ಹೋಗುವುದಕ್ಕೆ ಮುಂಚೆ ಮಾರನೇ ದಿನ ನಡು ಮಧ್ಯಾಹ್ನಕ್ಕೆ ಅಲಾರಾಮ್ ಇಟ್ಟಿರುತ್ತಾನೆ. ಅಲಾರಾಮ್ ಅವನನ್ನು ಎಚ್ಚರಿಸಿದಾಗ ಅವನು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಿರುತ್ತಾನೆ? ಸೊ ಬಹಳ ಈಸಿ ಇರ್ತಕ್ಕಂತಹ ಪ್ರಶ್ನೆ. ತಿಳ್ಕೊಬೇಕಾಗಿರ್ತಕ್ಕಂತಹ ಪ್ರಶ್ನೆ ಏನು?
ಸೊ ಮೊಟ್ಟ ಮೊದಲನೇದಾಗಿ ನಾವು ಏನು ನೋಡ್ಕೋಬೇಕಿಲ್ಲಿ, ಮಾರನೆಯ ದಿನ ನಡು ಮಧ್ಯಾಹ್ನ ಎಷ್ಟು ಗಂಟೆ ಅನ್ನೋದು ತಿಳ್ಕೊಬೇಕು. ಮಾರನೇ ದಿನ ಅಂತಂದರೆ ನೆಕ್ಸ್ಟ್ ದಿವಸ, ನಡು ಮಧ್ಯಾಹ್ನ ಅಂತಂದರೆ 12 ಗಂಟೆ, ನಡು ಮಧ್ಯಾಹ್ನ ಅಂತಂದರೆ 12 ಗಂಟೆ ಅಂತೇಳಿ ತಿಳ್ಕೊಬೇಕಿಲ್ಲಿ. ಸೊ ಈಗ ಇವನು ಮಲ್ಕೊಂಡಿರೋದು ಎಷ್ಟು ಗಂಟೆಗೆ, ರಾತ್ರಿ 10 ಗಂಟೆಗೆ ಅವನು ಮಲ್ಕೊಂಡಿದ್ದಾನೆ. ರಾತ್ರಿ 10 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಮಲ್ಕೊಂಡ ಅಂತಂದರೆ 2 ತಾಸು ಆಯ್ತು ಇದು, ಹೌದಾ. ರಾತ್ರಿ 10 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಎಷ್ಟು ತಾಸಾತು, 2 ತಾಸಾತು. ಆಮೇಲೆ ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಎಷ್ಟು ತಾಸು ಆಗ್ತೈತಿ, ಮತ್ತೆ 12 ತಾಸು ಆಗ್ತೈತಿ. ಸೊ ಈ 2 ತಾಸು ಈ 12 ತಾಸು ಒಟ್ಟಾರೆ ಎಷ್ಟಾಯ್ತು, 14 ತಾಸು ಆಯ್ತು. ಸೊ ಆಪ್ಷನ್ ಎ ಇರುವಂತಹ ಸರಿಯಾದಂತಹ ಉತ್ತರ ಆಪ್ಷನ್ 14. ಮುಂದಿನ ಪ್ರಶ್ನೆ 2017ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಸೊ ಇಲ್ಲಿ ಒಂದು ಅಕ್ಷರಗಳ ಸೀರೀಸನ್ನು ಕೊಟ್ಟಿದ್ದಾರೆ. ಸೊ ಆ ಅಕ್ಷರಗಳನ್ನು ಯಾವ ರೀತಿ ಬರ್ತಾರೆ ಅನ್ನೋದನ್ನು ನಾವು ನೋಡ್ಕೋಬೇಕು ಮೊಟ್ಟ ಮೊದಲನೇದಾಗಿ. ಸೊ ಆಪ್ಷನ್ಸ್ದಲ್ಲಿ ಮೊದಲನೇ ಅಕ್ಷರ 2 ಇರುವಂತಹ ಅಂತಂದರೆ ಡಬಲ್ ಆಗಿರುವಂಥದ್ದು ಆಪ್ಷನ್ ಬಿದಲ್ಲಿ ಮತ್ತು ಆಪ್ಷನ್ ಡಿದಲ್ಲಿ ಇರುವಂಥದ್ದು ಸೇಮ್ ಇದೆ. ಅಂತಂದರೆ ಮೊದಲನೇ ಅಕ್ಷರ ಜೆ ಇದೆ, ಇಲ್ಲಿಯೂ ಸಹ ಮೊದಲನೇ ಅಕ್ಷರ ಜೆ ಇದೆ ಅಂತಂದರೆ ಇವು ಎರಡುಗಳ ನಡುವಿನ ನಮ್ಮ ಉತ್ತರ ಆಗಲಿರುತ್ತದೆ. ಒಂದು ವೇಳೆ ನಿಮ್ಮ ಎಕ್ಸಾಮ್ದಲ್ಲಿ ನಿಮಗೆ ಟೈಮ್ ಸಿಗಲಿಲ್ಲ, ಇದನ್ನು ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಂತಂದ್ರೆ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಹಾಕಿ ಬರಬೇಡ್ರಿ. ಯಾಕಂತಂದ್ರೆ ಇಲ್ಲಿ ಡಬಲ್ ಇರುವಂತಹವುಗಳು ಏನಿರ್ತಾವಲ್ಲ, ಸೊ ಅದರಲ್ಲಿಯೇ ಒಂದು ಇರ್ತೈತಿ. ನಿಮ್ಮ ಲಕ್ ಸರಿ ಇತ್ತಂತಂದ್ರೆ ನೀವು ಬಿ ಹಾಕಿದ್ರಿ ಅಂತಂದ್ರೆ ನಿಮ್ಮ ಆನ್ಸರ್ ರೈಟ್ ಆಗುವಂಥ ಚಾನ್ಸಸ್ ಇರ್ತೈತಿ. ಸೊ ಒಂದು ಸ್ವಲ್ಪ ಟೆಕ್ನಿಕನ್ನು ಬಳಸಿ ನಾವು ಟಿಕ್ ಮಾರ್ಕನ್ನು ಮಾಡಬೇಕಾಗ್ತೈತಿ. ಸೊ ಈಗ ಮೊಟ್ಟ ಮೊದಲನೇದಾಗಿ ನೋಡ್ಕೊಳ್ಳೋಣ ನಾವಿಲ್ಲಿ. ಸೊ ಮೊದಲು ಇರುವಂಥದ್ದು BTO ಇದೆ, ಅದಾದ ನಂತರ DSQ ಅಂತ ಹೇಳಿದೆ, ಅದಾದ ನಂತರ FRS ಅಂತ ಹೇಳಿದೆ, ಅದಾದ ನಂತರ HQU ಅಂತ ಹೇಳಿದೆ. ಸೊ ಇದನ್ನು ಯಾವ ರೀತಿ ಬರ್ತಾರೆ ಅನ್ನೋದನ್ನು ನಮಗೆ ಗೊತ್ತಾತಂದ್ರೆ ಮುಂದಿನ ನಾವು ಸರಣಿಯನ್ನು ಬರಿಬೋದು. ಸೊ ಇಲ್ಲಿ ನೋಡ್ರಿ ಫಸ್ಟಿಗೆ ಇಲ್ಲಿ ಬರೆದಿರ್ತಕ್ಕಂಥದ್ದು ಬಿ ಇದೆ, ಅದಾದ ನಂತರ ಡಿ ಇದೆ. ಅಂತಂದರೆ ಏನು, ಬಿ ಆದಮೇಲೆ ಸಿ ಒಂದು ಅಕ್ಷರ ಬರ್ತೈತಿ, ಅದನ್ನು ಬಿಟ್ಟು ಡಿ ಬರ್ತಾರೆ. ಅದಾದ ನಂತರ ಡಿ ಆದ ನಂತರ ಇ ಬರ್ತೈತಿ, ಇ ಬಿಟ್ಟು ಎಫ್ ಬರೆದಿದ್ದಾರೆ. ಎಫ್ ಆದ ನಂತರ ಬರುವಂತಹ ಅಕ್ಷರ ಜಿ ಅಕ್ಷರ ಬಿಟ್ಟು ಯಾವ ಅಕ್ಷರ ಬರ್ತಾರೆ, ಎಚ್ ಬರ್ತಾರೆ. ಹಾಗಾದ್ರೆ ನಾವು ಯಾವ ಅಕ್ಷರ ಬರಿಬೇಕೀಗ, ಎಚ್ ಆದಮೇಲೆ ಐ ಅನ್ನು ಬಿಡಬೇಕು, ಜೆ ಅಕ್ಷರನ್ನು ಬರಿಬೇಕು. ಸೊ ನೋಡಿ ಇಲ್ಲಿ ಬಿ ಮತ್ತು ಡಿ ಆಪ್ಷನ್ದಲ್ಲಿ ಒಂದನೇ ಅಕ್ಷರ ಜೇನೇ ಇದೆ. ಸೊ ಹಾಗಾದರೆ ಈಗ ನಾವು ಎರಡನೇ ಅಕ್ಷರವನ್ನು ಸಹ ಕಂಡುಹಿಡಿಬೇಕು. ಎರಡನೇ ಅಕ್ಷರವನ್ನು ಕಂಡುಹಿಡಿದೀವಿ ಅಂತಂದ್ರೆ ಮೂರನೇ ಅಕ್ಷರ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಆಪ್ಷನ್ ಬಿದಲ್ಲಿ ಎರಡನೇ ಅಕ್ಷರ ಪಿ ಇದೆ, ಆಮೇಲೆ ಅದೇ ರೀತಿ ಆಪ್ಷನ್ ಡಿದಲ್ಲಿ ಎರಡನೇ ಅಕ್ಷರ ಆರ್ ಇದೆ, ಹೌದಲ್ವಾ. ಸೊ ಈಗ ಯಾವುದು ಆರ್ ಬರ್ತೈತೋ ಪಿ ಬರ್ತೈತೋ ಅನ್ನೋದನ್ನು ನಮಗೆ ಗೊತ್ತಾತಂದ್ರೆ ಅದೇ ನಮ್ಮ ಆನ್ಸರ್ ಆಗಿರ್ತದೆ. ಸೊ ಇಲ್ಲಿ ಯಾವ ರೀತಿ ಬರ್ತಾರೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಟಿ ಇದೆ, ಇಲ್ಲಿ ಎಸ್ ಇದೆ, ಇಲ್ಲಿ ಆರ್ ಇದೆ, ಇಲ್ಲಿ ಕ್ಯೂ ಇದೆ. ಅಂತಂದ್ರೆ ಏನು, ಇಲ್ಲಿ ಉಲ್ಟಾ ಬರ್ಕೊಂತ ಹೋಗ್ಯಾರ ನೋಡ್ರಿ. ಇಲ್ಲಿ ಕ್ಯೂ ಇದೆ, QRST. ಓಕೆ, ಈಗ ಕ್ಯೂ ಹಿಂದಿನ ಅಕ್ಷರ ಯಾವುದು, ಪಿ ಬರ್ತೈತಿ, ಹೌದಲ್ವಾ. ನೋಡ್ರಿ ಇಲ್ಲಿ PQRSTUV ಈ ರೀತಿ ಬರ್ಕೊಂತ ಹೋಗ್ಯಾರ. ಅಂತಂದರೆ ಇಲ್ಲಿ ಬರ್ತಕ್ಕಂತಹ ಎರಡನೇ ಅಕ್ಷರ ಯಾವುದು, ಪಿ. ಹಾಗಾದರೆ ಆಪ್ಷನ್ಸ್ದಲ್ಲಿ ಬಿ ಆನ್ಸರ್ ಇರುವಂಥದ್ದು ನಮಗೆ ಸರಿಯಾದಂತಹ ಉತ್ತರ. ಮುಂದಿನ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಮುಂದಿನ ಪ್ರಶ್ನೆ 2019ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಸೊ ಇಲ್ಲಿ CMW ಈ ಅಕ್ಷರವನ್ನು ಯಾವ ರೀತಿ ಬರೆದಿದ್ದಾರೆ ಅವರು, DNX ಅಂತ ಹೇಳಿ ಬರ್ತಾರೆ. ಸೊ ಇದು ಯಾವ ರೀತಿ ಬರ್ತಾರೆ ಅನ್ನೋದನ್ನು ನಮಗೆ ಗೊತ್ತಾತಂದ್ರೆ ನಾವು AKU ಅನ್ನು ನಾವು ಇಲ್ಲಿ ಬರಿಬೋದು ಯಾವ ರೀತಿ ಅಂತೇಳಿ. ಸೊ ಇಲ್ಲಿ ಇದನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಸಿ ಇದ್ದದ್ದು ಡಿ ಅಂತ ಹೇಳಿ ಬರ್ತಾರೆ. ಅಂತಂದರೆ ಸಿ ಆದಮೇಲೆ ಡಿ ಬರ್ತಾರೆ. ಎಮ್ ಅಕ್ಷರ ಆದಮೇಲೆ ಯಾವ ಅಕ್ಷರ ಬರ್ತೈತಿ, ಎನ್ ಬರ್ತೈತಿ, ಎನ್ ಬರ್ತಾರೆ. ಡಬ್ಲ್ಯೂ ಅಕ್ಷರ ಆದಮೇಲೆ ಎಕ್ಸ್ ಬರ್ತೈತಿ, ಎಕ್ಸ್ ಬರ್ತಾರೆ. ಅಂತಂದ್ರೆ ಏನು, ಮೊದಲು ಇರುವಂತಹ ಶಬ್ದ ಏನಿದೆಯಲ್ಲ ಅವುಗಳ ಅಕ್ಷರದ ನಂತರದ ಅಕ್ಷರವನ್ನು ಬರ್ತಾರೆ. ಸಿ ಆದಮೇಲೆ ಡಿ, ಎಮ್ ಆದಮೇಲೆ ಎನ್, ಡಬ್ಲ್ಯೂ ಆದಮೇಲೆ ಎಕ್ಸ್. ಈಗ ಅದೇ ರೀತಿ ನಾವು ಸಹ ಇಲ್ಲಿ ಬರಿಬೇಕು. ಎ ಆದಮೇಲೆ ಯಾವ ಅಕ್ಷರ ಬರ್ತೈತಿ, ಬಿ ಬರ್ತೈತಿ. ಅದೇ ರೀತಿ ಕೆ ಆದಮೇಲೆ ಎಲ್ ಬರ್ತೈತಿ. ಅದೇ ರೀತಿ ನೆಕ್ಸ್ಟ್ ಬರುವಂತಹ ಅಕ್ಷರ ಯಾವುದು, ಯು ಆದಮೇಲೆ ಬರುವಂತಹ ಅಕ್ಷರ ವಿ. ಓಕೆ, ಸೊ BLV ಇರುವಂಥದ್ದು ನಮಗೆ ಆಪ್ಷನ್ ಸಿ ಅಲ್ಲಿ ಇರುವಂಥ ಸರಿಯಾದಂಥ ಉತ್ತರ BLV. ಈ ರೀತಿ ಇರತಕ್ಕಂಥ ಪ್ರಶ್ನೆಗಳನ್ನು ಸಹ ಕೇಳುವಂಥ ಚಾನ್ಸಸ್ ಇವೆ ನಿಮ್ಮ ಎಕ್ಸಾಮ್ಗಳಿಗೆ.
ಮುಂದಿನ ಪ್ರಶ್ನೆ 2017ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಒಬ್ಬ ಬ್ಯಾಟ್ಸ್ಮನ್ 9 ಇನ್ನಿಂಗ್ಸ್ಗಳ ನಂತರ ನಿರ್ದಿಷ್ಟ ಸರಾಸರಿಯನ್ನು ಹೊಂದಿರುತ್ತಾನೆ. ತನ್ನ 10ನೇ ಇನ್ನಿಂಗ್ಸ್ನಲ್ಲಿ 100 ರನ್ ಗಳಿಸಿ ತನ್ನ ಸರಾಸರಿಯನ್ನು 8 ರನ್ಗಳಿಗೆ ಹೆಚ್ಚಿಸಿಕೊಳ್ಳುತ್ತಾನೆ. ಹಾಗಾದರೆ ಆತನ ಹೊಸ ಸರಾಸರಿ ಎಷ್ಟು ಅಂತ ಹೇಳಿ ಕೇಳ್ಯಾರೆ. ಸೊ ಈಗ ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ನೋಡ್ಕೋಬೇಕಾಗಿರೋದು, ನಮಗೆ ಸರಾಸರಿ ಎಷ್ಟಿದೆ ಅನ್ನೋದು ನಮಗೆ ನಿಖರವಾಗಿ ಗೊತ್ತಿಲ್ಲ. 10ನೇ ಇನ್ನಿಂಗ್ಸ್ ಆಡಿದ ಮೇಲೆ ಸರಾಸರಿ ನಾವು ಎಷ್ಟು ಇಟ್ಕೊಳ್ಳೋಣ, ಎಕ್ಸ್ ಆಗಿದೆ ಅಂಥೇಳಿ ಸರಾಸರಿಯವನ್ನ ಎಕ್ಸ್ ಅಂಥೇಳಿ ಇಟ್ಕೊಳ್ಳೋಣ. ಈಗ ಅದೇ ರೀತಿ 9ನೇ ಇನ್ನಿಂಗ್ಸ್ ಆಡಿದಾಗ ಎಷ್ಟು ಸರಾಸರಿ ಇದ್ದಂಗಾತು, 10ನೇಯ ಇನ್ನಿಂಗ್ಸದಲ್ಲಿ ಎಷ್ಟು ಸರಾಸರಿ ಇದೆಯೋ ಅದರಲ್ಲಿ 10ನೇಯ ಇನ್ನಿಂಗ್ಸ್ ಆಡಿದ ಮೇಲೆ ಎಷ್ಟು ಸರಾಸರಿ ಹೆಚ್ಚಾಗ್ತೈತೆ ಅಂತ ಹೇಳ್ಯಾರ ಅವರು, 8 ಸರಾಸರಿ ಹೆಚ್ಚತೈತೆ ಅಂತ ಹೇಳ್ಯಾರ. ಅಂತಂದ್ರೆ 9 ಅಂದರೆ ಇದು 10ನೇಯ ಸರಾಸರಿಯಲ್ಲಿ ನಾವು 8 ಸರಾಸರಿಯನ್ನು ಕಳೆದ್ವಿ ಅಂತಂದ್ರೆ 9ನೇ ಸರಾಸರಿಗೆ ಸಮ ಆಗ್ತೈತಿ. ಓಕೆ, ಸೊ ಇದು ಎಕ್ಸ್ ಇರೋದು 10ನೇಯ ಇನ್ನಿಂಗ್ಸ್ ಆಡಿದ ಮೇಲೆ ಆಗುವಂತಹ ಸರಾಸರಿ. ಈಗ 9ನೇ ಇನ್ನಿಂಗ್ಸದ ಸರಾಸರಿ ಹೆಂಗೆ ಕಂಡುಹಿಡಿಬೇಕು, 10ನೇ ಇನ್ನಿಂಗ್ಸದಲ್ಲಿ ಹೆಚ್ಚು ಆಗಿರುವಂತಹ ಸರಾಸರಿಯನ್ನು ನಾವು ಕಳೆದ್ವಿ ಅಂತಂದ್ರೆ 9ನೇ ಇನ್ನಿಂಗ್ಸದ ಸರಾಸರಿ ಸಿಗ್ತೈತಿ. ಓಕೆ, ಇದು 10ನೇ ಇನ್ನಿಂಗ್ಸ್ ಆಡಿದ ಮೇಲೆ ಆಗಿರ್ತಕ್ಕಂಥ ಸರಾಸರಿ ಎಕ್ಸ್, 9ನೇ ಇನ್ನಿಂಗ್ಸ್ ಆಡಿದ ಮೇಲೆ ಆಗಿರ್ತಕ್ಕಂತಹ ಸರಾಸರಿ ಎಕ್ಸ್ ಮೈನಸ್ 8. ಓಕೆ, ಈಗ ಇದನ್ನು ಏನು ಮಾಡ್ಕೋಬೇಕು ನಾವು, ಒಟ್ಟು ರನ್ಗಳಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ 9ನೇ ಇನ್ನಿಂಗ್ಸ್ದಲ್ಲಿರ್ತಕ್ಕಂತಹ ಸರಾಸರಿ ಎಷ್ಟು, -8 + 100. ಸೊ ಇದು ಒಟ್ಟಾರೆ 10 ಇನ್ನಿಂಗ್ಸ್ಗಳು ಆಡಿದ ಮೇಲೆ ಆಗಿರ್ತಕ್ಕಂತಹ ಒಂದು ಸರಾಸರಿ. ಇದು 9 ಇನ್ನಿಂಗ್ಸ್ಗಳು ಆಡಿದಾಗಿರುವಂತಹ ಸರಾಸರಿಯ ಒಟ್ಟು ರನ್ಗಳು, 9 ಇನ್ನಿಂಗ್ಸ್ಗಳ ಒಟ್ಟು ರನ್ಗಳು ಇವು. ಆಮೇಲೆ 10ನೇ ಇನ್ನಿಂಗ್ಸದಲ್ಲಿ ಎಷ್ಟು ರನ್ ತೆಗೆದಾನೆ ಅವನು, 100 ರನ್ ತೆಗೆದಾನೆ. ಸೊ ಇದು 9 ಇನ್ನಿಂಗ್ಸ್ಗಳ ಒಟ್ಟು ರನ್, ಇದು 10ನೇ ಇನ್ನಿಂಗ್ಸದ ರನ್, ಎಲ್ಲ ಕೂಡಿಸಿದರೆ 10 ಇನ್ನಿಂಗ್ಸ್ಗಳ ಒಟ್ಟು ರನ್ಗಳಾಗ್ತಾವೆ. ಓಕೆ, 10 ಇನ್ನಿಂಗ್ಸ್ಗಳ ಒಟ್ಟು ರನ್ಗಳಿಗೆ ಸಮ ಅಂತೇಳಿ ಈ ರೀತಿ ಬರ್ಕೋಬೇಕು. ಸೊ ಇದು 10 ಇನ್ನಿಂಗ್ಸ್ಗಳು ಆಡಿದಾಗ ಆಗಿರ್ತಕ್ಕಂತಹ ರನ್ಗಳು, ಇದು 9 ಇನ್ನಿಂಗ್ಸ್ಗಳು ಮತ್ತು 10ನೇ ಇನ್ನಿಂಗ್ಸ್ದಲ್ಲಿ ಇರ್ತಕ್ಕಂತಹ ರನ್ಗಳನ್ನು ಕೂಡಿಸಿದಾಗ ಆಗುವಂತಹ ರನ್ಗಳಿಗೆ ಸಮ. ಈಗ ಈ ಒಂದು ಇದನ್ನೇನು ಮಾಡ್ಕೋಬೇಕು, ಸಿಂಪ್ಲಿಫಿಕೇಷನ್ ಮಾಡ್ಕೋಬೇಕು ನಾವು. ಸೊ ಸಿಂಪ್ಲಿಫಿಕೇಷನ್ ಯಾವ ರೀತಿ ಮಾಡ್ತೇವೆ, 9 × ಎಕ್ಸ್ 9x ಆಗ್ತೈತಿ, ಮೈನಸ್ 8 × 9 72 ಪ್ಲಸ್ ಇದು 100 = 10x. ಈಗೇನು ಮಾಡ್ಕೋಬೇಕು, -72 ಯಾವ ರೀತಿ ಇದೆ ಅದೇ ರೀತಿ ಬರ್ಕೋಬೇಕು. ನೆಕ್ಸ್ಟ್ ಪ್ಲಸ್ 100 ಯಾವ ರೀತಿ ಇದೆ ಅದೇ ರೀತಿ ಬರ್ಕೋಬೇಕು, = 10x. ಈ 9x ಅನ್ನು ಏನು ಮಾಡ್ಕೋಬೇಕು, ಈ ಸೈಡ್ ತೊಗೊಂಡು ಹೋದ್ವಿ ಅಂತಂದ್ರೆ -9x ಆಗ್ತೈತಿ. ಸೊ ಈಗ ಇದನ್ನು ಬಿಡಿಸಿದ್ವಿ ಅಂತಂದ್ರೆ ಏನಾಗ್ತೈತಿ, ಇಲ್ಲಿ ಮೈನಸ್ಸು ಪ್ಲಸ್ಸು ಮೈನಸ್ ಆಗ್ತೈತಿ. 100ರಲ್ಲಿ 72 ಹೋತಂದ್ರೆ 28 ಉಳಿತೈತಿ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ, ಪ್ಲಸ್ ಇಡಬೇಕು. = 10xದಲ್ಲಿ 9x ಅನ್ನು ಕಳೆದ್ವಿ ಅಂತಂದ್ರೆ 1x ಉಳಿತೈತಿ. ಅಂತಂದ್ರೆ ಎಕ್ಸ್ದ ಬೆಲೆ ಎಷ್ಟು ಬಂತು, +28. ಓಕೆ, ಈಗ ನಮಗೆ ಉತ್ತರ ಸಿಕ್ಕಂಗಾಗಿದೆ. ಏನು ಕೇಳ್ಯಾರವರು, ಇದೇನು 28 ನಮಗೆ ಉತ್ತರ ಬಂದಿದೆಯಲ್ಲ, ಇದು ಏನದು 10ನೇಯ ಇನ್ನಿಂಗ್ಸ್ ಆಡಿದ ಮೇಲೆ ಆಗಿರ್ತಕ್ಕಂತಹ ಸರಾಸರಿ, ಹೌದಲ್ವಾ. ಇಲ್ಲಿ ನಾವು ಅದನ್ನು ಸಮೀಕರಣವನ್ನು ಮಾಡ್ಕೊಂಡಿವಿ. ಏನಂತಂದ್ರೆ 10 ಇನ್ನಿಂಗ್ಸ್ಗಳ ಸರಾಸರಿ ಏನಂತ ಇಟ್ಕೊಂಡಿದ್ವಿ ನಾವು, ಎಕ್ಸ್ ಅಂತ ಇಟ್ಕೊಂಡಿದ್ವಿ. ಸೊ ಎಕ್ಸ್ ಬೆಲೆ 28 ಇರೋದರಿಂದ 10 ಇನ್ನಿಂಗ್ಸ್ಗಳನ್ನು ಆಡಿದ ಮೇಲೆ ಅವನ ಸರಾಸರಿ ಎಷ್ಟಾಯ್ತು, 28 ಆಯ್ತು. ಸೊ ನಮಗೆ ಆಪ್ಷನ್ಸ್ದಲ್ಲಿರೋದು ಆಪ್ಷನ್ ಸಿ 28. ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಯಾಗಿದೆ. ಒಬ್ಬ ಅಂಗಡಿ ಮಾಲೀಕನು 1 ಡಜನ್ಗೆ ₹34ರಂತೆ ಬೀಗಗಳನ್ನು ಕೊಂಡುಕೊಳ್ಳುತ್ತಾನೆ. ಅಂತಂದರೆ ಒಬ್ಬ ಅಂಗಡಿ ಮಾಲೀಕನು ಏನು ಮಾಡ್ತಾನೆ, 1 ಡಜನ್ ಇರ್ತಕ್ಕಂತಹ ಬೀಗಗಳಿಗೆ ಎಷ್ಟು ರೂಪಾಯಿ ಕೊಡ್ತಾನೆ, ಅವನು ₹34 ಕೊಟ್ಟು ಕೊಂಡ್ಕೊಂಬರ್ತಾನೆ. ಹಾಗೂ ಡಜನ್ಗೆ ₹52ರಂತೆ ಅವುಗಳನ್ನು ಮಾರಾಟ ಮಾಡುತ್ತಾನೆ. ಆಮೇಲೆ ಅವನು 1 ಡಜನ್ ಬೀಗಗಳಿಗೆ ಏನು ಮಾಡ್ತಾನೆ, ಎಷ್ಟು ರೂಪಾಯಿಗೆ ಮಾರ್ತಾನೆ, ಅವನು ₹52ಗಳಿಗೆ ಮಾರಾಟ ಮಾಡ್ತಾನೆ. ₹900 ಗಳಿಸಲು ಅವನು ಎಷ್ಟು ಬೀಗಗಳನ್ನು ಮಾರಾಟ ಮಾಡಬೇಕಾಗುತ್ತದೆ. ಸೊ ಇದನ್ನು ಯಾವ ರೀತಿ ಮಾಡ್ಕೋಬೇಕು, ಮೊಟ್ಟ ಮೊದಲನೇದಾಗಿ ಅವನು 1 ಬೀಗ ಮಾರಿದಾಗ ಅವನಿಗೆ ಎಷ್ಟು ರೂಪಾಯಿ ಲಾಭ ಆಗ್ತೈತೆ ಅನ್ನೋದನ್ನು ನಾವು ಪಡ್ಕೋಬೇಕಿಲ್ಲಿ. ಸೊ ಅದನ್ನು ಯಾವ ರೀತಿ ಪಡ್ಕೋತೀವಿ ನಾವು,
ಮೊಟ್ಟ ಮೊದಲನೇದಾಗಿ ಅವನು ಮಾರಿದಂತಹ 52 ರೂಪಾಯಿಗೆ ಮಾರ್ತಾನೆ, ಕೊಂಡುಕೊಂಡು ಬರುವಂಥದ್ದು 34 ರೂಪಾಯಿ ಅಂತಂದರೆ ಎಷ್ಟು ಲಾಭ ಆಯ್ತು ಅವನಿಗೆ? 18 ರೂಪಾಯಿ ಲಾಭ ಆಯ್ತು. ಎಷ್ಟರ ಮೇಲೆ? 1 ಡಜನ್ ಬೀಗಗಳ ಮೇಲೆ 18 ರೂಪಾಯಿ ಆಯ್ತು. ಹಾಗಾದರೆ ಒಂದು ಬೀಗವನ್ನು ಮಾರಿದಾಗ ಎಷ್ಟು ರೂಪಾಯಿ ಬರ್ತೈತೆ ಅವನಿಗೆ, ಅದು ನಮಗೆ ಗೊತ್ತಾಗಬೇಕು. ಸೊ ಅದನ್ನು ಯಾವ ರೀತಿ ಮಾಡ್ಕೋಬೇಕು? ಟೋಟಲ್ ಅವನಿಗೆ 18 ರೂಪಾಯಿ ಏನಾಗ್ತಾ ಇದೆ? ಲಾಭ ಆಗ್ತಾ ಇದೆ. ಸೊ ಒಂದು ಡಜನ್ದಲ್ಲಿ ಬೀಗ ಇರುವುದು 12. ಸೊ ಇವು ಎರಡುಗಳನ್ನು ಭಾಗಾಕಾರ ಮಾಡಿದ್ವಿ ಅಂತಂದ್ರೆ ಎಷ್ಟು ಬರ್ತೈತಿ ನಮಗೆ? 1.5 ಬರ್ತೈತಿ. ಅಂತಂದ್ರೆ 12 1.5 18 ಬರ್ತೈತಿ. ಅಂತಂದರೆ ಒಂದು ಬೀಗವನ್ನು ಮಾರಿದಾಗ ಅವನಿಗೆ ಆಗುವಂತಹ ಲಾಭ 1.5 ರೂಪಾಯಿ, ಅಂತಂದರೆ 1.5 ರೂಪಾಯಿ ಲಾಭ ಆಗ್ತೈತೆ ಅವನಿಗೆ. ಸೊ ಈಗ ಏನು ಮಾಡ್ಕೋಬೇಕು? ಅವನಿಗೆ ಎಷ್ಟು ಲಾಭ ಗಳಿಸಬೇಕಾಗಿದೆ? ಎಷ್ಟು ರೂಪಾಯಿ ಗಳಿಸಬೇಕಾಗಿದೆ? 900 ರೂಪಾಯಿ ಗಳಿಸಬೇಕಾಗಿದೆ. ಸೊ ಒಂದು ಬೀಗಕ್ಕೆ ಅವನಿಗೆ ಆಗುವಂಥ ಲಾಭ 1 ಪಾಯಿಂಟ್ ಆದರೆ 900 ಗಳಿಸಲಿಕ್ಕೆ ಎಷ್ಟು ಬೀಗ ಮಾರಬೇಕು ಅಂಥೇಳಿ ಇದರ ಅರ್ಥ ಇದು. ಓಕೆ, ಸೊ 1.5 ಇರುವಂಥದ್ದು ಪಾಯಿಂಟನ್ನು ಈಗ ಕ್ಯಾನ್ಸಲ್ ಮಾಡಿ 15 ಅಂತೇಳಿ ತಿಳ್ಕೊಳ್ಳಿ. ಸೊ 15 ಒಂದಲೇ ಆಗ್ತೈತಿ, 15 ಒಂದಲೇ, ಆಮೇಲೆ 15 60 15 60 ಎಷ್ಟು? 900 ಆಗ್ತೈತಿ, 60 ಆಗ್ತದೆ. ಸೊ ಈ ಪಾಯಿಂಟನ್ನು ನಾವಿಲ್ಲಿ ತೆಗೆದು ಲೆಕ್ಕ ಮಾಡಿರೋ ಕಾರಣದಿಂದ ಇಲ್ಲಿ ಒಂದು ಪಾಯಿಂಟಕ್ಕೆ ಒಂದು 0ಯನ್ನು ಎಕ್ಸ್ಟ್ರಾ ಸೇರಿಸಬೇಕು. ಎಷ್ಟಾಗ್ತೈತಿ? ಇದು 600 ಆಯ್ತು. ಹಾಗಾದರೆ ಅವನು 600 ಬೀಗಗಳನ್ನು ಮಾರಿದಾಗ ಅವನಿಗೆ ಎಷ್ಟು ರೂಪಾಯಿ ಬರ್ತಾವು? 900 ರೂಪಾಯಿ ಬರ್ತಾವು. ಸೊ ಆಪ್ಷನ್ ಬಿ ಇರುವಂಥದ್ದು ನಮಗೆ ಸರಿಯಾದಂಥ ಉತ್ತರ. ಮಿತ್ರರೇ, ಈ ರೀತಿ ಇರ್ತಕ್ಕಂತಹ ಲೆಕ್ಕಗಳು ಒಂದು ಸ್ವಲ್ಪ ಕ್ಲಿಷ್ಟ ಇರ್ತಾವೆ, ಪ್ರಾಕ್ಟೀಸ್ ಮಾಡಿದ್ರೆ ಬರ್ತಾವೆ. ಸೊ ನಿಮಗೆ ತಿಳಿಲಿಲ್ಲ ಅಂತಂದರೆ ಇನ್ನೊಂದು ಸಲ ರಿಪೀಟ್ ಮಾಡಿ ನೋಡಿ, ಆಮೇಲೆ ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ನೋಡೋದೇ ಮಾಡಲಿಕ್ಕೆ. ಓಕೆ, ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಆದರೆ ನಾವು ಇದನ್ನು ತಿಳ್ಕೊಂಡಿವಿ ಅಂತಂದ್ರೆ ಭಾಳ ಈಸಿ. ಒಂದು ಉದ್ಯಾನವನದಲ್ಲಿ ಗುಲಾಬಿ ಗಿಡಗಳು ಮತ್ತು ಸೂರ್ಯಕಾಂತಿ ಗಿಡಗಳ ಸಂಖ್ಯೆ 3:5 ಅಂತಂದರೆ ಒಂದು ಉದ್ಯಾನವನದಲ್ಲಿ ಗುಲಾಬಿ ಹೂಗಳಿದಾವೆ, ಅದರ ಜೊತೆಗೆ ಯಾವಿದಾವು? ಸೂರ್ಯಕಾಂತಿ ಇದಾವೆ. ಸೊ ಇವುಗಳ ಅನುಪಾತವನ್ನು ಯಾವ ರೀತಿ ಕೊಟ್ಟಾರವರು? ಗುಲಾಬಿ ಹೂವಿನ ಅನುಪಾತ 3 ಇದೆ, ಆಮೇಲೆ ಸೂರ್ಯಕಾಂತಿ ಹೂವಿನ ಅನುಪಾತ 5 ಇದೆ ಅಂಥೇಳಿ ಕೊಟ್ಟಾರೆ. ಉದ್ಯಾನವನದಲ್ಲಿರುವ ಸೂರ್ಯಕಾಂತಿ ಗಿಡಗಳ ಸಂಖ್ಯೆ ಅಂತಂದರೆ ಈ ಸೂರ್ಯಕಾಂತಿ ಗಿಡಗಳ ಸಂಖ್ಯೆ ಎಷ್ಟಿದಾವು? 25 ಇದಾವೆ ಅಂಥೇಳಿ ಕೊಟ್ಟಾರೆ. 25 ಆದರೆ ಅಲ್ಲಿನ ಗುಲಾಬಿ ಹೂಗಳ ಗಿಡಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರೆ. ಅಂತಂದರೆ ಈ ಗುಲಾಬಿ ಹೂವುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರೆ. ಸೊ ಇದನ್ನು ಯಾವ ರೀತಿ ಮಾಡ್ಕೋಬೇಕು? ಇವುಗಳ ಅನುಪಾತ ಅಂತೂ ನಮಗೆ ಸಿಕ್ಕಿದೆ. ಗುಲಾಬಿ ಹೂವಿನ ಅನುಪಾತ 3, ಸೂರ್ಯಕಾಂತಿ ಹೂವಿನ ಅನುಪಾತ 5. ಸೊ ಇವುಗಳ ಓರೆ ಗುಣಾಕಾರ ಮಾಡಬೇಕು ನಾವು. ಓರೆ ಗುಣಾಕಾರ ಮಾಡಿದಾಗ ಏನಾಗ್ತೈತಿ? ಇದು 5x. ಸೊ ಇದು ಎಕ್ಸ್ ಅಂತ ಹೇಳಿ ಇಟ್ಕೊಳ್ಳಿ. ಸೊ ಇದನ್ನು ಈ ರೀತಿ ಗುಣಾಕಾರ ಮಾಡಿದ್ವಿ ಅಂತಂದ್ರೆ 5x ಆಗ್ತದೆ. 5x ಯಾವುದಕ್ಕೆ ಸಮ ಆಗಿರ್ತದೆ? 3 × 25ಕ್ಕೆ ಸಮ. ಅಂತಂದರೆ ಈ ರೀತಿ ಓರೆ ಗುಣಾಕಾರ 3 25ಕ್ಕೆ. ಸೊ ಈಗ ನಾವು 5x ಯಾವ ರೀತಿ ಇದೆ ಅದೇ ರೀತಿ ಬರ್ಕೋಬೇಕು. 25 3 75 ಆಗ್ತೈತಿ. ಸೊ ಈ 5ಅನ್ನು ಬಾರ್ಡರ್ ಕ್ರಾಸ್ ಮಾಡಿ ಈ ಕಡೆ ತೊಗೊಂಡು ಬಂದ್ವಿ ಅಂತಂದ್ರೆ ಅದು ಭಾಗಾಕಾರ ಆಗ್ತೈತಿ. ಸೊ ಇವು ಎರಡರ ನಡುವೆ ಸಂಬಂಧ ಇರುವುದು ಯಾವ ಚಿಹ್ನೆಯ ಸಂಬಂಧ ಇದೆ? ಗುಣಾಕಾರ ಇರೋದರಿಂದ ಈ ಕಡೆ ಬಂದಾಗ ಭಾಗಾಕಾರ ಆಗ್ತೈತಿ. ಸೊ ಇವು ಎರಡರ ನಡುವೆ ಸಂಬಂಧ ಭಾಗಾಕಾರ ಆಗ್ತಿತ್ತು ಅಂದರೆ ಈಚೆ ಕಡೆ ಬಂದಾಗ ಗುಣಾಕಾರ ಆಗ್ತಿತ್ತು. ಓಕೆ, ಸೊ ಇದು ನಿಮಗೆ ಮ್ಯಾಥ್ಸದಲ್ಲಿರುವಂತಹ ಬೇಸಿಕ್ ನಾಲೆಜ್ ಗೊತ್ತಿರಬೇಕು. ಸೊ ಈಗ ನೆಕ್ಸ್ಟ್ ಏನಾಗ್ತೈತಿ? ಇದು ಎಕ್ಸ್ ಇಲ್ಲಿಗೆ ಇರ್ತೈತಿ, ಆಮೇಲೆ 75/5 ಉಳಿತೈತಿ. ಸೊ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಕಡ್ತಾ ಹೊಡೆದಾಗ ಎಷ್ಟಾಗ್ತೈತಿ? 5 1 5 15 75. ಹಾಗಾದರೆ ಎಕ್ಸ್ = ಎಷ್ಟಾಯ್ತು? 15. ಓಕೆ, ಸೊ ನಮಗೆ ಅಲ್ಲಿ ಇರ್ತಕ್ಕಂತಹ ಗುಲಾಬಿ ಹೂಗಳ ಗಿಡಗಳ ಸಂಖ್ಯೆ ಎಷ್ಟಿದಾವು? 15. ಸೊ ಆಪ್ಷನ್ ಸಿ ಇರುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇದು ಅನುಪಾತಕ್ಕೆ ಸಂಬಂಧ ಇರುವಂತಹ ಪ್ರಶ್ನೆಯಾಗಿದೆ. ರೂಪಾಯಿ 650ಗಳನ್ನು ABC ಇವರುಗಳ ನಡುವೆ ಹಂಚಲಾಗಿದೆ. ABC ಅಂತೇಳಿ 3 ಜನ ವ್ಯಕ್ತಿಗಳಿದ್ದಾರೆ. ಇವರುಗಳಲ್ಲಿ ಎಷ್ಟು ರೂಪಾಯಿಗಳನ್ನ ಹಂಚಾರೆ? 680 ರೂಪಾಯಿಗಳನ್ನು ಹಂಚಾರೆ. ಸೊ ಯಾವ ರೀತಿ ಹಂಚಾರ ಅಂತಂದರೆ ಬಿನು ಪಡೆಯುವುದರ 2/3 ಏನು ಪಡೆಯುತ್ತಾನೆ. ಸೊ ಇದನ್ನೇನು ಮಾಡ್ಕೋಬೇಕು ನಾವು? ಮೊದಲು ಅನುಪಾತದಲ್ಲಿರುವಂತಹವುಗಳನ್ನು
ಅನುಪಾತಗಳನ್ನು ಮಾಡ್ಕೋಬೇಕು. ಅಂತಂದರೆ ಅನುಪಾತವನ್ನು ಮೊದಲು ಕಂಡು ಹಿಡ್ಕೋಬೇಕಂತಂದ್ರೆ ಇಲ್ಲಿ ಹೇಳ್ತಕ್ಕಂಥ ಹೇಳಿಕೆಗಳನ್ನು ಬರ್ಕೋಬೇಕು. ಅಂತಂದರೆ ಏನು ಹೇಳ್ಯಾರ ಅವರು, ಬಿನು ಪಡೆಯುವುದರ 2/3 ಬಿನು ಪಡೆಯುವುದರ 2/3ರಷ್ಟನ್ನು ಯಾರು ಪಡಿತಾರೆ, ಎ ಪಡಿತಾರೆ ಅಂತ ಹೇಳ್ಯಾರ. ಹೌದಾ, ಬಿನು ಪಡೆಯುವುದರ 2/3ರಷ್ಟನ್ನು ಏನು ಪಡೆಯುತ್ತಾನೆ ಅಂತಂದರೆ ಬಿಯ ಎಷ್ಟಿದೆ ಅಷ್ಟು 2/3 ಆಲ್ರೆಡಿ ಎ ಪಡಿತಾನೆ. ಅಂತಂದರೆ ಆ 2/3 ಯಾರಿಗೆ ಸೇರಿಸಬೇಕು, ನಾವು ಬಿ ಇರುವಂತಹ ಜಾಗದೊಳಗೆ ನಾವು 2/3 ಬರ್ಕೋಬೇಕು, ಎದಲ್ಲಿ ಬರ್ಕೋಬಾರ್ದು. ಯಾಕಂದ್ರೆ ಆಲ್ರೆಡಿ ಎ ಇದ್ದವನು 2/3 ಪಡಿತಿರ್ತಾನೆ. ಸೊ ಇವುಗಳನ್ನ ಎರಡು ಸಮ ಮಾಡಬೇಕಾಗಿದೆ. ಆದ್ದರಿಂದ ಆ 2/3 ಹೆಚ್ಚನ್ನು ಎಲ್ಲಿ ಮಾಡ್ಕೋಬೇಕು, ನಾವು ಬಿಯ ಸ್ಥಾನದಲ್ಲಿ 2/3 ಹೆಚ್ಚು ಮಾಡ್ಕೋಬೇಕು. ಮುಂದೇನು ಹೇಳ್ಯಾರ ಅವರು, ಸಿನು ಪಡೆಯುವುದರ 1/4ರಷ್ಟನ್ನು ಬಿನು ಪಡೆಯುತ್ತಾನೆ. ಅಂತಂದರೆ ಸಿನು ಪಡೆಯುವುದರ 1/4 ಯಾರು ಪಡಿತಾರೆ, ಬಿನು ಪಡೆಯುತ್ತಾನೆ. ಸೊ ಈ ರೀತಿ ಮಾಡ್ಕೋಬೇಕು. ಬಿನು ಪಡೆಯುವಂತೆ ವಿಭಾಗ ಮಾಡಲಾಗಿದೆ. ಸೊ ಈ ರೀತಿ ವಿಭಾಗ ಮಾಡಿದ ನಂತರ ಅವರ ಕ್ರಮವಾಗಿರುವಂತಹ ಎಷ್ಟೆಷ್ಟು ರೊಕ್ಕ ಪಡಿತಾರೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು. ಸೊ ಇದನ್ನು ನಾವು ಯಾವ ರೀತಿ ಬರ್ಕೋಬಹುದು, ಸೊ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಸೊ ಎ ಮತ್ತು ಬಿ ಅನುಪಾತ ಎಷ್ಟು ಆಗ್ತೈತಿ, ಇಲ್ಲಿ 2/3 ಆಗ್ತೈತಿ. ಹೌದಾ, ಸೊ 2/3 ಇರೋದು ಎ ಮತ್ತು ಬಿ ಅನುಪಾತ. ಈಗ ಇನ್ನೊಂದಿದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಸೊ ಇವುಗಳ ಅನುಪಾತ ಎಷ್ಟು ಆಗ್ತೈತಿ, 1/4. ಈಗ ಇಲ್ಲಿ ನಾವು ಒಂದು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ ಇಲ್ಲಿಯೂ ಸಹ ಬಿ ಇದೆ, ಇಲ್ಲಿಯೂ ಸಹ ಬಿ ಇದೆ. ಆಮೇಲೆ ಸೊ ಈ ಎರಡು ಕಡೆ ಬಿ ಇರೋದರಿಂದ ಬಿಯನ್ನು ಏನು ಮಾಡ್ಕೋಬೇಕು, ಈಗ ಬಿ ಅನುಪಾತವನ್ನು ಕಂಡು ಹಿಡ್ಕೋಬೇಕು. ಬಿ ಅನುಪಾತವನ್ನು ಕಂಡು ಹಿಡ್ಕೋಬೇಕಂತಂದ್ರೆ ಯಾಕೆ ಬಿನ ಅನುಪಾತ ಕಂಡು ಹಿಡಿಬೇಕಂತಂದ್ರೆ ಎರಡು ಸೈಡ್ ಇದೆ ಅದು. ಸೊ ಎರಡು ಸೈಡ್ ಅನುಪಾತವನ್ನು ತೋರಿಸ್ತಾ ಇದೆ. ಇಲ್ಲಿ ಒಂದು ಕಡೆ 3 ಅನುಪಾತ ತೋರಿಸ್ತಾ ಇದೆ, ಇಲ್ಲಿ ಒಂದು ಕಡೆ 1 ಅನುಪಾತ ತೋರಿಸ್ತಾ ಇದೆ. ಸೊ ಈ ಬಿ ಅನುಪಾತವನ್ನು ಕಂಡು ಹಿಡ್ಕೋಬೇಕಂತಂದ್ರೆ ಮೊಟ್ಟ ಮೊದಲಿಂದಾಗಿ ನಾವು ಏನು ಮಾಡ್ಕೋಬೇಕು, ಈ ಬಿ ಅನುಪಾತ ಇಲ್ಲಿ ಎಷ್ಟಿದೆ, 3 ಇದೆ, ಇಲ್ಲಿ ಎಷ್ಟಿದೆ, 1 ಇದೆ. ಅಂತಂದರೆ 3/1 ಏನು ಮಾಡ್ಕೋಬೇಕು, ನಾವು 1 ಮತ್ತು 4ಕ್ಕೆ ಗುಣಿಸಬೇಕು. 1 ಮತ್ತು 4 ಯಾವುದು, ಇಲ್ಲಿ ಇರುವಂತಹ ಅನುಪಾತ. ಇದು 1 ಮತ್ತು 4ಕ್ಕೆ ಗುಣಿಸಬೇಕು. ಯಾವ ಸಂಖ್ಯೆಯನ್ನು ಗುಣಿಸಬೇಕು, ಇಲ್ಲಿ ಬಿ ಅನುಪಾತ, ಇಲ್ಲಿರುವಂತಹ ಬಿ ಅನುಪಾತ. ಈ ಎರಡು ಅನುಪಾತಗಳನ್ನು ಇಲ್ಲಿ ಕೊನೆಯಲ್ಲಿರುವಂತಹ ಅನುಪಾತಕ್ಕೆ ಗುಣಾಕಾರ ಮಾಡಬೇಕು. ಅಂದರೆ 1 ಮತ್ತು 4ಕ್ಕೆ ಗುಣಾಕಾರವನ್ನು ಮಾಡಬೇಕು. ಸೊ ಅದನ್ನು ಯಾವ ರೀತಿ ಮಾಡ್ಕೋಬೇಕು, ಈಗ ನಾವು 3/1 × 1. ಸೊ ಇಲ್ಲಿ ಮೇಲೆ ಇರುವಂಥದ್ದು ಎಷ್ಟಿದೆ, 1 ಇದೆ. ಸೊ ಇದಕ್ಕೆ ಗುಣಾಕಾರ ಮಾಡಿದರೆ ಎಷ್ಟು ಬಂತು, ನಮಗೆ ಉತ್ತರ 3 ಬರ್ತೈತಿ. ಸೊ ಸಿಂಪಲ್. ಸೊ ಅದೇ ರೀತಿ ಈಗ ನೆಕ್ಸ್ಟ್ ಇನ್ನೊಂದು ಗುಣಾಕಾರ ಮಾಡಬೇಕು, 3/1 ಯಾವುದಕ್ಕೆ ಗುಣಾಕಾರ ಮಾಡಬೇಕು, ಲಾಸ್ಟ್ ಇರುವಂಥದ್ದು ಸಿ ಅನುಪಾತ 4 ಇದೆ. ಸೊ 3 4 12 ಬಂತು. ಸೊ ಕೆಳಗೆ ಬಂದಿರೋದು ಅದು ಒಂದೇ ಇರ್ತೈತಿ. ಸೊ ಇಲ್ಲಿ ಇನ್ನೊಂದು ಅನುಪಾತ ನಮಗೆ ಸಿಕ್ತು. ಸೊ ಇಲ್ಲಿ 1/12 ಸಿಕ್ಕಿದೆ, 1/3 ಸಿಕ್ಕಿದೆ. ಆಲ್ರೆಡಿ ಎಯ ಅನುಪಾತ 2 ನಮಗೆ ಸಿಕ್ಕಿದೆ ಸಪ್ರೇಟಾಗಿ. ಓಕೆ, ಸೊ ಈಗ ಏನೇನಾಯ್ತು, ಎ ಅನುಪಾತ ಎಷ್ಟಾಯ್ತು, 2 ಆಯ್ತು. ಬಿ ಅನುಪಾತ ಎಷ್ಟಾಯ್ತು, 3 ಆಯ್ತು. ಆಮೇಲೆ ಸಿ ಅನುಪಾತ ಎಷ್ಟಾಯ್ತು, 12 ಆಯ್ತು. ಸೊ ಈ ಅನುಪಾತಗಳನ್ನು ಸಿಕ್ಕಿದ ಮೇಲೆ ನಾವು ಏನು ಮಾಡ್ಕೋಬೇಕೀಗ, 680 ರೂಪಾಯಿಗಳನ್ನು ಹೊಡ್ಕೋಬೇಕು. ಸೊ ಅವರು ಕೇಳ್ತಕ್ಕಂತಹ ಅನುಪಾತವನ್ನು ಮೊಟ್ಟ ಮೊದಲನೇದಾಗಿ ನಾವು ಎ ಅನುಪಾತವನ್ನು ತೆಗೆಯೋಣ. ಸೊ ಎ ಅನುಪಾತವನ್ನು ಯಾವ ರೀತಿ ತೆಗಿಬೇಕು, ಈಗ ನಾವು ಎ ಅನುಪಾತವನ್ನು ಯಾವ ರೀತಿ ತೆಗಿಬೇಕಂತಂದ್ರೆ ಎ = ಈಗ ಇಲ್ಲಿ 3ಗಳ ಅನುಪಾತದ ಒಟ್ಟು ಎಷ್ಟು ಆಗ್ತೈತಿ, 17 ಆಗ್ತೈತಿ. ಹೌದಾ, ಈಗ ನಮಗೆ ಎ ಅನುಪಾತ ತೆಗಿಬೇಕಾಗಿದೆ. 17ರಲ್ಲಿ ಎ ಅನುಪಾತ ಎಷ್ಟಿದೆ, 2. ಇದು 17 ಏನು, ಇವರು 3 ಜನರ ಅನುಪಾತದ ಒಟ್ಟು 17. ಈಗ ನಾವು ತೆಗಿತಾ ಇರೋದು ಎ ಅನುಪಾತ, ಅದನ್ನು ಮೇಲೆ ಬರ್ಕೋಬೇಕು. ಎಷ್ಟರಲ್ಲಿ ಡಿವೈಡ್ ಮಾಡಬೇಕು, 680 ರೂಪಾಯಿಯಲ್ಲಿ ಡಿವೈಡ್ ಮಾಡಬೇಕು. ಸೊ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದಾಗ, ಕಡತ ಹೊಡೆದಾಗ ಎಷ್ಟು ಬರ್ತೈತಿ, 17 1 17 4 68, ಈ 0ಗೆ 0. ಸೊ ಇಲ್ಲಿ 40 ಬಂತು. 42 ಎಷ್ಟಾಯ್ತು, ಎ = 42 80. ಅಂತಂದರೆ 80 ರೂಪಾಯಿ ಏನು ಮಾಡಬೇಕು, 680 ರೂಪಾಯಿಯಲ್ಲಿ 80 ರೂಪಾಯಿ ಯಾರಿಗೆ ಕೊಡಬೇಕು, ನಾವು ಎಗೆ ಕೊಡಬೇಕು. ಸೊ ಆಪ್ಷನ್ದಲ್ಲಿ ನೋಡೋಣ ಇದೇನಂತೇಳಿ. ಸೊ ಇಲ್ಲಿ ಬಿ ಆಪ್ಷನ್ದಲ್ಲಿದೆ ನೋಡಿ, ಬಿ ಆಪ್ಷನ್ದಲ್ಲಿ ಎಗೆ 80 ಇದೆ. ಸೊ ಇನ್ನೂ ಬೇರೆ ಆಪ್ಷನ್ಸ್ದಲ್ಲಿ 1ನೇ
ಸಂಖ್ಯೆ 80 ಇತ್ತಂದ್ರೆ ಮತ್ತು ನಾವು ಬಿದ ಕಂಡು ಹಿಡ್ಕೋಬೇಕಾಗ್ತಿತ್ತು. ಸೊ ಇಲ್ಲಿ ಒಂದೇ ಒಂದು ಇದೆ ಆಪ್ಷನ್ಸ್ದಲ್ಲಿ, ಅದು ಬಿ ಆಪ್ಷನ್ಸ್ದಲ್ಲಿ ಎಯ ಅನುಪಾತ 80 ಕೊಟ್ಟಾರೆ. ಆಮೇಲೆ ಸಿ ಆಪ್ಷನ್ಸ್ದಲ್ಲಿ ಎಯ ಅನುಪಾತ 90 ಇದೆ. ಡಿಯ ಒಂದು ಆಪ್ಷನ್ಸ್ದಲ್ಲಿ ಎಯ ಲಾಭಾಂಶ 100 ಅಂತ ಕೊಟ್ಟಾರೆ. ಸೊ ಎಲ್ಲದರಲ್ಲಿ ಬೇರೆ ಬೇರೆ ಇದಾವೆ ಅಂತಂದ್ರೆ ಒಂದು ಕಂಡು ಹಿಡಿದ್ರೆ ಸಾಕು, ನಾವು ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇಲ್ಲಿ ಸರಾಸರಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಾಸರಿ ವಯಸ್ಸು, ಆಮೇಲೆ ಸರಾಸರಿ ತೂಕ, ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳ್ತಾರೆ. ಸೊ ಇಲ್ಲಿ ಸರಾಸರಿ ವಯಸ್ಸಿನ ಮೇಲೆ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ವಯಸ್ಸು 21 ವರ್ಷ, ಅಂದರೆ 22 ವಿದ್ಯಾರ್ಥಿಗಳಿದ್ದಾರೆ. ಸೊ 22 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟಿದೆ? 21 ಆಗಿದೆ. ಸೊ ಶಿಕ್ಷಕನ ವಯಸ್ಸು ಸೇರಿಸಿಕೊಂಡರೆ ಸರಾಸರಿ ವಯಸ್ಸು 1 ವರ್ಷ ಹೆಚ್ಚಾಗ್ತೈತಿ ಅಂತಂದರೆ ಇದು ಸರಾಸರಿ ಅಂತ ಹೇಳಿ ಇಟ್ಕೊಳ್ಳಿ, ಇಲ್ಲಿ ಇವರ ಸಂಖ್ಯೆ ಅಂತ ಇಟ್ಕೊಳ್ಳೋಣ. ಸೊ ಈಗ 23 ವಿದ್ಯಾರ್ಥಿಗಳಿದ್ದಾರೆ, ಶಿಕ್ಷಕ ಒಬ್ಬ ಸೇರಿಸಿದ್ವಿ ಅಂತಂದ್ರೆ ಎಷ್ಟು ಆದ್ರವರು? ಒಟ್ಟು 23 ಜನ ಸಂಖ್ಯೆ ಒಳಗೆ ಆದ್ರವರು. ಸೊ ಸರಾಸರಿ ಎಷ್ಟು ಹೆಚ್ಚತೈತೆ ಅಂತ ಹೇಳ್ಯಾರ? 22 ಜನ ಇದ್ದಾಗ 21 ಸರಾಸರಿ ಆಗ್ತೈತಿ. ಸೊ 23 ಜನ ಇದ್ದಾಗ ಇನ್ನೊಂದು ಸರಾಸರಿ ಹೆಚ್ಚತೈತೆ ಅಂತಂದ್ರೆ 21ರಲ್ಲಿ 1 ಕೂಡಿಸಿದ್ವಿ ಅಂತಂದ್ರೆ 22 ಸರಾಸರಿ ಆಗ್ತೈತಿ. ಅಂದರೆ 23 ಜನ ಇದ್ದಾಗ 22 ಸರಾಸರಿ ಆಗ್ತೈತಿ. 22 ಜನ ಇದ್ದಾಗ 21 ಸರಾಸರಿ ಐತಿ ಅಂತ ಹೇಳಿ ಅವರು ಆಲ್ರೆಡಿ ಹೇಳ್ಯಾರ. ಸೊ ಇವುಗಳ ಒಟ್ಟು ಎಷ್ಟು ಆಗ್ತೈತಿ ಅನ್ನೋದನ್ನು ನಾವು ತೆಗಿಬೇಕು. 23 ಜನ ಇದ್ದಾಗ ಸರಾಸರಿ 22 ಆಗಿರ್ತೈತಿ. ಹಾಗಾದರೆ ಒಟ್ಟು ವಯಸ್ಸು ಎಷ್ಟು ಆಗ್ತೈತಿ? 23 ಗುಂಡ್ಲೆ 22 ನಾವು ಲೆಕ್ಕ ಮಾಡಿದ್ವಿ ಅಂತಂದ್ರೆ 506 ಆಗ್ತೈತಿ. ಸೊ ಅದೇ ರೀತಿ 22 ಸಂಖ್ಯೆಯಲ್ಲಿ ಅವರು ಇದ್ದಾಗ 22 ವಿದ್ಯಾರ್ಥಿ ಇದ್ದಾಗ 21 ಸರಾಸರಿ ಅಂತ ಕೊಟ್ಟಾರೆ. ಸೊ ಒಟ್ಟು ಅವರ ವಯಸ್ಸು ಎಷ್ಟಾಗ್ತೈತಿ? 22 ಜನರ ಒಟ್ಟು ವಯಸ್ಸು ಎಷ್ಟಾಗ್ತೈತಿ? 22 ಗುಂಡ್ಲೆ 21 ಮಾಡಿದಾಗ ನಾವು 462 ಆಗ್ತೈತಿ. 462 ಆಗ್ತೈತಿ. ಸೊ ಇವುಗಳೊಳಗೆ 23 ಜನರ ಒಟ್ಟು ವಯಸ್ಸಿನಲ್ಲಿ 22 ಜನರ ಒಟ್ಟು ವಯಸ್ಸನ್ನು ನಾವು ತೆಗೆದ್ವಿ ಅಂತಂದ್ರೆ 23ನೇ ವ್ಯಕ್ತಿಯ ವಯಸ್ಸು ನಮಗೆ ಸಿಗ್ತೈತಿ. ಸೊ ಬಹಳ ಈಸಿ ಇರುವಂತಹ ಲೆಕ್ಕ ಇದೆ ಇದು. ಓಕೆ, ಸೊ ನೋಡ್ರಿ ಇಲ್ಲಿ ಈಗ 6ರಲ್ಲಿ 2 ನಾವು ಕಳೆದ್ವಿ ಅಂತಂದ್ರೆ ಎಷ್ಟು ಉಳಿತೈತಿ? 4 ಉಳಿತೈತಿ. 10ರಲ್ಲಿ 6 ಹೋತಂದ್ರೆ 4, 5ರಲ್ಲಿ 5 ಹೋತಂದ್ರೆ 0. ಸೊ 23ನೇ ವ್ಯಕ್ತಿಯ ವಯಸ್ಸು ಎಷ್ಟಾಯ್ತು? 44 ವರ್ಷ. ಆಪ್ಷನ್ ಡಿ ಇರುವಂಥದ್ದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆ. ಇದು ಸಹ ಸರಾಸರಿಗೆ ಸಂಬಂಧವಿರುವಂತಹ ಪ್ರಶ್ನೆಯಾಗಿದೆ. 5 ಸಂಖ್ಯೆಗಳ ಸರಾಸರಿ 39.20 ಆಗಿದೆ ಅಂತಂದರೆ ಇಲ್ಲಿ 5 ಸಂಖ್ಯೆಗಳಿದಾವು. ಈ 5 ಸಂಖ್ಯೆಗಳ ಒಟ್ಟು ಸರಾಸರಿ ಅಂತಂದರೆ 5 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಾರೆ ಅವರು? 39.20 ಅಂತೇಳಿ ಕೊಟ್ಟಾರೆ. ಮುಂದೇನು ಕೊಟ್ಟಾರೆ? ಅವುಗಳಲ್ಲಿ ಅಂತಂದರೆ ಈ 5 ಸಂಖ್ಯೆಗಳಲ್ಲಿನ 3 ಸಂಖ್ಯೆಗಳ ಸರಾಸರಿ 41 ಆಗಿದೆ. ಅಂತಂದರೆ ಇದ್ರೊಳಗನ 3 ಸಂಖ್ಯೆಗಳ ಸರಾಸರಿ ನಾವು ತೊಗೊಂಡ್ವಿ ಅಂತಂದ್ರೆ ಅವುಗಳ ಸರಾಸರಿ ಎಷ್ಟಿರ್ತೈತಿ? 41 ಇರ್ತೈತಿ. ಉಳಿದ 2 ಸಂಖ್ಯೆಗಳ ಸರಾಸರಿ ಎಷ್ಟು? ಈಗ 3 ಸಂಖ್ಯೆಗಳ ಸರಾಸರಿ 41 ಅಂತೇಳಿ ಹೇಳ್ಯಾರ ಅವರು. ಸೊ ಇನ್ನು 2 ಸಂಖ್ಯೆಗಳ ಸರಾಸರಿ ಎಷ್ಟು ಅಂಥೇಳಿ ಕೇಳ್ಯಾರೆ. ಸೊ ಅದನ್ನು ಯಾವ ರೀತಿ ಮಾಡ್ಕೋಬೇಕು? ಈಗ ಮೊಟ್ಟ ಮೊದಲನೇದಾಗಿ 5 ಸಂಖ್ಯೆಗಳ ಒಟ್ಟು ಸರಾಸರಿಯನ್ನು ಕಂಡುಹಿಡ್ಕೊಳ್ಳೋಣ. ನಾವು ಆ ಒಟ್ಟು ಎಷ್ಟು ಆಗ್ತೈತಿ ಅನ್ನೋದನ್ನು ಕಂಡುಹಿಡ್ಕೊಳ್ಳೋಣ. ಅದನ್ನು ಹೆಂಗೆ ಮಾಡ್ಕೋಬೇಕು? 39.20 ಗುಂಡ್ಲೆ 5 ನಾವು ಮಾಡಿದ್ವಿ ಅಂತಂದ್ರೆ ಎಷ್ಟು ಬರ್ತೈತಿ? ಇದರ ಉತ್ತರ 195 ಬರ್ತೈತಿ. ಅದೇ ರೀತಿ 41 ಗುಂಡ್ಲೆ 3 ಮಾಡ್ಕೋಬೇಕು. 41 ಗುಂಡ್ಲೆ 3 ಅಂತಂದ್ರೆ 3 ಸಂಖ್ಯೆ ಇದಾವು. ಸೊ 41 ಗುಂಡ್ಲೆ 3 ಮಾಡಿದ್ವಿ ಅಂತಂದ್ರೆ ಎಷ್ಟು ಬರ್ತೈತಿ? 41 ಮೂರಲೆ 123 ಬರ್ತೈತಿ. ಸೊ ಈಗ ಈ 5 ಸಂಖ್ಯೆಗಳ ಒಟ್ಟಿನಲ್ಲಿ 3 ಸಂಖ್ಯೆಗಳ ಒಟ್ಟು ಕಳೆದರೆ ಉಳಿದ 2 ಸಂಖ್ಯೆಗಳ ಒಟ್ಟು ಸಿಗುತ್ತೈತಿ ನಮಗೆ. ಉಳಿದ 2 ಸಂಖ್ಯೆಗಳ ಒಟ್ಟು ಸಿಗುತ್ತೈತಿ. ಓಕೆ, ಸೊ 5ರಲ್ಲಿ 3 ಹೋತಂತಂದ್ರೆ 2, 9ರಲ್ಲಿ 2 ಹೋದರೆ 7, 1ರಲ್ಲಿ 1 ಹೋತಂದ್ರೆ 0 ಅಂತಂದರೆ ಇದು 72 ಏನಿದು? ಉಳಿದ 2 ಸಂಖ್ಯೆಗಳ ಒಟ್ಟು. ಉಳಿದ 2 ಸಂಖ್ಯೆಗಳ ಒಟ್ಟು, ಸರಾಸರಿ ಅಲ್ಲ, ಉಳಿದ 2 ಸಂಖ್ಯೆಗಳ ಒಟ್ಟು. ಸೊ ಈಗ ಸರಾಸರಿಯನ್ನು ಕಂಡು ಹಿಡ್ಕೋಬೇಕಂತಂದ್ರೆ ಏನು ಮಾಡಬೇಕು?
ಇರುವಂತಹ ಸಂಖ್ಯೆಗಳ ಒಟ್ಟು ಸಂಖ್ಯೆಗಳ ಸಂಖ್ಯೆ ಎಷ್ಟು 2 ಇದೆ, ಅವುಗಳ ಒಟ್ಟು ಎಷ್ಟಿದೆ 72 ಇದೆ. ಇದನ್ನೇನು ಮಾಡ್ಕೋಬೇಕು ನಾವು ಕಡ್ತಾ ಹೊಡ್ಕೋಬೇಕು. 72 ಒಟ್ಟು ಇದೆ, ಸಂಖ್ಯೆಗಳು ಎಷ್ಟಿದಾವು 2 ಸಂಖ್ಯೆಗಳಿದಾವು. ಸೊ ಇದನ್ನು ನಾವು ಕಡ್ತಾ ಹೊಡೆದ್ವಿ ಅಂತಂದ್ರೆ 2 ಬಂದಲೇ 2 36 ಅಂತಂದ್ರೆ ಒಟ್ಟು ಎಷ್ಟು ಬಂತು 36. ಇದರ ಸರಾಸರಿ ಅಂತಂದ್ರೆ ಉಳಿದ 2 ಸಂಖ್ಯೆಗಳ ಸರಾಸರಿ ಎಷ್ಟು ಆಗ್ತೈತಿ 36 ಆಗ್ತೈತಿ. ಸೊ ಇದಕ್ಕೆ ಆಪ್ಷನ್ ಎ ಇರುವಂಥದ್ದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 2016ರಲ್ಲಿ 2016ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆ. ಸೊ ಇದು ಭಾಳ ಕ್ಯಾಶುವಲ್ ಆಗಿರುವಂಥದ್ದು. ಇಲ್ಲೇನು ಬಹಳ ನಮ್ಮ ಟ್ಯಾಲೆಂಟನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ. ಭಾಳ ಈಸಿ ಇರುವಂಥ ಸಮಸ್ಯೆಗಳು ಇಂಥವು ಸಹ 1-2 ಬಿದ್ದಿರ್ತಾವೆ ನಿಮಗೆ. ಭಾಳ ಡೆಡ್ ಈಸಿ ಇರ್ತಾವೆ. ಅದು ಏನು ಅನ್ನೋದನ್ನು ನೋಡೋಣ. ಈಗ ಒಂದು ಸಂಸಾರದಲ್ಲಿ ಒಬ್ಬ ವ್ಯಕ್ತಿ, ಅವನ ಪತ್ನಿ, ಅವರ 4 ಜನ ಗಂಡು ಮಕ್ಕಳು ಮತ್ತು ಅವರ ಪತ್ನಿಯರು ಇರುತ್ತಾರೆ. ಸೊ ನೋಡಿರಿ, ಒಂದು ಸಂಸಾರ ಇದೆ. ಒಂದು ಸಂಸಾರದಲ್ಲಿ ಇಲ್ಲಿ ನಾವು ಏನು ಮಾಡೋಣ, ಗಂಡು ಇರುವಂಥವು ಒಂದು ಕಡೆ ಮಾಡ್ಕೊಳ್ಳೋಣ, ಹೆಣ್ಣು ಸಂಖ್ಯೆಯನ್ನು ಒಂದು ಕಡೆ ಮಾಡ್ಕೊಳ್ಳೋಣ. ಸೊ ಒಂದು ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಆ ವ್ಯಕ್ತಿ 1 ಅಂತ ಬರ್ಕೊಳ್ಳೋಣ. ಅವನ ಪತ್ನಿನೂ ಒಬ್ಬಾಕಿ ಇದ್ದಾಳೆ. ಸೊ ಅವರ 4 ಜನ ಗಂಡು ಮಕ್ಕಳಿದ್ದಾರೆ. ಅವರ 4 ಜನ ಇಲ್ಲಿ ಗಂಡು ಮಕ್ಕಳು ಇದ್ದಾರೆ. ಓಕೆ, 4 ಜನ ಗಂಡು ಮಕ್ಕಳು ಅಂತಂದರೆ 1 1 1 1 4 ಜನ ಗಂಡು ಮಕ್ಕಳು ಆದ್ರವರು. ನೆಕ್ಸ್ಟ್ ಅವರ ಪತ್ನಿಯರು ಇರುತ್ತಾರೆ ಅಂತಂದರೆ ಇವರಿಗೆ ಒಬ್ಬರೇ ಇರ್ತಾರೆ, ಪತ್ನಿಯರು ಒಬ್ಬರು ಇದ್ದಾರೆ ಅಂಥೇಳಿ. ನೆಕ್ಸ್ಟ್ ಪ್ರತಿಯೊಬ್ಬ ಮಗನ ಸಂಸಾರದಲ್ಲಿಯೂ 3 ಗಂಡು ಅಂತಂದರೆ ಇವರಿಗೆ 3 ಜನ ಗಂಡು ಮಕ್ಕಳಿದ್ದಾರೆ. ಸೊ ಇವರಿಗೆ 3 ಇದ್ದಾರೆ, ಇವರಿಗೆ 3, ಇವರಿಗೆ 3, ಇವರಿಗೆ 3 ಗಂಡು ಮಕ್ಕಳು ಇದ್ದಾರೆ. ನೆಕ್ಸ್ಟ್ 1 ಹೆಣ್ಣು ಮಕ್ಕಳು ಇರುತ್ತಾರೆ ಅಂತಂದರೆ ಹೆಣ್ಣು ಮಕ್ಕಳದ್ದು ನಾವು ಈ ಸೈಡ್ ಬರ್ಕೊಳ್ಳೋಣ. ಸೊ ಇಲ್ಲಿ 1 ಹೆಣ್ಣು ಇದ್ದಾರೆ, 1 ಹೆಣ್ಣು, 1 ಹೆಣ್ಣು, 1 ಹೆಣ್ಣು. ಇಡೀ ಸಂಸಾರದಲ್ಲಿರುವ ಒಟ್ಟು ಗಂಡು ಸದಸ್ಯರ ಅಂಥೇಳಿ ಕೇಳ್ಯಾರ. ಅಂತಂದರೆ ನಮಗೆ ಈ ಭಾಗ ಮಾತ್ರ ಕೇಳ್ಯಾರೆ, ಹೆಣ್ಣು ಮಕ್ಕಳದ್ದು ಕೇಳಿಲ್ಲ. ಸೊ ಇಲ್ಲಿ ಒಟ್ಟು ಎಷ್ಟು ಆಗ್ತಾರೆ ನೋಡ್ರಿ, ಯಜಮಾನ ಒಬ್ಬವ, ಆಮೇಲೆ ಅವನಿಗೆ 4 ಜನ ಮಕ್ಕಳು, ಎಷ್ಟಾದರೂ 5 ಜನ ಆದರೂ ಆಲ್ರೆಡಿ. ಇವರು ಪ್ರತಿಯೊಬ್ಬರಿಗೂ 3 ಜನ ಗಂಡು ಮಕ್ಕಳು ಅಂತಂದರೆ 3 4 12 ಎಷ್ಟಾಯ್ತು, ಇದು ಕೂಡಿಸಿದ್ರೆ 17 ಆಯ್ತು. ಒಟ್ಟು ಆ ಸದಸ್ಯದ ಒಂದು ಸಂಸಾರದಲ್ಲಿರುವಂತಹ ಗಂಡು ಮಕ್ಕಳು 17. ಆಪ್ಷನ್ ಡಿ ಇರುವಂಥದ್ದು. ಭಾಳ ಈಸಿ ಇರ್ತಕ್ಕಂತಹ ಪ್ರಶ್ನೆ. ಅದೇ ರೀತಿ ಹೆಣ್ಮಕ್ಳದ್ದು ಕೇಳಿದರೆ ಎಷ್ಟಾಗ್ತದೆ ನೋಡ್ರಿ, ಇಲ್ಲಿ ಯಜಮಾನನ ಹೆಂಡತಿ ಒಬ್ಬರು, ಅದೇ ರೀತಿ ಅವರ ಗಂಡು ಮಕ್ಕಳ ಪತ್ನಿಯರು 4 ಜನ, ಆಮೇಲೆ ಅವರಿಗೆ 4 ಜನ ಹೆಣ್ಣು ಮಕ್ಕಳು ಅಂತಂದರೆ ಎಷ್ಟಾಗ್ತಿತ್ತು 9 ಜನ. ಆ ಸಂಸಾರದಲ್ಲಿ 9 ಜನ ಹೆಣ್ಣು ಮಕ್ಕಳು ಇದ್ದಾರೆ. ಓಕೆ, ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಯಾಗಿದೆ. ಸೊ ಈ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಕೇನು ಎನ್ ಮತ್ತು ಎಕ್ಸರ ಸಹೋದರನಾಗಿರುತ್ತಾನೆ ಅಂತಂದರೆ ಇಲ್ಲಿ ನಾವು ಯಾವ ರೀತಿ ಬರ್ಕೋಬೇಕು, ಕೆ ಅನ್ನುವಂತಹ ಒಬ್ಬ ವ್ಯಕ್ತಿ ಇರುವವನು ಎನ್ ಮತ್ತು ಎಕ್ಸ್ ಇವರ ಸಹೋದರ ಅಂತಂದರೆ ಇವನು ಗಂಡು ಹುಡುಗ. ಓಕೆ, ಕೆ ಇರ್ತಕ್ಕಂಥವನು. ಓಕೆ, ನೆಕ್ಸ್ಟ್ ಏನು ಹೇಳ್ಯಾರ ಇವರು, ವಾಯಳು ಎನ್ನಳ ಅಥವಾ ಎನ್ನ ತಾಯಿ ಅಂತಂದರೆ ವಾಯ್ ಇರ್ತಕ್ಕಂಥವಳು ಯಾರ, ಎನ್ನ ತಾಯಿ. ವಾಯ್ ಇರ್ತಕ್ಕಂಥವಳು ತಾಯಿ ಅಂಥೇಳಿ ಈ ರೀತಿ ನಾವು ಬರ್ಕೋಬೇಕು. ಎನ್ನಳ ತಾಯಿ ಅಂತಂದರೆ ಎನ್ನಳ ತಾಯಿ ವಾಯ್ ಅಂತಂದರೆ ಇವರು 3 ಜನರ ತಾಯಿನೂ ಸಹ ವಾಯ್ನ. ಓಕೆ, ಆದರೆ ಎನ್ನ ಹುಡುಗನೋ ಹುಡುಗಿ ಅಂಥೇಳಿ ಗೊತ್ತಿಲ್ಲ, ಆದರೆ ಕೆ ಹುಡುಗ ಅನ್ನೋದು ನಮಗೆ ಗೊತ್ತಿದೆ, ಯಾಕಂತಂದರೆ ಸಹೋದರ ಅಂಥೇಳಿ ಕೊಟ್ಟಿದ್ದಾರೆ ಅವರು. ಇನ್ನು ಮುಂದೆ ನೋಡೋಣ. ಮತ್ತು ಝೆಡ್ನು ಕೇನ ಅಥವಾ ಕೇಳ ತಂದೆ ಆಗಿರುತ್ತಾರೆ ಅಂತಂದರೆ ಝೆಡ್ ಇರ್ತಕ್ಕಂತಹವನು ತಂದೆ. ಯಾರ ತಂದೆ, ಕೇನ ತಂದೆ ಝೆಡ್ ಅಂತಂದರೆ ಇವರು 3 ಜನರ ತಂದೆನೂ ಸಹ ಝೆಡ್ನೇ ಆಗಿರುತ್ತಾನೆ. ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅನ್ನೋದನ್ನು ನಾವು ಹುಡುಕಬೇಕಾಗಿದೆ. ಸೊ ಇಲ್ಲಿ ನಾವು ಮನವರಿಕೆ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ಇವರು 3 ಜನರ ತಂದೆ ಝೆಡ್, ಇವರು 3 ಜನರ ತಾಯಿ ವಾಯ್. ಇದರಲ್ಲಿ ಸಹೋದರ ಸಹೋದರಿಯರು
ಎಷ್ಟು ಜನ ಇದ್ದಾರೆ ಇವರು? 4 ಜನ ಇದ್ದಾರೆ, ಕೆ, ಎನ್ ಮತ್ತು ಎಕ್ಸ್ ಅಂತೇಳಿ. ಇದರಲ್ಲಿ ಎನ್ ಮತ್ತು ಎಕ್ಸ್ ಇವರು ಗಂಡುನೋ ಹೆಣ್ಣುನೋ ಅಂತೇಳಿ ನಮಗೆ ಗೊತ್ತಿಲ್ಲ, ಆದರೆ ಕೆ ಮಾತ್ರ ಗಂಡು ಅನ್ನೋದು ಗೊತ್ತಿದೆ. ಸೊ ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನೋದನ್ನು ನಾವೀಗ ನೋಡಬೇಕಾಗಿದೆ. ಸೊ 1ನೇ ಹೇಳಿಕೆ ಏನಿದೆ, ಕೆನು ಝೆಡ್ನ ಮಗ ಅಂತ ಹೇಳ್ತಾ ಇದ್ದಾರೆ. ಕೆ ಇರ್ತಕ್ಕಂಥವನು ಝೆಡ್ನ ಮಗ, ಸರಿ ಇದೆ. ಓಕೆ, ತಪ್ಪಾಗಿರುವಂಥದ್ದು ಹುಡುಕಬೇಕಾಗಿದೆ. ವಾಯಳು ಝೆಡ್ನ ಹೆಂಡತಿ, ಸರಿ ಇದೆ. ವಾಯಳು ಝೆಡ್ನ ಹೆಂಡತಿ, ಇದು ಸಹ ಸರಿ ಇದೆ. ವಾಯ್ನು ಅಂತಂದರೆ ವಾಯ್ನು, ಇದು ವಾಯ್ನು ಯಾವಾಗಲೂ ಎಕ್ಸ್ನ ಅಥವಾ ಎಕ್ಸಳ ಸಹೋದರ ಅಂಥೇಳಿ ಕೊಟ್ಟಾರೆ. ಸೊ ಇದು ತಪ್ಪು, ಯಾಕಂದ್ರೆ ಸಹೋದರ ಇರುವಂತಹ ರಿಲೇಷನ್ ಅಲ್ಲ ಇವರಿಬ್ಬರ ನಡುವೆ ಇರೋದು ತಾಯಿ ಮತ್ತು ಮಕ್ಕಳ ಸಂಬಂಧ ಇರೋದರಿಂದ ಇದು ತಪ್ಪಾಗಿದೆ. ನೆಕ್ಸ್ಟ್ ಇನ್ನೊಂದಿದೆ, ಅದು ಏನನ್ನೋದನ್ನು ಸಹ ನೋಡೋಣ. ಝೆಡ್ನು ಎಕ್ಸ್ನ ಅಥವಾ ಎಕ್ಸ್ಳ ತಂದೆ, ಹೌದು ಸರಿ ಇದೆ. ಝೆಡ್ನು, ಈ ಝೆಡ್ ಇರ್ತಕ್ಕಂಥವನು ಎಕ್ಸ್ನ ತಂದೆ. ಓಕೆ, ಸರಿ ಇದೆ ಇದು. ಸೊ ಆದ್ದರಿಂದ ಇದರಲ್ಲಿ ತಪ್ಪಾಗಿರುವಂತಹ ವಾಕ್ಯ ಯಾವುದು? ಆಪ್ಷನ್ ಸಿ ಇರುವಂಥದ್ದು ತಪ್ಪಾಗಿದೆ. ಪ್ರಶ್ನೆಯನ್ನು ಬಹಳ ಕ್ಲಿಯರಾಗಿ ಓದ್ಕೋಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆ, 1 ಎಂಟಾಂಶನ್ನು ದಶಮಾಂಶ ಭಿನ್ನರಾಶಿಗೆ ಬದಲಾಯಿಸಿ ಅಂತಂದರೆ 1 ಎಂಟಾಂಶ ಇರೋದನ್ನು ಏನು ಮಾಡಬೇಕಾಗಿದೆ, ಈಗ ನಾವು ಅದನ್ನು ದಶಮಾಂಶದಲ್ಲಿ ಪರಿವರ್ತನೆ ಮಾಡಬೇಕಾಗಿದೆ. ಸೊ ಇದನ್ನು ಯಾವ ರೀತಿ ಮಾಡ್ಕೋಬೇಕು ನಾವು? ಇಲ್ಲಿ ಮೇಲೆ ಇರುವಂತಹ ಅಂಶದಲ್ಲಿರುವಂಥದ್ದು ಈ ರೀತಿ ಬರ್ಕೋಬೇಕು, ಆಮೇಲೆ ಛೇದದಲ್ಲಿರುವಂಥದ್ದು ಈ ರೀತಿ ಬರ್ಕೊಂಡು ಇವುಗಳನ್ನು ಭಾಗಾಕಾರ ಲೆಕ್ಕ ಮಾಡಬೇಕು. ಸೊ 8ರ ಮಗ್ಗೆಯಲ್ಲಿ 1 ಇಲ್ಲ, ಆದ್ದರಿಂದ ನಾವು ಮೊದಲು ಏನು ಮಾಡಬೇಕು? ಪಾಯಿಂಟನ್ನು ತೊಗೋತೀವಿ, 0 ಪಾಯಿಂಟ್ ತೊಗೊಂಡಾಗ ಇಲ್ಲಿ ಏನಾಗ್ತೈತಿ? 10 ಆಗ್ತೈತಿ. ಸೊ 8ರ ಮಗ್ಗೆಯಲ್ಲಿ 10 ಇಲ್ಲ, ಆದರೆ ಅದಕ್ಕಿಂತ ಚಿಕ್ಕದಾದ ಆಗಿರ್ತಕ್ಕಂತಹ ಸಂಖ್ಯೆ ಇದೆ. ಅದು ಎಷ್ಟು? 8 ಒಂದಲೇ 8. 10ರಲ್ಲಿ 8 ಹೋತಂತಂದರೆ 2 ಉಳಿತು. ಇಲ್ಲಿ ಪಾಯಿಂಟ್ ತೊಗೊಂಡೇವಿ, ಆದ್ದರಿಂದ ಪ್ರತಿ ಸಲ ಪಾಯಿಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 0ನ ನಾವು ಡೈರೆಕ್ಟಾಗಿ ಎಕ್ಸ್ಟ್ರಾ ತೊಗೋಬಹುದು. ಈಗ ನೆಕ್ಸ್ಟ್ 8 ಎಷ್ಟರಲ್ಲಿ? 20 ಅಂತೂ ಅದರಲ್ಲಿ ಇಲ್ಲ. 8 2ರಲ್ಲಿ 16 ಇದೆ. ಸೊ 20ರಲ್ಲಿ 16 ಹೋತು ಅಂತಂದರೆ ಎಷ್ಟಾಗ್ತೈತಿ? 40 ಉಳಿತು. ಸೊ 20ರಲ್ಲಿ 16 ಹೋತಂತಂದರೆ 4. ಇಲ್ಲಿ ಪಾಯಿಂಟ್ ಇರೋದರಿಂದ 0ವನ್ನು 1 ಎಕ್ಸ್ಟ್ರಾ ತೊಗೊಂಡಿದ್ದೇವೆ. ಸೊ 8 5ರಲ್ಲಿ 40 ಇದೆ. ಸೊ 40ರಲ್ಲಿ 40 ಹೋತಂದ್ರೆ 0. ಸೊ ಇದು ಏನಪ್ಪ ಅಂತಂದ್ರೆ 1 ಎಂಟಾಂಶದ ದಶಮಾಂಶ ರೂಪ. ಓಕೆ, ಎಲ್ಲಿದೆ ಇದರ ಆಪ್ಷನ್ ಬಿ ಇರುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಈಗ ಎಕ್ಸಾಮ್ದಲ್ಲಿ ಈ ರೀತಿಯೂ ಸಹ ಕೇಳಬಹುದು, ಏನಪ್ಪ ಅಂತಂದರೆ 0.125 ಇದನ್ನು ಏನು ಮಾಡಿರಿ, ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿ ಅಂತ ಹೇಳಿ ಕೇಳಬಹುದು. ಸೊ ಈ ರೀತಿ ಇದ್ದಾಗ ಏನು ಮಾಡಬೇಕು ನಾವು? ಸೊ ಇಲ್ಲಿ ಪಾಯಿಂಟದ ಬಲಗಡೆ ಇರುವಂತಹ ಎಷ್ಟು ಸ್ಥಾನಗಳಿದಾವು ನೋಡ್ಕೋಬೇಕು. ಪಾಯಿಂಟದ ಬಲಗಡೆ ಇರುವಂತಹ ಸ್ಥಾನಗಳು 3 ಇದಾವು. ಆದ್ದರಿಂದ ಇಲ್ಲಿ ಏನು ಮಾಡಬೇಕು ನಾವು? 1000 ಅಂತ ಬರ್ಕೋಬೇಕು. ಅಂದರೆ ಎಷ್ಟು ಸ್ಥಾನ ಇರ್ತಾವೋ ಅಷ್ಟು 0ಯನ್ನು ಇಲ್ಲಿ ಬರ್ಕೋಬೇಕು 1ರ ಮುಂದೆ. ಓಕೆ, ಈಗ ಏನು ಮಾಡಬೇಕು? ಇದನ್ನು ನಾವು ಕಡ್ತಾ ಹೊಡಿಬೇಕು. ಸೊ 125 ಒಂದಲೇ 125 8ಲೆ 1000 ಆಗ್ತೈತಿ. ಸೊ ಮೇಲೆ 1 ಕೆಳಗೆ ಛೇದದಲ್ಲಿ 8 1 ಎಂಟಾಂಶ. ಸೊ ಈ ರೀತಿ ನಾವು ದಶಮಾಂಶದಲ್ಲಿ ಇರ್ತಕ್ಕಂಥದ್ದು ಭಿನ್ನರಾಶಿಗೆ ಪರಿವರ್ತನೆ ಮಾಡಲಿಕ್ಕೂ ಸಹ ಬರಬೇಕು. ಎಕ್ಸಾಮ್ನಲ್ಲಿ ಕೇಳಬಹುದು. ಮುಂದಿನ ಪ್ರಶ್ನೆ 2019ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಒಂದು ಅಕ್ಷರಗಳನ್ನು ಕೊಟ್ಟಾರೆ. ಯಾವ ರೀತಿ ಕೊಟ್ಟಾರೆ ಅಂತಂದರೆ ಗ್ರೇಟರ್ ಅಂತಂದರೆ ಇದು ದೊಡ್ಡದಾಗಿರ್ತಕ್ಕಂತಹ ಚಿಹ್ನೆ, ಆಮೇಲೆ ಈ ರೀತಿ ಇತ್ತಂದರೆ ಇದು ಸಣ್ಣ ಚಿಹ್ನೆ ಅಂಥೇಳಿ ನಮಗೆ ಗೊತ್ತಿರುವಂಥ ವಿಷಯ. ಈ ರೀತಿ ಇರೋದು ದೊಡ್ಡ ಚಿಹ್ನೆ, ಈ ರೀತಿ ಇರೋದು ಸಣ್ಣ ಚಿಹ್ನೆ. ಸೊ ಇದನ್ನು ಯಾವ ರೀತಿ ಓದ್ತೀವಿ ನಾವು? ಡಿ ಗ್ರೇಟರ್ ದ್ಯಾನ್ ಸಿ ಅಂಥೇಳಿ ಓದ್ತೀವಿ, ಹೌದಾ? ಡಿ ಯು ಸಿಗಿಂತ ದೊಡ್ಡದು ಅಂಥೇಳಿ, ಡಿ ಯು ಸಿಗಿಂತ ದೊಡ್ಡದು. ಸೊ ಅದೇ ರೀತಿ ಏನಿದೆ, ಸಿ ಯು ಬಿಗಿಂತ ದೊಡ್ಡದು. ಅದೇ ರೀತಿ ಮತ್ತೊಂದು ಏನು ಕೊಟ್ಟಾರೆ ಅವರು? ಬಿ ಯು ಎಗಿಂತ ದೊಡ್ಡದು ಅಂಥೇಳಿ ಕೊಟ್ಟಾರೆ. ಸೊ ಇಲ್ಲಿ ಎಲ್ಲರಿಗಿಂತ ದೊಡ್ಡದಾಗಿರ್ತಕ್ಕಂತಹ ಅಕ್ಷರ ಯಾವುದಾಯಿತು? ಹಾಗಾದರೆ ಇಲ್ಲಿ ಎಲ್ಲರಿಗಿಂತ ದೊಡ್ಡದಾಗಿರ್ತಕ್ಕಂತಹ ಅಕ್ಷರ ಡಿ ಆಯಿತು. ಆಮೇಲೆ ಎಲ್ಲರಿಗಿಂತ ಚಿಕ್ಕದಿರುವಂತಹ ಅಕ್ಷರ ಎ ಆಯಿತು, ಹೌದಲ್ವಾ? ಈ ಒಂದು ವಾಕ್ಯವನ್ನು ನಾವು ನೋಡಿದಾಗ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳ್ಯಾರ ಅಂತಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತೇಳಿ ಕೇಳ್ಯಾರೆ. ಯಾವುದು ತಪ್ಪಾಗಿರುವುದು ಅದನ್ನು ಟಿಕ್ ಮಾರ್ಕ್ ಮಾಡಬೇಕು. ಸೊ 1ನೇ ಆಪ್ಷನ್ ಇದೆ, ಡಿ ಯು ಎಗಿಂತ ದೊಡ್ಡದು, ಸರಿ ಇದೆ, ಹೌದಲ್ವಾ? ಎಲ್ಲರಿಗಿಂತ ದೊಡ್ಡದು ಡಿ ಇದೆ.
ಅಂತಂದರೆ ಎಗಿಂತ ಡಿ ಇರೋದು ದೊಡ್ಡದು, ಇದು ಸರಿ ಇದೆ. ನೆಕ್ಸ್ಟ್ ಬಿ ಆಪ್ಷನ್ದಲ್ಲಿ ಏನಿದೆ, ಸಿ ಯು ಎಗಿಂತ ದೊಡ್ಡದು, ಸರಿ ಇದೆ. ಇಲ್ಲಿ ಸಿ ಇದೆ, ಇದು ದೊಡ್ಡದಿದೆ, ನಡುವಿನ ಸಂಖ್ಯೆ ಇದು, ನಡುವಿನ ಅಕ್ಷರ ಇದೆ, ಎಗಿಂತ ದೊಡ್ಡದು. ಇವು ಸೀರಿಯಲ್ ಪ್ರಕಾರ ಇವೆ. ಸೊ ಎಲ್ಲರಿಗಿಂತ ದೊಡ್ಡದು ಇದು, ಆಮೇಲೆ ಇದು ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಸೊ ಈ ರೀತಿ ಇರ್ತಕ್ಕಂತಹ ಅಕ್ಷರಗಳು ಇವೆ ಇವು. ಸೊ ಎರಡನೇ ಆಪ್ಷನ್ಸಲ್ಲಿ ಏನು ಹೇಳ್ಯಾರ ಅವರು, ಸಿ ಯು ಎಗಿಂತ ದೊಡ್ಡದು ಅಂತೇಳಿ ಕೊಟ್ಟಾರೆ, ಅದು ಸರಿ ಇದೆ. ನೆಕ್ಸ್ಟ್ ಏನು ಕೊಟ್ಟಾರೆ, ಆಪ್ಷನ್ ಸಿದಲ್ಲಿ ಎ ಯು ಸಿಗಿಂತ ದೊಡ್ಡದು ಅಂತೇಳಿ ಕೊಟ್ಟಾರೆ. ಎ ಯು ಸಿಗಿಂತ ದೊಡ್ಡದು ಅಲ್ಲ, ತಪ್ಪು ಅದಲ್ವಾ. ಸಿ ಯು ಎಗಿಂತ ದೊಡ್ಡದಿದೆ, ಆದರೆ ಎ ಯು ಸಿಗಿಂತ ದೊಡ್ಡದು ಅಲ್ಲ. ಆದ್ದರಿಂದ ಆಪ್ಷನ್ ಸಿ ಇರೋದು ನಮಗೆ ಸರಿಯಾದಂತಹ ಆನ್ಸರ್. ಆಮೇಲೆ ಲಾಸ್ಟ್ ಆಪ್ಷನ್ಸು ಒಂದು ನೋಡಿಬಿಡೋಣ. ಡಿ ಯು ಬಿಗಿಂತ ದೊಡ್ಡದು, ಇದು ಡಿ ಯು ಬಿಗಿಂತ ದೊಡ್ಡದು, ಸರಿ ಇದೆ. ಸೊ ನಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ಶೇಕಡಾ ಕ್ರಮಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಯಾಗಿದೆ. ಇದು 2016ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಯಾಗಿದೆ. ಇಲ್ಲಿ ಏನು ಕೇಳ್ಯಾರಂತಂದರೆ, ರೂಪಾಯಿ 500ಕ್ಕೆ 5 ಶೇಕಡಾ ಬಡ್ಡಿ ದರದಲ್ಲಿ ರೂಪಾಯಿ 50 ಬಡ್ಡಿ ಸಂಗ್ರಹವಾಗಲು ಬೇಕಾಗುವ ಕಾಲ ಅಂತೇಳಿ ಕೇಳ್ಯಾರೆ. ಅಂತಂದರೆ ನಾವು ಮೊಟ್ಟ ಮೊದಲನೇದಾಗಿ ಏನು ಕಂಡುಹಿಡಿಬೇಕು, ಈಗ ಇಲ್ಲಿ ನಾವು ಮೊಟ್ಟ ಮೊದಲನೇದಾಗಿ 1 ವರ್ಷದ ಶೇಕಡಾ ಬಡ್ಡಿಯ ರೂಪಾಯಿ ಎಷ್ಟು ಆಗ್ತೈತೆ ಅನ್ನೋದನ್ನು ಕಂಡುಹಿಡಬೇಕು. ಸೊ ಈಗ ಟೋಟಲ್ ಇರೋದು 500 ರೂಪಾಯಿ, ಎಷ್ಟು ಬಡ್ಡಿ ಇದೆ, 5% ಬಡ್ಡಿ ಇದೆ. ಸೊ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಏನು ದೊರಕುತ್ತದೆ, ಒಂದು ವರ್ಷದಲ್ಲಿ ಎಷ್ಟು ಬಡ್ಡಿ ಸಂಗ್ರಹ ಆಗ್ತೈತೆ ಅನ್ನೋದನ್ನು ಗೊತ್ತಾಗ್ತೈತೆ. 500 ರೂಪಾಯಿಗೆ 1 ವರ್ಷದಲ್ಲಿ ಎಷ್ಟು ಬಡ್ಡಿ ಬರುತ್ತದೆ ಅನ್ನೋದು ಗೊತ್ತಾಗ್ತೈತಿ. ಅದರ ಪ್ರಕಾರ ಅದು ಗೊತ್ತಾತಂದ್ರೆ ನಮಗೆ ನೆಕ್ಸ್ಟ್ 50 ರೂಪಾಯಿ ಬಡ್ಡಿ ಬರಬೇಕಂದ್ರೆ ಎಷ್ಟು ಕಾಲ ಕಂಡು ಹಿಡಿಲಿಕ್ಕೆ ಈಸಿ ಆಗ್ತದೆ. ಸೊ ಇಲ್ಲಿ ಏನು ಮಾಡ್ಕೋಬೇಕು, ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕು. ಛೇದದಲ್ಲಿರುವ 2 ಸೊನ್ನೆಗಳು ಕ್ಯಾನ್ಸಲ್ ಆಗ್ತವೆ, ಮೇಲೆ ಅಂಶದಲ್ಲಿರುವ 2 ಸೊನ್ನೆಗಳು ಕ್ಯಾನ್ಸಲ್ ಆಗ್ತವೆ. ಸೊ 5 25 ರೂಪಾಯಿ ಸಿಗುತ್ತದೆ. ನಮಗೆ 1 ವರ್ಷದಲ್ಲಿ ಎಷ್ಟು ರೂಪಾಯಿ ಸಿಗ್ತದೆ, 25. ನಮಗೆ ಸಂಗ್ರಹ ಮಾಡಬೇಕಾಗಿರೋದು 50 ರೂಪಾಯಿ. ಸೊ 50 ಈ 1 ವರ್ಷದಲ್ಲಿ 50 ಆತಂದ್ರೆ 2 ವರ್ಷದಲ್ಲಿ ಎಷ್ಟು, 2 ವರ್ಷದಲ್ಲಿ 50 ರೂಪಾಯಿ ಆಗೇ ಆಗ್ತದೆ. ಸೊ ನಮಗೆ ಕಾಲಾವಕಾಶ ಎಷ್ಟು ಬೇಕು, 2 ವರ್ಷಗಳು. ಅಂತಂದರೆ ಆಪ್ಷನ್ ಎ ಇರುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯೂ ಸಹ 2016ರಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆ, ಭಾಳ ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ. ಶೇಕಡಾ ಲಾಭ ಮತ್ತು ಶೇಕಡಾ ನಷ್ಟ ಮೇಲೆ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಸೊ ಇಲ್ಲಿ ಏನಿದೆ ಪ್ರಶ್ನೆಯಲ್ಲಿ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ರೂಪಾಯಿ 25ಕ್ಕೆ ಕೊಂಡುಕೊಂಡು, ಅಂತಂದರೆ ಒಂದು ವಸ್ತುವನ್ನು ಎಷ್ಟು ರೂಪಾಯಿ ಕೊಂಡುಕೊಂಡಾನೆ, ಅವನು 25 ರೂಪಾಯಿಗೆ ಕೊಂಡುಕೊಂಡಿದ್ದಾನೆ. ರೂಪಾಯಿ 30ಕ್ಕೆ ಮಾರಾಟ ಮಾಡುತ್ತಾನೆ, ಅಂತಂದರೆ ಎಷ್ಟು ರೂಪಾಯಿಗೆ ಮಾರಾಟ ಮಾಡಿದನು, ಅವನು 30 ರೂಪಾಯಿಗೆ ಮಾರಾಟ ಮಾಡಿದನು. ಅವನು ಗಳಿಸಿದ ಶೇಕಡಾ ಲಾಭ ಎಷ್ಟು, ಅಂತಂದರೆ ಶೇಕಡಾ ಲಾಭವನ್ನು ಕಂಡುಹಿಡಿಬೇಕಂತಂದ್ರೆ ಅದಕ್ಕೊಂದು ಸೂತ್ರ ಇದೆ. ಏನಪ್ಪ ಅಂತಂದ್ರೆ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಸೊ ಈ ಸೂತ್ರವನ್ನು ಬಳಸಿ ನಾವು ಏನು ಮಾಡ್ಬೋದು, ಶೇಕಡಾ ಲಾಭವನ್ನು ಕಂಡುಹಿಡಿಬೋದು. ಸೊ ಈಗ ಮೊಟ್ಟ ಮೊದಲೇದಾಗಿ ಲಾಭ ಕಂಡುಹಿಡಬೇಕು. ಲಾಭ ಅಂತಂದ್ರೆ ಎಷ್ಟು ಲಾಭ ಆತ, ಅವನಿಗೆ 25 ರೂಪಾಯಿ ಕೊಂಡ್ಕೊಂಡಿದ್ದ, 30 ರೂಪಾಯಿಗೆ ಮಾರಿದಾನಂತಂದ್ರೆ 30ರಲ್ಲಿ 25 ಹೋತಂದ್ರೆ 5 ರೂಪಾಯಿ ಲಾಭ ಆಯಿತು ಅವನಿಗೆ. ಸೊ ಆಮೇಲೆ ಲಾಭ 5 ರೂಪಾಯಿ ಆಯಿತು, ಕೊಂಡುಕೊಂಡಿದ್ದ ಬೆಲೆ ಎಷ್ಟು, 25 ರೂಪಾಯಿ. ಸೊ ಇದನ್ನು ಸೂತ್ರದಲ್ಲಿ ಹಾಕಿದಾಗ ನಮಗೆ ಆನ್ಸರ್ ಸಿಗ್ತೈತಿ. ಸೊ ಲಾಭ 5 ರೂಪಾಯಿ ಇದೆ, ಕೊಂಡಿದ್ದ ಬೆಲೆ ಎಷ್ಟಿದೆ, 25 ರೂಪಾಯಿ ಇದೆ, ಇಂಟು 100 ಮಾಡಬೇಕು. 25 1 25 4 100, 5 4 ಎಷ್ಟು, 20. ಸೊ ಇಲ್ಲಿ ಎಷ್ಟು ಶೇಕಡ ಆಯಿತು, 20% ಅವನಿಗೆ ಆಗಿರ್ತಕ್ಕಂತಹ ಲಾಭ. ಆಪ್ಷನ್ ಬಿ ಇರುವಂಥದ್ದು ಸರಿಯಾದಂಥ ಉತ್ತರ. ಸೊ ಶೇಕಡಾ ಲಾಭ ಈ ಸೂತ್ರದ ಮುಖಾಂತರ ಕಂಡುಹಿಡಬೇಕು. ಶೇಕಡಾ ನಷ್ಟಕ್ಕೂ ಒಂದು ಸೂತ್ರ ಇದೆ, ಅದು ಸಹ ಸೇಮು. ಇಲ್ಲಿ ಲಾಭದ ಜಾಗದಲ್ಲಿ ಏನು ಮಾಡಬೇಕು, ನಷ್ಟ ಎಷ್ಟಾಗಿದೆ ಅನ್ನೋದನ್ನು ಬರಿಬೇಕು. ಸೊ ಇಲ್ಲಿ ನಷ್ಟ ಎಷ್ಟಾಗಿದೆ, ಇಲ್ಲಿ ನಷ್ಟ ಬರಿಬೇಕು. ಕೆಳಗೆ ಕೊಂಡ ಬೆಲೆನ ಬರಿಬೇಕು, ಕೆಳಗೆ ಕೊಂಡ ಬೆಲೆ ಇಂಟು 100. ಇದು ಯಾವುದರ ಸೂತ್ರ, ಶೇಕಡಾ ನಷ್ಟರ ಸೂತ್ರ ಇದು. ನೋಡ್ರಿ ಇಲ್ಲಿ ನಾವೀಗ ಮಾಡಿದಂತಹ ಪ್ರಶ್ನೆನೇ ಸೇಮ್ ಇರುವಂತಹ ಪ್ರಶ್ನೆನೇ ಕೇಳಿದ್ದಾರೆ. ಅಂತಂದರೆ ಅಂಕಿಅಂಶಗಳನ್ನು ಚೇಂಜ್ ಮಾಡಿದ್ದಾರೆ ಅಷ್ಟೇ. 2019ರಲ್ಲೂ ಸಹ ಸೇಮ್ ಕ್ವಶನ್ ಕೇಳ್ಯಾರೆ. ಸೊ ಇಲ್ಲಿ ಏನಿದೆಪ್ಪ ಅಂತಂದರೆ, ಒಬ್ಬ ವ್ಯಾಪಾರಿ ರೂಪಾಯಿ 400ಕ್ಕೆ ಕುರ್ಚಿಗಳನ್ನು ಖರೀದಿ ಮಾಡ್ತಾನೆ. ಅಂತಂದರೆ 400 ರೂಪಾಯಿ ಕುರ್ಚಿಗಳನ್ನು ಖರೀದಿ ಮಾಡ್ತಾನೆ, ಅದನ್ನು 500 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಎಷ್ಟು 100 ರೂಪಾಯಿಗೆ ಮಾರಾಟ ಮಾಡಿದ, 500 ರೂಪಾಯಿಗೆ ಮಾರಾಟ ಮಾಡಿದನು. ಅವನು ಗಳಿಸಿದ ಪ್ರತಿಶತ ಲಾಭ ಅಂತ ಕೇಳ್ಯಾರ, ಅಂದರೆ ಪರ್ಸೆಂಟೇಜ್, ಶೇಕಡಾ ಲಾಭ ಎಷ್ಟು ಅಂತೇಳಿ ಕೇಳ್ಯಾರೆ.
ಇಲ್ಲಿ ಅವನಿಗೆ ಆಗಿರ್ತಕ್ಕಂತಹ ಲಾಭ ಎಷ್ಟು, 500ಕ್ಕೆ ಮಾರ್ಯಾನೆ 400ಕ್ಕೆ ಕೊಂಡ್ಕೊಂಡಾನಂತಂದರೆ 100 ರೂಪಾಯಿ ಅವನಿಗೆ ಲಾಭ ಆಯಿತು. ಸೊ ಲಾಭ ಇಲ್ಲಿ ಮೇಲೆ ಬರಿಬೇಕು. ಕೆಳಗೆ ಕೊಂಡಿರ್ತಕ್ಕಂತಹ ಬೆಲೆ ಎಷ್ಟು, 400 ರೂಪಾಯಿ ಕೊಂಡ್ಕೊಂಡಿದ್ದವನು ಕೂರಿಸಿ ಇಂಟು 100 ಮಾಡಬೇಕು. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟಾಗ್ತೈತಿ, ಇವು 2 ಕ್ಯಾನ್ಸಲ್ ಆಗ್ತಾವೆ 0, ಇವು 2 ಕ್ಯಾನ್ಸಲ್ ಆಗ್ತಾವೆ 0. ಸೊ 4 1 4 25 100, 4 25 100 ಅಂತಂದರೆ ಎಷ್ಟಾಯ್ತು, ಇಲ್ಲಿ 25% ಅವನಿಗೆ ಲಾಭ ಆಯಿತು. ಸೊ ಇದಕ್ಕೆ ಆಪ್ಷನ್ ಬಿ 25%. ಸೊ ನೋಡಿರಿ, ಇಲ್ಲಿ ನಾವು ಈ ಒಂದು ಎಲ್ಲ ಕ್ವಶನ್ಸ್ಗಳನ್ನ ಬಿಡಿಸ್ಕೊಂತ ಹೋದ್ವಿ ಅಂತಂದ್ರೆ ನಮ್ಗೆ ಏನು ತಿಳಿದು ಬರ್ತೈತೆ ಅಂತಂದ್ರೆ, ಎಲ್ಲ ಎಕ್ಸಾಮ್ಗಳಲ್ಲಿ ಸೇಮ್ ಪ್ಯಾಟರ್ನ್ದೊಳಗೆ ಏನು ಮಾಡ್ತಾರೆ, ಕ್ವಶನ್ಗಳನ್ನ ಕೇಳ್ತಾರೆ, ಆದರೆ ಅಂಕಿಅಂಶಗಳನ್ನು ಚೇಂಜ್ ಮಾಡ್ತಾ ಬಂದಿದ್ದಾರೆ. ಸೊ ಅದರ ಸಲುವಾಗಿ ನೀವು ಈ ವಿಡಿಯೋಸ್ಗಳಲ್ಲಿ, ಈ 3 ವಿಡಿಯೋಸ್ಗಳಿರುವಂತಹ ಎಲ್ಲ ಲೆಕ್ಕಗಳನ್ನು ಸರಿಯಾಗಿ ಬಿಡಿಸಿದ್ರಿ, ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಖಂಡಿತ ನೀವು 10 ಅಂಕಗಳನ್ನು ಬಹಳ ಈಸಿಯಾಗಿ ಪಡ್ಕೋಬಹುದು. ಓಕೆ, ಅದನ್ನು ನಾನು ವಿಡಿಯೋ ಸ್ಟಾರ್ಟಿಂಗ್ದಲ್ಲಿನ ಹೇಳೀನಿ. ಸೊ ಅದರ ಸಲುವಾಗಿ ಈ ಎಲ್ಲ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಇನ್ನೂ ಕೆಲವೇ ದಿನಗಳಿವೆ ನಿಮ್ಮ ಎಕ್ಸಾಮ ಸಮೀಪ ಬರೋದಕ್ಕೆ. ಮುಂದಿನ ಪ್ರಶ್ನೆ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಭಾಳ ಈಸಿ ಇರ್ತಕ್ಕಂತಹ ಸರಣಿ ಮೇಲೆ ಕೇಳಿರ್ತಕ್ಕಂತಹ ಪ್ರಶ್ನೆ. ಇಲ್ಲಿ ಏನು ಮಾಡಬೇಕು, ಮೊಟ್ಟ ಮೊದಲನೇದಾಗಿ ಡಿಫ್ರೆನ್ಸನ್ನು ತಕ್ಕೊಂತ ಹೋಗಬೇಕು. ಮೊದಲನೇ ಸಂಖ್ಯೆ ಇರೋದು 2 ಇದೆ, ಎರಡನೇ ಸಂಖ್ಯೆ 5 ಇದೆ. ಸೊ 2 ಮತ್ತು 5ರ ನಡುವೆ ಇರುವುದು ಡಿಫ್ರೆನ್ಸ್ 5. ನೆಕ್ಸ್ಟ್ ಅಂಕಿ ಸಂಖ್ಯೆ ಇರೋದು 8 ಇದೆ. 5 ಮತ್ತು 8ರ ನಡುವೆ ಡಿಫ್ರೆನ್ಸ್ ಇರೋದು 3. ನೆಕ್ಸ್ಟ್ ಸಂಖ್ಯೆ ಇರೋದು 11 ಇದೆ. 8 ಮತ್ತು 11ರ ನಡುವೆ 3 ಡಿಫ್ರೆನ್ಸ್ ಇದೆ. 11 ಮತ್ತು 14ರ ನಡುವೆ ಡಿಫ್ರೆನ್ಸ್ 3 ಇದೆ. ಅಂತಂದರೆ 3 ಪ್ಲಸ್ ಮಾಡ್ತಾ ಹೋಗಿದ್ದಾರೆ ಇಲ್ಲಿ. 8ರಲ್ಲಿ 3 ಕೂಡ್ಸ್ಯಾರೆ, 11ರಲ್ಲಿ 3 ಕೂಡ್ಸ್ಯಾರೆ. ಹಾಗಾಗಿ ನಾವು ಏನು ಮಾಡಬೇಕು, 14ರಲ್ಲಿ 3 ಕೂಡ್ಸಿದ್ದೀವಿ ಅಂತಂದ್ರೆ ಎಷ್ಟಾಗ್ತೈತಿ, 17 ಆಗ್ತಾಯಿದೆ. ಸೊ ಆಪ್ಷನ್ ಬಿ ಇರೋದು ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 2019ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಇಲ್ಲಿಯೂ ಸಹ ಒಂದು ಸರಣಿ ಇದೆ. ಸೊ ಈ ಸರಣಿಯನ್ನು ಯಾವ ರೀತಿ ನಾವು ಡಿಫ್ರೆನ್ಸ್ ತೆಗೆದು ಅವುಗಳ ಉತ್ತರವನ್ನು ಕಂಡುಹಿಡಿಯೋದನ್ನು ನೋಡೋಣ. ಸೊ ಒಂದನೇ ಅಂಕಿ 1 ಇದೆ, ಅದಾದ ನಂತರ 4 ಇದೆ. ಇವುಗಳ ನಡುವೆ ಡಿಫ್ರೆನ್ಸ್ ಇರೋದು 3. ನೆಕ್ಸ್ಟ್ ಅಂಕಿ ಇರೋದು 9 ಇದೆ. 4 ಮತ್ತು 9ರ ನಡುವೆ ಡಿಫ್ರೆನ್ಸ್ ಇರೋದು 5. ನೆಕ್ಸ್ಟ್ ಸಂಖ್ಯೆ ಇರೋದು 16 ಇದೆ. 9 ಮತ್ತು 16ರ ನಡುವೆ ಡಿಫ್ರೆನ್ಸ್ ಇರೋದು 7. ಅದೇ ರೀತಿ 16 ಆದಮೇಲೆ 25 ಇದೆ. 16 ಮತ್ತು 25ರ ನಡುವೆ ಡಿಫ್ರೆನ್ಸ್ ಇರೋದು 9. ಸೊ ಅದೇ ರೀತಿ ನೆಕ್ಸ್ಟ್ ಇರೋದು 36 ಇದೆ. 25 ಮತ್ತು 36ರ ನಡುವೆ ಡಿಫ್ರೆನ್ಸ್ ಇರೋದು 11. ಅದೇ ರೀತಿ 36 ಆದಮೇಲೆ 49 ಇದೆ. ಇವುಗಳ ನಡುವೆ ಡಿಫ್ರೆನ್ಸ್ ಇರೋದು 13. ಸೊ ಇಲ್ಲೇನಪ್ಪ ಅಂತಂದ್ರೆ ಆಡ್ ಸಂಖ್ಯೆಗಳನ್ನು ಕೂಡಿಸ್ಕೊಂತ ಹೋಗ್ಯಾರ ಅವರು, ಹೌದಾ. ಆಡ್ ಸಂಖ್ಯೆಗಳನ್ನು ಕೂಡಿಸ್ಕೊಂತ ಹೋಗ್ಯಾರೆ. ಸೊ ಇಲ್ಲಿ 3, 5, 7, 9, 11, 13 ಅಂತಂದರೆ 36ರಲ್ಲಿ 13 ಕೂಡಿಸಿದಾಗ 49 ಬಂತು. ಈಗ ಮುಂದಿನ ಆಡ್ ಸಂಖ್ಯೆ ಇರುವುದು 15 ಅಂತಂದರೆ 49ರಲ್ಲಿ ಈಗ ನಾವು ಏನು ಮಾಡಬೇಕು, 15ಅನ್ನು ಕೂಡಿಸ್ಬೇಕು. 49ರಲ್ಲಿ 15 ಕೂಡಿಸಿದ್ರೆ ಎಷ್ಟು ಬರ್ತೈತಿ, 9, 5, 14, 4, 2, 6, 64. ಸೊ ಆಪ್ಷನ್ಸ್ದಲ್ಲಿರುವಂತಹದ್ದು ಆಪ್ಷನ್ ಸಿ 64. ಸೊ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 2019ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇದು ಸಮಾನುಪಾತಕ್ಕೆ ಸಂಬಂಧಿಸಿದ್ದು ಇದೆ. ಇಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ 81:9 ಇದೆ. ಸಮಾನುಪಾತ 144 ಅನುಪಾತ ಎಷ್ಟು ಅಂಥೇಳಿ ಕೇಳ್ಯಾರ. ಸೊ ಇದನ್ನು ಯಾವ ರೀತಿ, ಮೊದಲು ಏನು ಮಾಡಬೇಕು, ನಾವು ಈ ಅನುಪಾತವನ್ನು ಯಾವ ರೀತಿ ಬರ್ದಾರ ಅನ್ನೋದನ್ನು ಕಂಡು ಹಿಡಿದೀವಿ ಅಂತಂದ್ರೆ ಈ ಅನುಪಾತವನ್ನು ಬರೀಲಿಕ್ಕೆ ನಮಗೆ ಈಸಿ ಆಗ್ತದೆ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಾನು ನಿಮಗೆ ಮೊದಲು ಹೇಳೀನಿ ಒಂದನೇ ವಿಡಿಯೋದಲ್ಲಿ, ಏನಪ್ಪ ಅಂತಂದ್ರೆ ಎಲ್ಲ ವರ್ಗಮೂಲಗಳು, ವರ್ಗ ಸಂಖ್ಯೆಗಳು, ಆಮೇಲೆ ಘನ ಸಂಖ್ಯೆಗಳು ನೀವು ಬಾಹ್ಯಾಟ ಇಟ್ಕೋಬೇಕು. ನೋಡಿದ ತಕ್ಷಣವೇ ಗೊತ್ತಾಗಬೇಕು ಇದು ವರ್ಗ ಸಂಖ್ಯೆ ಇದೆಯೋ ಘನ ಸಂಖ್ಯೆ ಇದೆಯೋ, ಅಥವಾ ಯಾವ ವರ್ಗ ಸಂಖ್ಯೆಗೆ ಸಮೀಪವಾಗಿದೆ, ಯಾವ ಘನ ಸಂಖ್ಯೆಗೆ ಸಮೀಪವಾಗಿದೆ, ಅವು ಎಲ್ಲವೂ ಸಹ ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ಇಲ್ಲಿ ಒಂದನೇದ್ದು 81 ಇದೆ. 81 ಇದು 9ರ ಏನಿದೆ ವರ್ಗ ಇದೆ, ಹೌದಾ. 9ರ ವರ್ಗ ಎಷ್ಟು, 81 ಇದೆ. ಸೊ 144 ಯಾವುದರ ವರ್ಗ ಆಗ್ತೈತೆ ಅಷ್ಟೇ ಕಂಡು ಹಿಡಿಬೇಕು ನಾವು. ಸೊ 12ರ ವರ್ಗ ಎಷ್ಟು, 12ರ ವರ್ಗ 144, ಹೌದಾ. ಸೊ ನೀವು ಬೈ ಹ್ಯಾಟ್ ಮಾಡಿದ್ರೆ ಅಂತಂದ್ರೆ 2 ಸೆಕೆಂಡೂ ಬೇಕಾಗಿಲ್ಲ, ನಾವು ಈ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಹಿಡಿಬೋದು. ಸೊ ಇದಕ್ಕೆ ಆಪ್ಷನ್ ಬಿ ಇರುವಂಥದ್ದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಹಾಗೂ ಇವತ್ತಿನ ಹಾಗೂ ಈ ಒಂದು ನಿಮ್ಮ ಎಕ್ಸಾಮ್ಗಳ ಕೊನೆಯ ಪ್ರಶ್ನೆ ನಾವು ನೋಡೋಣ. ಸೊ ಇಲ್ಲಿ ಆಯುಷ್ ಹುಟ್ಟಿದ್ದು
ತಂದೆ ಮದುವೆಯಾದ 2 ವರ್ಷಗಳ ನಂತರ ಅಂತಂದರೆ ಆಯುಷ್ ಅಂತೇಳಿ ಹುಡುಗ ಅವನು ಹುಟ್ಟ್ಯಾನೆ, ಅವನ ತಂದೆ ಮದುವೆ ಆದ 2 ವರ್ಷಗಳ ನಂತರ ಅವನು ಹುಟ್ಟ್ಯಾನೆ ಅಂತ ಹೇಳ್ಯಾರೆ. ಆಯುಷನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕಳು, ಅಂದರೆ ತಂದೆಗಿಂತ 5 ವರ್ಷ ಚಿಕ್ಕಳು ಅವಳ ತಾಯಿ ಆಗ್ಯಾಳೆ. ಆದರೆ 10 ವರ್ಷದ ಆಯುಷ್ ಅಂತಂದರೆ ಆಯುಷಿನ ಒಂದು ವಯಸ್ಸು ನಮಗೆ ಕೊಟ್ಟಾರೆ. ಆಯುಷ್ ಈಗ ಎಷ್ಟು ವರ್ಷದವನಿದ್ದಾನೆ? 10 ವರ್ಷದವನಿದ್ದಾನೆ. 10 ವರ್ಷದ ಆಯುಷ್ಗಿಂತ 20 ವರ್ಷ ದೊಡ್ಡವಳು ಅಂತಂದರೆ ಆಯುಷ್ಗಿಂತ 20 ವರ್ಷ ದೊಡ್ಡವರು ಯಾರಿದ್ದಾರೆ? ಅವಳ ತಾಯಿ ಇದ್ದಾರೆ. ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾದರು ಅಂತ ಹೇಳಿ ಕೇಳಿದರೆ ಬಹಳ ಈಸಿ ಇರ್ತಕ್ಕಂತಹ ಪ್ರಶ್ನೆ. ಮೊಟ್ಟ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂತಹ ಯಾರು ವಯಸ್ಸು ಕೊಟ್ಟಾರೆ? ಆಯುಷಿನ ವಯಸ್ಸು ಕೊಟ್ಟಾರೆ. ಆಯುಷ್ ಎಷ್ಟು ವರ್ಷ ನಾವು ಇದ್ದಾನೆ? ಈಗ 10 ವರ್ಷ ನಾವು ಇದ್ದಾನೆ, ಹೌದಾ? ಆ 10 ವರ್ಷದ ಆಯುಷ್ ಇದ್ದ ಅಂತಂದ್ರೆ ಮದರ್ ತಾಯಿಯ ವಯಸ್ಸು ಎಷ್ಟಾಗ್ತೈತಿ? 10 ವರ್ಷ. ಆಯುಷಿನ ವಯಸ್ಸು ಆಯುಷ್ಗಿಂತ 20 ವರ್ಷ ದೊಡ್ಡವಳಿದಾಳೆ ಅಂತಂದ್ರೆ ಏನು ಮಾಡಬೇಕು? 20 ವರ್ಷ ಪ್ಲಸ್ ಮಾಡಬೇಕು. ಅಂತಂದರೆ ಮದರ್ ವಯಸ್ಸು ಎಷ್ಟಾಯ್ತು? 30 ಆಯ್ತು, ಹೌದಾ? ಈಗ ಇಲ್ಲಿ ಇನ್ನೊಂದು ನಮಗೆ ವಾಕ್ಯವನ್ನು ಕೊಟ್ಟಾರೆ. ಏನಪ್ಪ ಅಂತಂದ್ರೆ ಆಯುಷನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು ಅಂತಂದ್ರೆ ತಾಯಿಗಿಂತ ತಂದೆ ಎಷ್ಟು ವರ್ಷ ದೊಡ್ಡವನಾಗ್ತಾನೆ? 5 ವರ್ಷ ದೊಡ್ಡವನು. ಈಗ ಇಲ್ಲಿ ತಂದೆಯ ವಯಸ್ಸು ಎಷ್ಟಾಗ್ತೈತೆ? ಹಾಗಾದರೆ ತಂದೆಯ ವಯಸ್ಸು ತಾಯಿ 30 ವರ್ಷದವಳು ಇದ್ದಾಳೆ ಅಂತಂದ್ರೆ ಈ ತಾಯಿಗಿಂತ 5 ವರ್ಷ ದೊಡ್ಡವ್ರು ಯಾರು? ತಂದೆ. ಅಂತಂದ್ರೆ ತಂದೆಯ ವಯಸ್ಸು 35 ಆಯ್ತು. ಸೊ ಈಗ ಎಲ್ಲರ ವಯಸ್ಸು ನಮಗೆ ಗೊತ್ತಾಯ್ತು ಎಷ್ಟೆಷ್ಟು ಅಂಥೇಳಿ. ಸೊ ಈಗ ಮದುವೆ ಯಾವಾಗ ಆಗ್ಯಾನು ಇವರ ತಂದೆ ಅಂಥೇಳಿ ಕೇಳ್ಯಾರೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ ಈಗ ನಮಗೆ ತಂದೆಯ ವಯಸ್ಸು ಗೊತ್ತಾಗಿದೆ. ತಂದೆಯ ವಯಸ್ಸು ಎಷ್ಟಾಗಿದೆ? ಈಗ 35 ಆಗಿದೆ. ಹಾಗಾದರೆ ಈಗ ತಂದೆಯ ವಯಸ್ಸು 35, ಇದರಲ್ಲಿ 10 ಆಯುಷಿನ ವಯಸ್ಸನ್ನು ನಾವು ಕಳೆದಾಗ ಅಂತಂದರೆ ಆಯುಷ್ ಹುಟ್ಟಿದಾಗ ತಂದೆಯ ವಯಸ್ಸು ಎಷ್ಟಾಗಿರ್ತೈತಿ? 25, ಹೌದಾ? ಈಗಿರುವುದು ತಂದೆಯ ವಯಸ್ಸು 35 ಅಂತಂದರೆ 10 ವರ್ಷದ ಹಿಂದೆ ಅಂತಂದ್ರೆ 10 ವರ್ಷ ಅಂತಂದ್ರೆ ಆಯುಷ್ ಹುಟ್ಟಿದಾಗ ತಂದೆಯ ವಯಸ್ಸು ಎಷ್ಟು? 25. ಇದು ಆಯುಷ್ ಹುಟ್ಟಿದಾಗ ತಂದೆಯ ವಯಸ್ಸು 25 ಆಯಿತು. ಈಗ ಆಯುಷ್ ಹುಟ್ಟಿದಾಗ 25 ವರ್ಷ ಆಯಿತು ತಂದೆಗೆ. ಹಾಗಾದರೆ ಇವನು ಹುಟ್ಟೋಕ್ಕಿಂತ ಮುಂಚೆ 2 ವರ್ಷ ಹಿಂದೆ ಏನಪ್ಪ ಅಂತಂದರೆ ಇವ್ರು ಮದುವೆ ಆಗಿದೆ ಅಂಥೇಳಿ ಕೊಟ್ಟಾರೆ ಅವರು ನಮಗೆ ವಾಕ್ಯದಲ್ಲಿ. ಅಂತಂದರೆ ಆಯುಷ್ ಹುಟ್ಟಿದಾಗ 25 ಇತ್ತು, ವಯಸ್ಸು ತಂದೆಯ ವಯಸ್ಸು 25 ಇತ್ತು. ಸೊ ಇದರ 2 ವರ್ಷ ಹಿಂದೆ ಅವರ ಮದುವೆ ಆಗಿದೆ ಅಂತಂದರೆ 2 ವರ್ಷ ಕಳಿಬೇಕು. 25ರಲ್ಲಿ 2 ಹೊತ್ತಂತಂದರೆ ಎಷ್ಟು? 23 ಅಂತಂದರೆ 23ನೆಯ ವಯಸ್ಸಿನಲ್ಲಿ ಯಾರ ಮದುವೆ ಆಗಿದೆ? ಅವರ ತಂದೆಯ ಮದುವೆ ಆಗಿದೆ. ಓಕೆ, ಸೊ ಇಲ್ಲಿ ಆಪ್ಷನ್ ಎ ಇರುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಮಿತ್ರರು, ನಾವು ಇಲ್ಲಿಯವರೆಗೆ 2010ರಿಂದ 2019ರವರೆಗೆ ಕೇಳ್ತಕ್ಕಂತಹ ಎಲ್ಲ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಎಲ್ಲ ಕ್ವಶನ್ಸ್ಗಳನ್ನ ಬಿಡಿಸಿದ್ದೇವೆ. ಎಲ್ಲ ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮಗೆ ಯಶಸ್ಸು ಸಿಗ್ತೈತಿ. ಈ 10 ಪ್ರಶ್ನೆಗಳು ನಿಮಗೆ 10 ಪ್ರಶ್ನೆಗಳು ಸರಿಯಾಗಿ ಆಗೇ ಆಗ್ತವೆ ಅನ್ನೋದು ನನ್ನ ಗ್ಯಾರಂಟಿ ಇದೆ. ಸೊ ನಿಮ್ಮ ಎಕ್ಸಾಮ್ದಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ಗೆ ಸಂಬಂಧಿಸಿದ 10ಕ್ಕೆ 10 ಅಂಕಗಳು ಬೀಳಲೇಬೇಕು ಅಂತಂದರೆ ನಾವು ಮಾಡಿರ್ತಕ್ಕಂತಹ 3 ವಿಡಿಯೋಸ್ಗಳನ್ನು ನೋಡಿ. 3 ವಿಡಿಯೋಸ್ಗಳು ಯಾವ್ಯಾವ ಇವೆ? ಫಸ್ಟ್ ಒಂದು ನಾವು ಮಾಡಿದ್ವಿ, ಯಾವುದು? ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಮಾಡಿದ್ವಿ. ಸೊ ಅದು ಸಹ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಅದರ ಮೇಲೆ ಒಂದೆರಡು ಕ್ವಶನ್ ಬರ್ತವೆ, ಅದನ್ನು ನೋಡಿ. ಆಮೇಲೆ ಈಗ ಮಾಡಿರ್ತಕ್ಕಂಥದ್ದು ಪಾರ್ಟ್ 1 ಅಂಥೇಳಿ ಅದು ಸಹ ನೋಡಿ. ಆಮೇಲೆ ಈಗ ಈ ವಿಡಿಯೋಸ್ ಪಾರ್ಟ್ 2 ಆಗಿದೆ. ಸೊ ಈ 3 ವಿಡಿಯೋಸ್ಗಳನ್ನ ನೀವು ನೋಡಿದ್ರೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ 75ರಿಂದ 80 ಕ್ವಶನ್ಸ್ಗಳನ್ನ ನಾವು ಇವುಗಳಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಸೊ ಈ 70 ಮತ್ತು 75ರಿಂದ 80 ಕ್ವಶನ್ಸ್ ಒಳಗೆ ನಿಮಗೆ 10 ಕ್ವಶನ್ಸ್ಗಳು ಇದರೊಳಗಿನ ಬರ್ತಾವೆ, ಆದರೆ ಸಂಖ್ಯೆಗಳು ಚೇಂಜ್ ಆಗಿರ್ತಾವೆ. ಸೊ ಆದ್ದರಿಂದ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಎಷ್ಟು ಮಾಡ್ತಿರೋ ನೀವು, ಎಷ್ಟು ಸಲ ನೋಡ್ತಿರೋ, ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನೀವು ಪಕ್ಕಾ ಆಗ್ತೀರಿ. ಸೊ ಆದ್ದರಿಂದ ಈ ಎಲ್ಲ ವಿಡಿಯೋಸ್ಗಳು ನಿಮಗೆ ಇಂಪಾರ್ಟೆಂಟ್ ಇರೋದರಿಂದ ಎಲ್ಲ ವಿಡಿಯೋಸ್ಗಳನ್ನ ನೋಡಿ. ಈ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗಿದ್ದು ಅಂತಂದರೆ ನಮ್ಮ ಈ ಒಂದು ವಿಡಿಯೋಸ್ಗಳಿಗೆ ಲೈಕ್ ಮಾಡಿ. ಅದರ ಜೊತೆಗೆ ನಮ್ಮ ವಿಡಿಯೋಸ್ಗಳನ್ನ ಆದಷ್ಟು ಏನು ಮಾಡಿ, ಶೇರ್ ಮಾಡಿ. ಸೊ ನಾವು ನಿಮ್ಮಿಂದ ಬಯಸೋದು ಒಂದೇ ಏನಪ್ಪ ಅಂತಂದ್ರೆ ನಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡೋದು.
ಇಲ್ಲ ಅಂತಂದರೆ ನಿಮ್ಮಿಂದ ನಾವು ಏನೂ ಬಯಸೋದಿಲ್ಲ. ಓಕೆ, ಸೊ ಮಿತ್ರರೇ, ಈಗ ನಾನು ನಿಮಗೆ ಒಂದು ಮನೆಯಲ್ಲಿ ಒಂದು ಪ್ರಾಕ್ಟೀಸ್ಗೆ ಇರುವಂತಹ ಒಂದು 2019ರಲ್ಲಿ ಕೇಳಿರ್ತಕ್ಕಂತಹ ಒಂದು ಕ್ವಶನನ್ನು ಕೊಡ್ತೇನೆ. ಸೊ ಅದನ್ನು ಬಿಡಿಸಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಅದರ ಉತ್ತರವನ್ನು ಹೇಳಿ. ಸೊ 12:30 ಸಮಾನುಪಾತ 14 ಕ್ವಶನ್ ಮಾರ್ಕ್. ಸೊ ಇಲ್ಲಿ ಎಷ್ಟು ಸಂಖ್ಯೆ, ಯಾವ ಸಂಖ್ಯೆ ಬರ್ತೈತೆ ಅನ್ನೋದನ್ನು ನೀವು ನನಗೆ ಕಾಮೆಂಟ್ ಬಾಕ್ಸ್ದಲ್ಲಿ ಹೇಳಬೇಕು. ಸೊ ಮತ್ತೊಂದು ನಿಮಗೆ ಇಲ್ಲಿ ವಿಷಯ ಹೇಳಬೇಕು ಏನಪ್ಪ ಅಂತಂದರೆ, 2013 ಮತ್ತು 2015 ಯಾವ ಕ್ವಶನ್ ನೋಡಿದ್ದೀರಾ ನೀವು? ಈಗ ನಾವು ಇಷ್ಟೆಲ್ಲ ಕ್ವಶನ್ಸ್ಗಳನ್ನು ಬಿಡಿಸಿದ್ವಿ, ಆದರೆ 2013 ಮತ್ತು 2015 ಕ್ವಶನ್ಸ್ಗಳು ಒಂದೂ ಬಂದಿಲ್ಲ. ಯಾಕಂತಂದರೆ ಈ ವರ್ಷ ಕ್ವಶನ್ಗಳು ಕೇಳೇ ಇಲ್ಲ. ಹೌದಾ? 2013 ಮತ್ತು 2015ರಲ್ಲಿ ಒಂದು ಕ್ವಶನ್ನು ಸಹ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ಗೆ ಸಂಬಂಧಿಸಿದಂತಹ ಕ್ವಶನ್ ಕೇಳೇ ಇಲ್ಲ. ಆದ್ದರಿಂದ 2015ರಲ್ಲಿ ಕೇಳಿಲ್ಲ. ಅದರ ಸಲುವಾಗಿ 2016ರಲ್ಲಿ ಆಲ್ಮೋಸ್ಟ್ ಒಂದು 18 ಕ್ವಶನ್ಗಳನ್ನು ಕೇಳಿದ್ದಾರೆ. ಆಲ್ಮೋಸ್ಟ್ ಆಲ್ ಒಂದು 18 ಕ್ವಶನ್ಸ್ಗಳು ಇರಬಹುದು. ಅವು 18 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಈ ವರ್ಷವೂ ಕೇಳ್ತಾರೆ. 2020ರಲ್ಲಿ ನಡೆಯಲಿರುವ ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮಿನಿಮಮ್ 8ರಿಂದ 10 ಕ್ವಶನ್ಗಳು ಕೇಳ್ತಾರೆ. ಸೊ ಈ 10 ಕ್ವಶನ್ಗಳು ಭಾಳ ಇಂಪಾರ್ಟೆಂಟ್ ಇವೆ. ನಿಮ್ಮ ಸ್ಕೋರ್ 80+ ಮಾಡಲು. 80+ ಮಾಡಿದ್ರೆ ಅಂತಂದ್ರೆ ನೀವು ಸೆಲೆಕ್ಷನ್ ಆಗೋದು ಗ್ಯಾರಂಟಿ. ಸೊ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಅಂತೇಳಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.